ನಿರ್ವಹಿಸ್ತಾರೆ. ಇವರನ್ನು ಶ್ರೀ ಪುತ್ತಿಗೆ ಮಠದ ಪರವಾಗಿ ಎಲ್ಲ ಸ್ವಾಗತ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮಸ್ಕಾರ. ನನ್ನ ಹೆಸರು ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜನವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಗಜಬುಕದವಗೆ ಗಣಪಗೆ ಒಳ್ಳಿತದವಳು ತೆಂಗಿನ ಕಾಯಿ ಗಡಲೆಯ ಎಳ್ಳೊಳಿಗೆ ಕಬ್ಬು ಮೆಲುವವಗೆ ಬೆಳ್ಳಿಯ ಊರಿಗೆ ಜೇಗಳ ಕಟ್ಟಿ ಕುಣಿವಂತ ಡೊಳ್ಳಿನ ಗಣಪಗಾರತಿ ಎತ್ತಿರೆ ಆರತಿ ಬೆಳಗೇರೆ ಗಜಬುಕದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಗೊಂಬಗೆ ದವಾಗ್ನಿಯಾದ ಜೇನಲೇವವಾಗಿ ಇವಾಗ ಮನದಲ್ಲೇ ನೆನೆವಾರಿಷ್ಟಾರ್ಥವ ಇವ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗೇರಿ ಗಜಬುಕದವಗೆ ಗಣಪಗೆ ಕರದಳು ಬರಜು ಪಾಶಾಂಕುಜಧಾರಿಗೆ ಹರುಷದಿ ಭಕ್ತರ ಪೊರೆವವಾಗಿ ತುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಬುಕದವಗೆ ಗಣಪಗೆ ಅಂಬುರೋದಳ ನೇತ್ರೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸೋತ ವಿಘ್ನರಾಜನ ಪಿರಿದು ಸಂಸುತಿಸಿ ಅಂಬುನಿಧಿಯಾತ್ಮಯ
ಕೈ ಮುಗಿದು ಹಂಪುಜಾತನವಾಣಿಯರ ಪಾದಾಮೃತಗೆ ಪುಣವಣುದ ವರ್ಣಿಪೆನಿ ಕಥಾಮೃತವ ಸತ್ರಾಜಿತನೋ ವಿಭವದಿ ಸತ್ರಾಜಿತನೋ ವಿಭವದಿ ತೆರಳಿ ಬಂದೋಲಗದಿ ಮಂಡಿಸಿ ಮೆರೆಯುತ್ತಿರಲು ಯದುವಂಶದ ಶಾಖೆಯಾದ ಸತ್ವತಾನ್ವಯದಲ್ಲಿ ಜನಿಸಿ ಬಂದವರೇ ನಿಮ್ನ ಅಥವಾ ನಿಗಮಹಾರಾಜರು. ಅವರ ಔರಸ ಪುತ್ರರಾದ ಸತ್ರಾಜಿತ ನಾಮಕನಾದ ನಾನು, ತಮ್ಮನಾದ ಪ್ರಸೇನಜಿತನು ಸಕಾಲದಲ್ಲಿ ಶಸ್ತ್ರಾದಿಗಳಲ್ಲಿ ಪರಿಣತರಾಗಿ ಗುರುವಾಶ್ರಮದಿಂದ ಹಿಂತಿರುಗಿ ಬಂದ ಕಾಲಕ್ಕೆ ರಾಜ್ಯಭಾರವನ್ನು ನಮಗೆ ಒಪ್ಪಿಸಿ ತೀರ್ಥರೂಪರು ವಾನಪ್ರಸ್ಥರಾದರು. ಅಂದಿನಿಂದ ಇಂದಿನವರೆಗೂ ತಮ್ಮನೂ ಯುವರಾಜನೂ ಆಗಿರುವ ಪ್ರಸೇನನ ಸಹಕಾರದೊಂದಿಗೆ ನಮ್ಮ ಈ ವೃಂದಾವನ ರಾಜ್ಯವನ್ನು ಬಹಳ ಚೆನ್ನಾಗಿ ಆಳಿಕೊಂಡು ಬರುತ್ತಿದ್ದೇನೆ. ಅರ್ಥವನ್ನು ಧರ್ಮದಿಂದಲೇ ಸಂಪಾದಿಸಬೇಕು ಎನ್ನುವುದು ನನ್ನ ಸಿದ್ಧಾಂತ. ಆದ್ದರಿಂದ ಪ್ರಜಾಜನರನ್ನು ಕರ್ಪಕ್ಕಾಗಿ ಪೀಡಿಸದೆ, ರಾಜಸ್ವವನ್ನು ಸ್ವೀಕರಿಸದೆ, ನನ್ನ ವೈಯಕ್ತಿಕ ಗಳಿಕೆಯಿಂದಲೇ ಈ ರಾಜ್ಯವನ್ನು ಕಟ್ಟಿ ಬೆಳೆಸಿದವನು ನಾನು. ಭಗವಾನ್ ಸೂರ್ಯನಾರಾಯಣನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅವನಿಂದ ಸಮಂತಕಮಣಿ ಎಂಬ ಅಮೂಲ್ಯ ರತ್ನವೊಂದನ್ನು ಪಡೆದೆ. ದಿನವೊಂದಕ್ಕೆ 8 ಬಾರದಷ್ಟು ಸುವರ್ಣವನ್ನು ಅನುಗ್ರಹಿಸುವ ಆ ಮಣಿಯನ್ನು ಅನುದಿನವೂ ಅರ್ಚಿಸಿ ಪ್ರಸಾದ ರೂಪವಾಗಿ ಬರುವ ಬಂಗಾರದಿಂದ ನಮ್ಮ ಈ ವೃಂದಾವನದಲ್ಲಿ ಸುಭಿಕ್ಷವು ನೆಲೆಸುವಂತೆ ಮಾಡಿದ್ದೇನೆ. ಮೊನ್ನೆ ದ್ವಾರಕೆಯಿಂದ ಕೃಷ್ಣ ಬಂದ. ಹುಡುಗ ನಮ್ಮವನೇ, ಆದರೇನು ಮಾಡುವುದು, ಬುದ್ಧಿ ಅಷ್ಟು ಒಳ್ಳೆಯದಲ್ಲ. ಬಂದವನೇ ಮಣಿ ನೋಡಿದ, ತನಗೆ ಕೊಡಬೇಕು ಎಂದು ಕೇಳಿದ. ಏಕೆ ಎಂದು ಕೇಳಿದರೆ ಅಜ್ಜ ಉಗ್ರಸೇನ ಮಹಾರಾಜರಿಗೆ ಒಪ್ಪಿಸುವುದಾಗಿ ಹೇಳಿದ. ಆ ಮಣಿಯಿಂದಾಗಿ ನನಗೆ ಅಥವಾ ತಮ್ಮನಿಗೆ ಪ್ರಾಣಾಪಾಯ ಬಂದರೂ ಬರಬಹುದು ಎಂದು ಭವಿಷ್ಯ ಬೇರೆ ನುಡಿದ. ಚೆನ್ನಾಗಿ ಜೋರು ಮಾಡಿ ಕಳುಹಿಸಿದ್ದೇನೆ. ಇಂಗು ತಿಂದ ಮಂಗನ ಹಾಗೆ ಹೋಗಿದ್ದಾನೆ. ಇರಲಿ. ಎಂದಿನಂತೆ ಇಂದೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯ ಕರ್ಮಾದಿಗಳನ್ನು ಪೂರೈಸಿ ಸಮಂತಕಮಣಿಯ ಪೂಜೆಯನ್ನು ನೆರವೇರಿಸಿ ಸಭಾಸ್ಥಾನಕ್ಕೆ ಬಂದು ಈ ಗಜಾರಿ ವಿಶ್ವರವನ್ನು ಅಲಂಕರಿಸಿರುವಂತಹ ಸಮಯದಲ್ಲಿ ವನಪಾಲಕರು ಬಂದು ಹೇಳಿದ್ದೇನು, ಜನರು ಕೇಳುವುದ
ಹೊರೆಯಲನು ವಾಗಲವನು ಮಣಿದೆಲ್ದ ಅರದಗ ಪ್ರಸೇನಜಿತನು ಏನಾಶ್ಚರ್ಯ! ನಮ್ಮ ನಾಡಿನ ಅಂಚಿನಲ್ಲಿರುವ ಕಾಡಿನಿಂದ ದುಷ್ಟ ಮೃಗಗಳು ತಂಡೋಪತಂಡವಾಗಿ ನಮ್ಮ ನಾಡಿಗೆ ಬರುತ್ತಿವೆಯಂತೆ. ಕಷ್ಟಪಟ್ಟು ಬೆಳೆಸಿದ ಬೆಳೆಗಳನ್ನೆಲ್ಲ ನಾಶಪಡಿಸುತ್ತಿದೆಯಂತೆ. ಕಾಡಿನವರಾಗಲಿ ನಾಡಿನವರಾಗಲಿ ಎಲ್ಲರೂ ನನ್ನ ಪ್ರಜೆಗಳೇ ಆಗಿದ್ದಾರೆ. ಅವರ ಕಷ್ಟವನ್ನು ಪರಿಹರಿಸುವುದು ಓರ್ವ ಸಮ್ರಾಟನಾಗಿ ನನ್ನ ಕರ್ತವ್ಯವೇ ಆಗಿದೆ. ಆದ್ದರಿಂದ ಬೇಟೆಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಸ್ವತಃ ನಾನೇ ಹೊರಟು ನಿಂತಿದ್ದೇನೆ. ಹೋ, ಅದಾರು ಬರುತ್ತಿರುವುದು? ಹರಸುತ ಕಾಳು ಹಾಲು ತೆರಳುವೆ ವಿಪಿನಕ್ಕೆ ತರಿಯುವೆ ಮೃಗ ತತಿಯ ಅಣ್ಣಯ್ಯ, ಮೊದಲಾಗಿ ನಿನ್ನ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ, ಆಶೀರ್ವದಿಸಿದ್ದೇನೆ. ವನಪಾಲಕರ ದೂರನ್ನು ನಾನು ಕೇಳಿಸಿಕೊಂಡೆ. ಅದನ್ನು ನಿವಾರಿಸಲು ನೀನೇ ಹೊರಟು ನಿಂತಿರುವುದು ಯಾಕಣ್ಣ? ನಾವೆಲ್ಲ ಇಲ್ಲವೇ? ಗೋಷ್ಪದ ವಾರಿಯನ್ನು ದಾಟಲು ಹರಿಗೋಲಿನ ಅಗತ್ಯವಿದೆಯೇ? ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆಯಲು ಕೊಡಲಿಯನ್ನು ಉಪಯೋಗಿಸುತ್ತಾರೆಯೇ? ಅಗ್ರಜ, ನೀನು ಅನುಗ್ರಹಿಸಿ ಕಳುಹಿಸಿದ್ದೇ ಹೌದಾದರೆ ಈ ವನಪಾಲಕರ ಸಹಿತ ನಾನೇ ಕಾನನಕ್ಕೆ ತೆರಳಿ ದುಷ್ಟ ಮೃಗಗಳನ್ನು ಸಂಹರಿಸಿ ಬರುತ್ತೇನೆ. ಕೊಡು ಅಪ್ಪಣೆ. ತಮ್ಮ, ಮೆಚ್ಚಿದೆ. ಹರುಷದುಳು ಸತ್ರಾಜಿತನು ಕರುಣಿಸುತ್ತ ಅಪ್ಪಣೆಯ ತಮ್ಮಗೆ ಕೊರಳೊಳಿಟ್ಟು ಚಮಲ್ತಕವತ ಪರಿಸಿ ಬೀಳ್ಕೊಡಲು ತಮ್ಮ ಪ್ರಸೇನ, ನಿನ್ನ ಮಾತುಗಳನ್ನು ಕೇಳಿ ನನಗೆ ಮಹದಾನಂದವಾಯಿತು. ಓರ್ವ ಯುವರಾಜನಿಗೆ ತಕ್ಕುದಾದ ಮಾತುಗಳನ್ನೇ ನೀನು ಆಡಿರುವೆ. ನಿನ್ನ ಪರಾಕ್ರಮದಲ್ಲಿ ನನಗೆ ಎಳ್ಳಿನಿತೂ ಸಂಶಯವಿಲ್ಲ. ಆದರೂ ನಿನ್ನ ರಕ್ಷೆಗಾಗಿ ಈ ಸಮಂತಕ ಮಣಿಯನ್ನು ನಿನಗೆ ಕೊಟ್ಟಿದ್ದೇನೆ. ಕಾಡಿನ ಅಂಗುಲ ಅಂಗುಲವನ್ನು ಬಲ್ಲ ವನಪಾಲಕರನ್ನು ಅಗಲಿ ಎಂದೂ ಒಬ್ಬಂಟಿಯಾಗಿ ಮುಂದುವರಿಯಬೇಡ. ಆದಷ್ಟು ಶೀಘ್ರದಲ್ಲಿ ಇವರ ಕಷ್ಟವನ್ನು ಪರಿಹರಿಸಿ ಕ್ಷೇಮದಿಂದ ಹಿಂತಿರುಗಿ ಬಾ. ಇದೋ ಹರಸಿದ್ದೇನೆ, ಹೋಗಿ ಬಾ. ಅಣ್ಣ, ಅನುಗ್ರಹಿತನಾದೆ, ಹೋಗಿ ಬರುತ್ತೇವೆ.
ಭೀಕರ ಕೇಸರಿಯೊಂದು ಸಿಂಹ ಸಿಂಹ ಕೊಲ್ಲಿ ಕೊಲ್ಲಿ ಹಾ 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 ಹರದಕ್ಕೆ ಪರಕ್ಕೆ ಏಳು ದಿನ ಹರದಕ್ಕೆ ಪರಕ್ಕೆ ಏಳು ದಿನ ಹರುಜದೋಳು ಓಲಾಗದಿ ಹಾಲದರ ಇರಲು ನಾರದ ಮುನಿಪತಿಯೋ ಇರಲು ನಾರದ ಮುನಿಪತಿಯು ತಬರಲು ಕಂಡು ಈ ಪ್ರಪಂಚದಲ್ಲಿ ರಾಮ ಎಂಬ ಅಭಿಧಾನದಿಂದ ಕೀರ್ತಿವಂತರಾದವರು ಮೂರು ಜನ. ಕೃತಯುಗದ ಪರಶುರಾಮ, ತ್ರೇತೆಯ ಕೋದಂಡರಾಮ ಮತ್ತು ದ್ವಾಪರದ ಈ ಬಲರಾಮ. ಅವರಿಬ್ಬರ ಹೆಸರಿಗೆ ಅವರ ಆಯುಧಗಳೇ ವಿಶೇಷಣವಾಗಿ ಅಂಟಿಕೊಂಡರೆ ವಿಶೇಷವಾದ ಬಲವೇ ನನ್ನ ಹೆಸರಿನೊಂದಿಗೆ ವಿಶೇಷಣವಾಗಿ ಮೆರೆಯುತ್ತಿದೆ. ಈ ಬಲರಾಮನ ಹೆಚ್ಚುಗಾರಿಕೆಯನ್ನ ಅಳೆಯಲು ಇದೊಂದೇ ಮಾನದಂಡ ಸಾಕು. ಯದುಗಳಿಗೆ ರಾಜತ್ವವಿಲ್ಲ ಎಂಬ ಹಳೆಯ ಮಾತನ್ನು ಸುಳ್ಳು ಮಾಡಿದವರಲ್ಲಿ ನಮ್ಮ ಅಜ್ಜ ಉಗ್ರಸೇನಾದಿಯಾಗಿ ಹಲವಾರು ರಾಜರುಗಳಿದ್ದರು. ಈ ಬಲರಾಮನಷ್ಟು ಕೀರ್ತಿವಂತರಾದವರು ಮತ್ತೊಬ್ಬರಿಲ್ಲ. ಅಂದರೆ ಅದೇನು ಒಣ ಜಂಬದ ಮಾತಲ್ಲ. ಯಾಕೆಂದರೆ ಹಲ ಅಂದರೆ ನೇಗಿಲು, ಮುಸಲ ಎಂದರೆ ವನಕೆ. ಅವೆರಡನ್ನೂ ಆಯುಧಗಳನ್ನಾಗಿ ಧರಿಸಿ ಅಗತ್ಯ ಬಿದ್ದರೆ ಅವೆರಡಕ್ಕೂ ಬ್ರಹ್ಮಾಸ್ತ್ರವನ್ನ ಅಭಿಮಂತ್ರಿಸಬಲ್ಲವನು ನಾನೊಬ್ಬನೇ ಸರಿ. ನಮ್ಮ ತಂದೆ ವಸುದೇವನ ಹಲವಾರು ಮಂದಿ ಪತ್ನಿಯರಲ್ಲಿ ರೋಹಿಣಿಯ ಮಗ ನಾನು ಬಲಭದ್ರ, ದೇವಕಿಯ ಮಗ ಕೃಷ್ಣನೇ ವಾಸುಭದ್ರ. ಸುಭದ್ರ ಎಂಬ ಪ್ರೀತಿಯ ತಂಗಿಯು ನಮಗಿದ್ದಾಳೆ. ನನ್ನನ್ನು ದೇವಕಿಯ ಗರ್ಭದಿಂದ ಯೋಗ ಮಾಯೆಯು ಆಕರ್ಷಿಸಿ ರೋಹಿಣಿಯ ಉದರದಲ್ಲಿಟ್ಟಳಂತೆ. ಆದ್ದರಿಂದಲೇ ನನಗೆ ಸಂಕರ್ಷಣ ರೋಹಿಣಿಯ ಎಂದು ನಾಮಾಂತರವಿದೆ. ಅವತಾರ ಪುರುಷ ಎಂದು ನನ್ನ ತಮ್ಮ ಕೃಷ್ಣನನ್ನು ಎಲ್ಲರೂ ಕೊಂಡಾಡುತ್ತಾರೆ. ಅಂತಹ ನನ್ನ ತಮ್ಮ ಬಂದು ನನಗೆ ನಮಸ್ಕರಿಸುವಾಗ ನನ್ನ ಯೋಗ್ಯತೆ ಎಷ್ಟು ದೊಡ್ಡದು ಎನ್ನುವುದು ಲೋಕಕ್ಕೆ ತಿಳಿಯುತ್ತದೆ. ರೈವತಕ ಅಥವಾ ಕಕುದ್ಮಿ ಮಹಾರಾಜನ ಮಗಳಾದ ರೇವತಿಯೇ ನನ್ನ ಧರ್ಮಪತ್ನಿ. ಅವಳು ಕೃತಯುಗದವಳು, ಅವಳು ಮುದುಕಿ, ನಾನು ಮುದುಕಿಯ ಗಂಡ ಎಂಬೆಲ್ಲ ಅಪಪ್ರಚಾರವನ್ನು ಮಾಡುವವರು ಇದ್ದಾರೆ ಬಿಡಿ. ರೇವತಿಗೆ ಬ್ರಹ್ಮದೇವನೇ ಸೂಚಿಸಿ ಅನುಗ್ರಹಿಸಿದ ಗಂಡು ನಾನು. ಅವಳ ಪ್ರಾಯ ಗೊತ್ತೇ ಆಗುವುದಿಲ್ಲ. ಅಂತಹ ಲಾವಣ್ಯವತಿ ಯಾಕೆ? ಅದೆಲ್ಲ ಬಿಡಿ.
ಇನ್ನೊಂದು ಅಪವಾದವೂ ಉಂಟು. ಬಲರಾಮ ಮದಿರಾಸಕ್ತ ಎಂದು. ಅಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ನಮ್ಮಂತವರಿಗೆ ಅದು ನಿಷೇಧವೂ ಅಲ್ಲ. ಮಧ್ಯಾಹ್ನದ ತನಕ ರಾಜ ಕಾರ್ಯಗಳನ್ನೆಲ್ಲ ಸಾಂಗವಾಗಿ ನೆರವೇರಿಸಿ ನಂತರ ವಿಶೇಷ ಮಟ್ಟದ ಮಧುವನ್ನ ಪಾನ ಮಾಡುತ್ತಾ ಸಾಯಂಕಾಲವನ್ನು ರಸವತ್ತಾಗಿ ಕಳೆಯುವಂತ ಅಭ್ಯಾಸ ನಮ್ಮದು. ಅದೆಲ್ಲ ಹಾಗಿರಲಿ, ಎಂದಿನಂತೆ ಇಂದು ರಾಜಸಭೆಯನ್ನ ಪ್ರವೇಶಿಸಿ ಸಿಂಹಾಸನದಲ್ಲಿ ವಿರಾಜಮಾನನಾಗಿರುವಂತಹ ಸಂದರ್ಭದಲ್ಲಿ ಅದೇನು ಕೇಳಿಸುತ್ತಿರುವುದು? ವೀಣಾನಾದವಲ್ಲವೇ? ದೂರದೊಳೈತ ಪ್ರತಿಯ ಕಾಡುತ್ತ ರಾಮ ಸಾರಿ ಬಂದಡಿಗಭಿನಮಿಸಿ ದೂರದೊಳೈತ ಪ್ರತಿಯ ಕಾಡುತ್ತ ರಾಮ ಸಾರಿ ಬಂದಡಿಗಭಿನಮಿಸಿ ಭೂರಿತೋಷಧಿ ಪೀಠ ಎತ್ತು ಪೂಜಿಸುತ್ತಾಗ ಭೂರಿತೋಷಧಿ ಪೀಠ ಎತ್ತು ಪೂಜಿಸುತ್ತಾಗ ಸ್ವಾರಿಯಾಗಮನವೇನೆಂದ ಓಹೋ ಸ್ವಾಮಿ ನಾರದ ಮಹರ್ಷಿಗಳೇ, ಬನ್ನಿ ಬನ್ನಿ. ತ್ರಿಲೋಕ ಸಂಚಾರಿಯಾದ ತಮ್ಮ ಆಗಮನದಿಂದ ನಮ್ಮೀ ಆಸ್ಥಾನ ಪಾವನವಾಯಿತು. ಆ ಸಂತೋಷದಿಂದಲೇ ಆಸನಾದಿ ಸಕಲೋಪಚಾರಗಳನ್ನ ಸಮರ್ಪಿಸಿದ್ದೇನೆ. ನಿಮ್ಮ ಆಗಮನವೇ ಅಪರೂಪ. ಅದರಲ್ಲೂ ಬಂದರೂ ಕೃಷ್ಣನಲ್ಲಿ ಮಾತನಾಡಿ ಹೋಗುವಂತಹ ಅಭ್ಯಾಸ ನಿಮ್ಮದು. ಅಂತಾದರಲ್ಲಿ ಏನು ಈ ಕಡೆ ಸವಾರಿ? ನನ್ನನ್ನೇ ಕಾಣುವುದಕ್ಕೆಂದು ಬಂದಿರೋ ಅಥವಾ ಇನ್ನೇನಾದ್ರೂ ಉದ್ದೇಶವಿದೆಯೋ? ದಯವಿಟ್ಟು ತಿಳಿಸುವ ಕೃಪೆ ಮಾಡಿ ಸ್ವಾಮಿ. ಅಯ್ಯ ಬಲರಾಮ, ನಿನ್ನಲ್ಲಿ ಮಾತನಾಡಲೆಂದೇ ಬಂದಿದ್ದೇನೆ. ಕೇಳುವಲದರ ಪೇಳ್ವೆ ನರಿತದನು ಶ್ರೀಕೃಷ್ಣನಿ ಜಗಪಾಲನಯಗವತಾರ ಗೈದಿಹನು ಆ ಕೇಳು ನರಿತಿದನು ಶ್ರೀಕೃಷ್ಣನಿ ಜಗಪಾಲನೆಗೆ ಅವತಾರ ಗೈದಿಹನು ಬೇಳಲಾರೆನು ಸರ್ವ ಜನರಳು ತ್ವಾಳಿ ದೇಶವ ಬರಿದೆ ನಿಷ್ಠುರ ಬೇಳಲಾರೆನು ಸರ್ವ ಜನರಳು ತಾಳಿ ದೇಶವ ಬರಿದೆ ನಿಷ್ಠುರ ಶಯನಿಯ ಯೋಗ್ಯವನಿ ಪೇಳು ಬುದ್ಧಿಗಳನ್ನು ದಯಯಲೇ ಹೇಳುವಲದರ ಬೇಳ್ವೆ ನರಿದರನು ಶ್ರೀಕೃಷ್ಣನಿ ಜಗಪಾಲನೆಗವತಾರ ಕೈದೇಯನು ಆ ಬಲಭದ್ರ, ಕೃಷ್ಣನು ಅವತಾರ ಪುರುಷ ಎಂಬ ಕಾರಣಕ್ಕೆ ನಾನು ಅವನಲ್ಲಿಗೆ ಬಂದು ಹೋಗುತ್ತಿದ್ದದ್ದು ನಿಜವೇ ಹೌದಾದರೂ ಅವನ ಈಗೀಗಿನ ಚರ್ಯೆಯನ್ನು ನೋಡುತ್ತಿದ್ದರೆ ಅವನು ಅವತಾರ ಪುರುಷನಲ್ಲ.
ಬದಲಿಗೆ ಅವಾಂತರ ಪುರುಷವಿರಬಹುದೇನೋ ಎಂಬ ಸಂದೇಹ ಒಂದು ನನ್ನನ್ನು ಕಾಡುತ್ತಿದೆ ನೋಡು. ಅವನ ಬಾಲ್ಯದ ಆಟ ಹುಡುಗಾಟಗಳನ್ನೆಲ್ಲ ಬಿಡೋಣ. ಅವನ ಈಗೀಗಿನ ಹೆಣಗಾಟದ ಕುರಿತೇ ನಾನು ಮಾತನಾಡುತ್ತಿದ್ದೇನೆ. ಸ್ವಾಮಿ ನಾರದರೆ, ಒಗಟಾಗಿ ಮಾತನಾಡಬೇಡಿ, ನೇರವಾಗಿ ವಿಷಯವನ್ನ ತಿಳಿಸಿ. ಆದೀತು ಮಹಾರಾಯ, ಹೇಳೋಣ. ನೋಡು, ಯೌವನದಲ್ಲಿ ಹೆಣ್ಣಿನ ಆಕರ್ಷಣೆ ಸಹಜವೇ ಹೌದಾದರೂ ನಿನ್ನ ತಮ್ಮನದ್ದು ಸ್ವಲ್ಪ ಅತಿ ಆಯಿತು ನೋಡು. ಕೋಸಲಕ್ಕೆ ಹೋದ, 7 ವೃಷಭಗಳನ್ನು ಮಣಿಸಿ ನಗ್ನಜಿತೆಯನ್ನು ಕರೆದುಕೊಂಡು ಬಂದ. ಹಾಗೆಯೇ ಕಾಳಿಂದಿಯೂ ಅವನವಳಾದಳು. ಸಾಕಾಗುವುದಿಲ್ವಾ? ಆ ಕೇಕೆಯ ದೇಶಕ್ಕೆ ಹೋಗಿ ಭದ್ರೆಯನ್ನು ಅಪಹರಿಸಿ ತಂದ. ಆ ಪ್ರದೇಶದ ರಾಜರುಗಳೆಲ್ಲರ ದ್ವೇಷವನ್ನು ಕಟ್ಟಿಕೊಂಡ. ಇಷ್ಟಕ್ಕೆ ಮುಗಿಯಿತಾ? ನಿಮ್ಮ ಸೋದರತೆ ರಾಜಾಧಿದೇವಿ, ಅವಳ ಮಗಳು ಮಿತ್ರವಿಂದೆ, ಅವಳನ್ನು ಅಪಹರಿಸಿ ತಂದ. ಅವಳ ಅಣ್ಣಂದಿರು ಆ ವಿಂದಾನುವಿಂದರು ವಿರೋಧಿಸಿದಾಗ ಈ ಪುಣ್ಯಾತ್ಮ ಭಾವಂದಿರೆಂಬ ಸಂಬಂಧವನ್ನು ಮರೆತು ಅವರಿಗೆ ಚೆನ್ನಾಗಿ ಹೊಡೆದು ಬಂದಿದ್ದಾನೆ. ಇಷ್ಟೆಲ್ಲ ಜನರಲ್ಲಿ, ಬಂಧುವರ್ಗದವರಲ್ಲಿ ದ್ವೇಷ ಕಟ್ಟಿಕೊಂಡು ಆ ಹೆಣ್ಣು ಮಕ್ಕಳನ್ನು ತಂದಿರಿಸಿಕೊಂಡು ಏನನ್ನು ಸಾಧಿಸಿದ ನಿನ್ನ ತಮ್ಮ? ಸ್ವಲ್ಪ ನೀನಾದರೂ ಬುದ್ಧಿ ಹೇಳಬಾರದ ಮಹಾರಾಯ? ಸ್ವಾಮಿ ನಾರದ್ರೆ, ಇವೆಲ್ಲವನ್ನು ನಾನು ಬಲ್ಲೆ. ಬಲ್ಲೆನೈ ಮುನಿಪಾತಿ ಸತಿಯಾರಾದಲ್ಲಿಯುವುದ ಎಲ್ಲವೂ ಇದಾವೆಂಬೆಯೇ ಸತಿಯಾರಾದಲ್ಲಿಯುವುದ ಎಲ್ಲವೂ ವಿಹಿತವೆಂಬೆಯೇ ಕೊಲ್ಲಾರೊಡನೆ ಕಲಹವಗೈಯೇ ನಿಷ್ಠುರ, ಕೊಲ್ಲಾರೊಡನೆ ಕಲಹವಗೈಯೇ ನಿಷ್ಠುರ, ಅಲ್ಲ ಬೆಳೆದನು ರಾಮನೋ. ಬಲ್ಲೆನೈ ಮುನಿಪಾತಿ ಸತಿಯಾರದಲ್ಲಿಯುವುದೆಲ್ಲವ ವಿಹಿತವೆಂಬೆಯೇ ಸ್ವಾಮಿ ನಾರದರೆ, ನೀವೇನು ಹೊಸ ವಿಷಯ ಹೇಳುತ್ತೀರೆಂದು ಭಾವಿಸಿದರೆ ನೀವೀಗ ಹೇಳಿರುವಂತದ್ದು ನನಗೆ ತಿಳಿದಿರುವಂತದ್ದೇ. ನಿಮಗೇನೋ ಮದುವೆಯಲ್ಲಿ ಆಸಕ್ತಿ ಇಲ್ಲ, ಒಪ್ಪೋಣ. ಆದರೆ ಎಲ್ಲರೂ ನಿಮ್ಮ ಹಾಗೆ ಆದರೆ ಲೋಕ ನಡೆದಿತ್ತೆ ಸ್ವಾಮಿ. ನಾನೇನೋ ರೇವತಿ ಒಬ್ಬಳೇ ನನಗೆ ಸಾಕು ಎಂದುಕೊಂಡು ಹಾಯಾಗಿದ್ದೇನೆ. ಆದರೆ ಆ ವಿಷಯದಲ್ಲಿ ಕೃಷ್ಣನನ್ನ ನಿರ್ಬಂಧಿಸುವುದು ನನಗೆ ಇಷ್ಟವಿಲ್ಲ. ನೀವೇ ಕೇಳಿಲ್ಲವೇ, ರಾಜಾನೋ ಬಹು ವಲ್ಲಭಾಹ ಎಂದು. ಅವನಿಗೆ ಸ್ವಲ್ಪ ಹೆಣ್ಣು ಹುಚ್ಚು ಹೆಚ್ಚು, ಅದನ್ನ ಶಮನಿಸಿಕೊಳ್ಳಲು ಒಂದಕ್ಕಿಂತ ಹೆಚ್ಚು ಮದುವೆ ಆಗಲಿ ಬಿಡಿ, ನಿಮಗೇನು ನನಗೇನು. ಇನ್ನು ನಿಷ್ಠುರದ ವಿಚಾರ, ಕೆಟ್ಟ ಜನರಲ್ಲಿ ಸ್ನೇಹ ಮಾಡುವುದಕ್ಕಾಗುತ್ತದೆಯೇ ಸ್ವಾಮಿ? ಮದುವೆ ಆಗುವ ಹೆಣ್ಣಿಗೆ ಇಷ್ಟವಿದ್ದರೂ ಅಡ್ಡಿಪಡಿಸುವ ಅಣ್ಣಂದಿರೇ ಆಗಲಿ ಅಪ್ಪನೇ ಆಗಲಿ ಅವರನ್ನ ಸದೆಬಡಿದು ಮೆಚ್ಚಿದವಳನ್ನ ಕರೆತರುವುದು ಕ್ಷತ್ರಿಯರಿಗೆ ಭೂಷಣ. ಆದ್ದರಿಂದಲೇ ಗಾಂಧರ್ವ, ಕ್ಷಾತ್ರ ಇತ್ಯಾದಿ 8 ಬಗೆಯ ವಿವಾಹಕ್ಕೂ ಧರ್ಮದ ಮುದ್ರೆ ಬಿದ್ದಿದೆ ಅಲ್ಲವೇ ಸ್ವಾಮಿ? ಅದೇನೋ ಹೌದು. ಒಬ್ಬ ಅಣ್ಣನಾಗಿ ವಿವಾಹಗಳ ವಿಷಯದಲ್ಲಿ ನೀನು ಕೃಷ್ಣನ ಬೆಂಬಲಕ್ಕೆ ನಿಲ್ಲುವುದನ್ನು ಒಪ್ಪಬಹುದಾದರೂ ಅವನ ಕೃತ್ಯಗಳಲ್ಲಿರುವ ದೋಷವನ್ನು ಗುರುತಿಸುವಲ್ಲಿ ನೀನು ವಿಫಲನಾಗಬಾರದೆಂಬುದು ಮಾತ್ರ ನನ್ನ ಆಶಯ. ಕೃಷ್ಣನ ತಲೆಯ ಮೇಲೆ
ಗುರುತರವಾದ ಕೊಲೆಯ ಆಪಾದನೆಯೊಂದು ತೂಗಾಡುತ್ತಿದೆ, ಗೊತ್ತೇ ನಿನಗೆ? ನಿಜವೇ? ಸ್ವಲ್ಪ ವಿವರಿಸಿ ಹೇಳಿ ಸ್ವಾಮಿ. ಹಲದಾರ ಲಾಲಿಸೋ ನಿನ್ನ ನಾನು ಜನ ಗುಣ ತಿಳಿಯಾದೋ ನಿನಗೀಗಳು ನಿನ್ನ ನಾನು ಜನ ಗುಣ ತಿಳಿಯಾದೋ ನಿನಗೀಗಳು ಇಳೆಯೆಲ್ಲ ತುಂಬಿ ಹೋದು ಪವಾದವ ಇಳೆಯೆಲ್ಲ ತುಂಬಿ ಹೋದು ಪವಾದವ ಕಳಿಸಿದ ಶ್ರೀಕೃಷ್ಣನು ಕಳಿಸಿದ ಶ್ರೀಕೃಷ್ಣನು ಇಳೆಯೆಲ್ಲ ತುಂಬಿ ಹುದೊಂದ ಪವಾದವ ಕಳಿಸಿದ ಶ್ರೀಕೃಷ್ಣನು ಹಾಲದರ ಲಾಲಿಸು ನಿನ್ನನು ಜನ ಗುಣ ತಿಳಿಯದೋ ನಿನಗೀಗಳು ಹಲದರ ಲಾಲಿಸೋ ಬಲಭದ್ರ, ಹಾ, ನೀನು ಯಾದವಾಗ್ರಣಿ, ನಿನ್ನ ತಮ್ಮ ರಸಿಕ ಶಿಖಾಮಣಿ. ಆದರೆ ಈಗ ಅವನಿಗೆ ನಾರಿಮಣಿಯರ ಹುಚ್ಚಿನೊಂದಿಗೆ ಹೊಸತಾಗಿ ಮಣಿಯ ಹುಚ್ಚು ಹಿಡಿದಿದೆ. ವೃಂದಾವನದ ಸತ್ರಾಜಿತನಲ್ಲಿರುವ ಸ್ಯಮಂತಕ ರತ್ನದ ವಿಚಾರ ನೀನು ಬಲ್ಲೆಯಷ್ಟೇ. ಕೃಷ್ಣ ಅವನಲ್ಲಿಗೆ ಹೋಗಿ ಅದನ್ನು ತನಗೆ ಕೊಡು ಎಂದು ಕೇಳಿದನಂತೆ. ಅವನು ಕೊಡುವುದಿಲ್ಲ ಎಂದನಂತೆ. ನಂತರದಲ್ಲಿ ಅವನ ತಮ್ಮ ಪ್ರಸೇನ ಆ ಮಣಿಯನ್ನು ಧರಿಸಿ ಕಾಡಿಗೆ ಬೇಟೆಗೆ ಹೋದನಂತೆ. ಹೋದವ ಹಿಂದೆ ಬರಲಿಲ್ಲವಂತೆ. ಈಗ ಆ ಸತ್ರಾಜಿತ ಕೃಷ್ಣನೇ ಮಣಿಯ ಮೇಲಿನ ಆಸೆಯಿಂದಾಗಿ ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿದ್ದಾನೆಂದು ಎಲ್ಲಾ ಕಡೆ ಹೇಳಿಕೊಂಡು ಬರುತ್ತಿದ್ದಾನೆ. ಸತ್ಯವೋ ಸುಳ್ಳೋ ಅಪವಾದವಂತೂ ನಿನ್ನ ತಮ್ಮನಿಗೆ ಅಂಟಿಕೊಂಡಾಗಿದೆ. ಅಯ್ಯ ಬಲರಾಮ, ಇದರ ಪರಿಮಾರ್ಜನೆ ಹೇಗೆ ಎಂಬುವುದು ನಿಮ್ಮಿಬ್ಬರಿಗೆ ಸೇರಿದ ವಿಚಾರ. ಆದರೆ ಇಂತಹ ಯುವರಾಜನಿಂದಾಗಿ ಮಹಾರಾಜನಾದ ನಿನಗೆ ಕಳಂಕ ಬರಬಾರದಲ್ಲ ಎಂಬ ಸದಿಚ್ಛೆಯಿಂದ ಇಷ್ಟನ್ನು ಹೇಳಿದ್ದೇನೆ. ನಾನಿನ್ನು ಬರುತ್ತೇನೆ. ನಾನು ಬಂದ ಕೆಲಸವಾಯಿತು. ಆಯಿತು ಸ್ವಾಮಿ ನಾರದರೆ, ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಇರಲಾನಾಗ ಗೋವಿಂದನೋ ಸಂತದಾದಿ ಬರಕಂಡು ಬಲರಾಮನ ಜಯ ಸಂತದಾದಿ ಬರಕಂಡು ಬಲರಾಮನು ಪರಿಕಿಸದೆ ಕಿಡಿಸು ಸುತ
ಬರಲು ಸರಸಿ ಜಾಂಬಕ ನಮಿಸುತ್ತ ಸರಸಿ ಜಾಂಬಕ ನಮಿಸುತ್ತ ರಾಮಣ್ಣ, ಇದೋ ನಾನು ಬಂದಿದ್ದೇನೆ. ಕೃಷ್ಣ ನಿನ್ನ ತಮ್ಮ. ಯಾಕೆ ಬಂದೆ? ಯಾಕೆ ಬಂದೆ? ಬರಬೇಡ ನನ್ನೆದುರಿಗೆ. ಕೈಗೊಳ್ಳಲು ಮಾನವ ತೊರೆಯೋ ನಿಶ್ಚಯವು ನೀನು ನನ್ನೆದುರಿಗೆ ಬರುವುದೇ ಬೇಡ. ಬಂದರೆ ನಾನು ನಿನ್ನ ಮುಖ ನೋಡುವುದಿಲ್ಲ. ಮಾತಾಡಿಸಬೇಡ. ನಾನು ಮಾತನಾಡುವುದಿಲ್ಲ. ಅಣ್ಣ ಅಂತ ಕರೆಯುವುದಂತೂ ಬೇಡವೇ ಬೇಡ. ದುರುಳತ್ವದಿಂದ ಮಾನವತೆಯನ್ನು ಮರೆತ, ಮಾನವನ್ನು ತೊರೆದ ನಿನ್ನಲ್ಲಿ ನನಗೆ ಯಾವ ಸಂಬಂಧವೂ ಇಲ್ಲ. ಯಾಕೆ ಹೀಗೆ ಮಾಡಿದೆ? ಯಾಕೆ ನಮ್ಮ ವಂಶದಲ್ಲಿ ಹುಟ್ಟಿದೆ? ಸಂಬಂಧಿಕರಲ್ಲಿ ದ್ವೇಷ, ನಿಷ್ಠುರ, ಸರೀಕರಲ್ಲಿ ಅಪಹಾಸ್ಯ, ಇದೆಲ್ಲವೇ ನಿನ್ನ ಬಳುವಳಿ ನಮ್ಮ ವಂಶಕ್ಕೆ. ತೊಲಗಿಲ್ಲಿಂದ ಕುಲ ಕೊಟ್ಟಾರ. ಆಯ್ತಣ್ಣ, ಹೋಗುತ್ತೇನೆ. ಆದರೆ ಒಂದು ಮಾತು ಅಣ್ಣಯ್ಯ, ತಪ್ಪು ಮಾಡಿದವನಿಗೆ ಅವನ ತಪ್ಪು ಯಾವುದೆಂಬುದನ್ನಾದರೂ ತಿಳಿಸಬೇಡವೇ? ನೀನು ಈ ರೀತಿಯಾಗಿ ಕೆಂಡಾಮಂಡಲವಾಗಲು ಕಾರಣವಾದಂತಹ ಯಾವ ತಪ್ಪನ್ನು ಮಾಡಿದ್ದೇನೆ? ದಯಮಾಡಿ ನಿನ್ನ ಪಾದಸೇವಕನಿಗೆ ತಿಳಿಸಬಹುದೇ ಅಣ್ಣ? ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬ ಮಾತು ನಿನಗೆ ಹೇಳಿ ಮಾಡಿಸಿದಂತಿದೆ. ನಿನ್ನ ಈ ನಾಟಕವನ್ನೆಲ್ಲ ಕಟ್ಟಿಡು. ಯಾಕೆ ಇಂಥ ಹೇಯ ಕೃತ್ಯವನ್ನ ಮಾಡಿದೆ? ಉತ್ತರಿಸು. ಹಿರಿಯ ಕಳರ ಈ ಕೆಲಸವು ನಿನಗೆ ಎಲ್ಲಾ ಕೃಷ್ಣ, ನೀನು ಸತ್ರಾಜಿತನಲ್ಲಿ ಹೋದದ್ದು ಯಾಕೆ? ಅವನಲ್ಲಿರುವ ಸಮಂತಕ ರತ್ನವನ್ನು ಕೇಳಿದ್ದು ಯಾಕೆ? ಅದನ್ನು ಧರಿಸಿ ಕಾಡಿಗೆ ಹೋದ ಪ್ರಸೇನನನ್ನ ಕೊಂದು ಮಣಿಯನ್ನು ಅಪಹರಿಸಿದ್ದು ಯಾಕೆ? ಈಗ ಆ ರತ್ನ ಎಲ್ಲಿದೆ? ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಯಾಕೆ ಇಂಥ ಹೇಯ ಕೃತ್ಯವನ್ನ ಮಾಡಿದೆ? ಉತ್ತರಿಸು. ಅಣ್ಣ, ಆಪಾದನೆಯ ಪೂರ್ವಭಾಗವನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಪ್ರಸೇನನನ್ನು ಕೊಂದೆ ಎಂಬುದಾಗಿ ಹೇಳುತ್ತಿದ್ದೀಯಲ್ಲ, ಅವನನ್ನು ನಾನು ಅರಿಯೆ ಪ್ರಸೇನ ಬೋದುದನೋ ಅಪಹರಿಸಲಿಲ್ಲವನ ರತ್ನವನು, ಅಪಹರಿಸಲಿಲ್ಲವನ ರತ್ನವನು. ಬರಿದೇದ ಕಪವಾದ ಬೇಳ್ವೆ ಎನ್ನೊಳು, ಬರಿದೇದ ಕಪವಾದ
ಬೇಳೆ ಎನ್ನೊಳು ದೋಷವಿರದು ಕೋಪವಿದೆ ತಕಾಗ್ರಜ ಸರಿಯೇ ನೀನೇ ಪರಿಯ ಗೈದುದು ದೋಷವಿರದು ಕೋಪವಿದೆ ತಕಾಗ್ರಜ ಸರಿಯೇ ನೀನೇ ಪರಿಯ ಗೈವೋದು ಅರಿಯೇ ಪ್ರತೇನ ಬೋದುದನು ಅಪಹರಿಸಲಿಲ್ಲವನ ರತ್ನವನು ಅಪಹರಿಸಲಿಲ್ಲವನ ರತ್ನವನು ಅಣ್ಣ, ನಾನು ವೃಂದಾವನಕ್ಕೆ ಹೋದದ್ದು ನಿಜ. ಸತ್ರಾಜಿತನಲ್ಲಿ ಸಮಂತಕ ರತ್ನವನ್ನು ಕೇಳಿದ್ದು ನಿಜ. ಆದರೆ ಅವನು ಕೊಡುವುದಿಲ್ಲವೆಂದು ಹೇಳಿದಾಗ ನಾನೇನು ಅವನನ್ನು ಬಲವಂತ ಮಾಡಲಿಲ್ಲ, ಬೆದರಿಸಲೂ ಇಲ್ಲ. ಸುಮ್ಮನೆ ಹಿಂತಿರುಗಿ ಬಂದೆ. ಆ ಪ್ರಸೇನ ಸಾಧು ಸ್ವಭಾವದವ. ಅವನೇನು ನನಗೆ ಶತ್ರುವಲ್ಲ. ಮಣಿಯನ್ನು ತೆಗೆದುಕೊಂಡು ಹೋದ ವಿಚಾರವು ನನಗೆ ಗೋಚರವಿಲ್ಲ. ನೀನು ಸುಮ್ಮನೆ ಯಾರು ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ನನ್ನ ಮೇಲೆ ಈ ರೀತಿಯಾಗಿ ಕೋಪಿಸಿಕೊಳ್ಳುವುದು ಸರಿಯೇ ಅಣ್ಣಯ್ಯ? ಮುಚ್ಚಬಾಯಿ, ನೀನು ಮಣಿಯನ್ನು ಕೇಳಿದಂತ ಹೋದಲ್ಲ, ಯಾಕೆ ಕೇಳಿದೆ? ಮಣಿಯ ಜತ್ರಾಜಿದೊಳಳಿ ಏತಕಯ ಮಣಿಯ ಜತ್ರಾಜಿದೊಳಳಿ ಏತಕ ಎನಗೆ ಕೊಡಬೇಕೆನ್ನುವುದ ಕೇಳಿದೆಯ ಹರನ ಕೈಯ ಪ್ರತೇನ ನುದಿಟ ವಿನವ ಈಗ ಯಾರ್ಯಾರು ಹೇಳಿದ್ದಲ್ಲವೋ ನಾರದರೆ ಈ ವಿಷಯವನ್ನು ನನ್ನ ಗಮನಕ್ಕೆ ತಂದದ್ದು. ಈ ದ್ವಾರಕೆಯಲ್ಲಿ ನಿನಗೆ ಏನು ಕಡಿಮೆಯಾಗಿದೆ ಎಂದು ನೀನು ಸತ್ರಾಜಿತನಲ್ಲಿ ಮಣಿಯನ್ನು ಕೇಳಿದೆ. ಜಾರತ್ವ ಚೋರತ್ವಗಳು ನಿನಗೆ ಕರತಲಾಮಲಕ ಎನ್ನುವುದು ಲೋಕಪ್ರಸಿದ್ಧ. ನೀನು ಮಣಿಯನ್ನು ಕೇಳಿದೆ, ಅವನು ಕೊಡಲಿಲ್ಲ. ಅದನ್ನು ಧರಿಸಿದ ಪ್ರಸೇನ ಕಾಡಿಗೆ ಹೋದವನು ಹಿಂದಿರುಗಿ ಬರಲಿಲ್ಲ. ಈ ಎಲ್ಲಾ ಘಟನೆಗಳನ್ನು ಪೋಣಿಸಿ ನೋಡಿದಾಗ ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲು ಹೆಚ್ಚು ಬುದ್ಧಿವಂತಿಕೆಯನ್ನು ಬೇಕಾಗುವುದಿಲ್ಲ. ಈಗ ನಿನಗೆ ಮಾತ್ರ ಅಪವಾದವಲ್ಲ, ನಿನ್ನ ಅಣ್ಣನಾಗಿ ಹುಟ್ಟಿದ ಕರ್ಮಕ್ಕೆ ನನಗೂ ಅಪವಾದ ಅಂಟಿಕೊಂಡಿದೆ. ನಿನ್ನಂತವನನ್ನು ತಮ್ಮನಾಗಿ ಯುವರಾಜನಾಗಿ ಪಡೆದ ದೌರ್ಭಾಗ್ಯವನ್ನ ತೀರಿಸಿಕೊಳ್ಳುವುದಕ್ಕಾಗಿ ಇನ್ನು ಒಂದು ಕ್ಷಣವೂ ನಾನು ಇಲ್ಲಿ ನಿಲ್ಲುವುದಿಲ್ಲ. ಈಗಲೇ ತೀರ್ಥಯಾತ್ರೆಗೆ ಹೊರಡುತ್ತೇನೆ. ನೀನು ಏನು ಬೇಕಾದರೂ ಮಾಡಿಕೊಳ್ಳು. ಸ್ವಲ್ಪ ಸೈರಿಸು, ದಯವಿಟ್ಟು ನನ್ನ ಮಾತನ್ನ ಕೇಳು. ಜನನಿ ಜನಕಾರಾಣೆ ಕೇಳೋಳು ಆ ಮಣಿಯು ಪ್ರಸೇನ ಮಾತೆಗಳು ಆ ಮಣಿಯು ಪ್ರಸೇನ ಮಾತೆಗಳು ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಎನಗೆ ಗೋಚರವಿಲ್ಲ ದುರುಳ ಕೃತ್ಯಗಳಿಗೆ ಮನವ ಗೋಡೆ ನಾನಿಗಾದರೂ ಎಣಿತ ಬೇಡನು ಮಾನ ಅಗ್ರಜ ಮನವೊಡೇನ ಎಲ್ದಿಗಾದರೂ ಎಣಿತ ಬೇಡನು ಮಾನವಗ್ರಜ ಜನನಿ ಜನಕರ ಆಣೆ ಕೇಳು. ರಾಜ್ಯದಲ್ಲಿ ಅರಾಜಕತೆ ಉಂಟಾಗುತ್ತದೆ. ಅಷ್ಟು ಮಾತ್ರವಲ್ಲ, ವೃಂದಾವನದಲ್ಲಿ ಇಂತಹ ರತ್ನವೊಂದು ತಿಳಿದ ರಾಕ್ಷಸರೋ ದುಷ್ಟ ಕ್ಷತ್ರಿಯರೋ ದಾಳಿ ಮಾಡಿದರೆ ಸತ್ರಾಜಿತನಿಗೆ ಆಪತ್ತಲ್ಲವೇ? ಹಾಗಾಗಿ ಆ ರತ್ನವು
ನಮ್ಮಜ್ಜ ಉಗ್ರಸೇನ ಮಹಾರಾಜರ ಬಳಿ ಇದ್ದರೆ ಒಳಿತು ಎಂಬ ದೃಷ್ಟಿಯಿಂದ ನಾನು ಕೇಳಿದೆ. ಅವನು ಕೊಡುವುದಿಲ್ಲವೆಂದು ಹೇಳಿದಾಗ ನಾನು ಅದರ ಗೊಡವೆಯನ್ನು ಬಿಟ್ಟು ಬಿಟ್ಟೆ. ಸತ್ರಾಜಿತನನ್ನು ಕಟ್ಟಿ ಹಾಕಿ ಆ ಮಣಿಯನ್ನು ತರುವುದು ನನಗೇನು ಕಷ್ಟದ ಕೆಲಸವಾಗಿರಲಿಲ್ಲ. ಆದರೆ ನಾನು ಹಾಗೆ ಮಾಡಲಿಲ್ಲ, ಸುಮ್ಮನೆ ಹಿಂತಿರುಗಿ ಬಂದೆ. ಅಣ್ಣ, ಮಾವ ಕಂಸನ ಹಾಗೆ ಪ್ರಸೇನನೇನು ದುಷ್ಟನಲ್ಲ, ಮತ್ತೆ ಯಾಕೆ ನಾನು ಅವನನ್ನು ಕೊಲ್ಲಲಿ? ನಿನಗೆ ಇನ್ನೂ ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಎಂದಾದರೆ ಇದು ನನ್ನ ಜನಕ ಜನನಿಯರು ವಸುದೇವ ದೇವಕಿಯರ ಪಾದ ದಾಣೆಯಾಗಿಯೂ ನಾನು ಪ್ರಸೇನನನ್ನು ಕೊಂದಿಲ್ಲ, ಮಣಿಯನ್ನು ಅಪಹರಿಸಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಆಗಲಿ ತಮ್ಮ, ತಂದೆ ತಾಯಿಗಳ ಮೇಲೆ ಆಣೆ ಮಾಡಿರುವ ನಿನ್ನನ್ನು ನಾನು ನಂಬುತ್ತೇನೆ. ಆದರೆ ನಾನೊಬ್ಬ ನಂಬುವುದರಿಂದ ನಿನ್ನ ಮೇಲೆ ಬಂದಿರುವ ಅಪವಾದ ತೊಲಗುವುದಿಲ್ಲವಲ್ಲ ತಮ್ಮ. ನಿನ್ನಲ್ಲಿ ವಂಚನೆ ಇಲ್ಲ ಎನ್ನುವುದು ನನಗೊಬ್ಬನಿಗೆ ತಿಳಿದರೆ ಸಾಲದು, ಲೋಕಕ್ಕೆಲ್ಲ ತಿಳಿಯಬೇಕು. ಆದ್ದರಿಂದಲೇ ಆ ಪ್ರಸೇನನು ಎಲ್ಲಿದ್ದಾನೆಂದು ತಿಳಿದು ಬಂದು ಸಿಕ್ಕಿದರೆ ಮಣಿಯನ್ನು ತಂದು ಸತ್ರಾಜಿತನಿಗೆ ಒಪ್ಪಿಸಿ ಅವನ ಮನಕಷಾಯವನ್ನ ಹೋಗಲಾಡಿಸಬೇಕು. ಅಷ್ಟು ಮಾಡುತ್ತೀಯಾ ತಮ್ಮ? ಅಣ್ಣ, ಈಗಲೇ ಹೊರಡುತ್ತೇನೆ. ಹೊರಡುವ ಮೊದಲು ಒಂದು ಮಾತು. ಆ ಪ್ರಸೇನ ಈ ವಸುಂಧರೆಯಲ್ಲಿ ಎಲ್ಲಿಯೇ ಇರಲಿ, ಜೀವಂತವಾಗಿದ್ದರೆ ಕರೆದುಕೊಂಡು ಬರುತ್ತೇನೆ. ಮರಣ ಹೊಂದಿದ್ದರೆ ಸಾವಿನ ಕಾರಣವನ್ನು ತಿಳಿದು ಬಂದು ಹೇಳುತ್ತೇನೆ. ಇಷ್ಟು ಮಾಡದೆ ನಾನು ನಿನಗೆ ಮುಖ ತೋರಿಸುವುದಿಲ್ಲ. ಖಂಡಿತ ಖಂಡಿತ. ಆಯಿತು ತಮ್ಮ, ಆದರೆ ನೀನೊಬ್ಬನೇ ಹೋಗುವುದು ಸರಿಯಲ್ಲ. ಜೊತೆಯಲ್ಲಿ ನಮ್ಮ ಯಾದವ ವೀರರನ್ನು ಕರೆದುಕೊಂಡು ಹೋಗು. ಸಾಕ್ಷಿಗೂ ಆಗುತ್ತದೆ, ರಕ್ಷೆಗೂ ಆಗುತ್ತದೆ. ಎಲ್ಲರೂ ಹೋಗಿ ಬನ್ನಿ, ಯಶೋವಂತರಾಗಿ ಕೃತಕೃತ್ಯರಾಗಿ. ಕಲ್ಯಾಣ ಮಸ್ತು. ದ್ವಾರಕೆಯಿಂದ ಹೊರಟು ಬಂದಂತಹ ನಾವುಗಳು ಪ್ರಸೇನನು ಬೇಟೆಯಾಡಿದ ವಿಂಧ್ಯಾಚಲದ ಉಪವನವನ್ನು ಸೇರಿ ಬಹಳಷ್ಟು ಹುಡುಕಾಡಿದೆವು. ಆದರೆ ಯಾವ ಕುರುಹು ಗೋಚರವಾಗಲಿಲ್ಲ. ಓಹೋಹೋ, ಅದೋ ಅಲ್ಲಿ ಕುದುರೆಯ ಪಾದದ ಚಿಹ್ನೆಯೊಂದು ಮೂಡಿ ಬಂದು ಮುಂದೆ ಮುಂದೆ ಸಾಗಿದೆ. ಮನುಷ್ಯ ಅಥವಾ ಬೇರೆ ಕುದುರೆಗಳ ಪಾದದ ಚಿಹ್ನೆಗಳು ಕಾಣಿಸದೇ ಇರುವುದರಿಂದ ಪ್ರಸೇನನು ವನಪಾಲಕರನ್ನು ಹಿಂದೆಯೇ ನಿಲ್ಲಿಸಿ ತಾನೊಬ್ಬನೇ ಮುಂದತ್ತಿ ಬಂದಿದ್ದಾನೆಂಬುದು ಸ್ಪಷ್ಟ. ಹಾಗಾಗಿ ತುರಗಪಾದದ ಚಿಹ್ನೆಯನ್ನೇ ಅನುಸರಿಸಿಕೊಂಡು ಮುಂದೆ ಹೋಗೋಣವಂತೆ. ತುರಗಪಾದದ ಚಿಹ್ನೆ ಅರದು ತೈದಿರನೊದು ಸರತಿಯೇಡೆಯೋಳೋ ರಕ್ತ ತೂರಿದುವುದ ಕಂಡು ದುರಕೈದು ಕೇಸರಿಯನ ಕದಿ ಕರುಳುಗಿದಗಿಸುವ ದುರಕೈದು ಕೇಸರಿಯನ ಕದಿ ಕರುಳುಗಿದಗಿಸುವ ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ ತುರಗ ಪಾದದ ಚಿಹ್ನೆ ಅರಸು ತೈದಿದನೊಲು ಸರದಿಯೊಳೆಯೊಳು ರಕ್ತ ಸುರಿಯುವುದ ಕಂಡು ನನ್ನ ತರ್ಕ ಸರಿಯಾಯಿತು. ಮುಂದೆ ಮುಂದೆ ಸಾಗಿ ಬಂದಾಗ ದೃಗ್ಗೋಚರವಾದ ಸರೋವರದ ಬಳಿ ಮಾನವ ಶರೀರವೊಂದು ಕಾಣಿಸುತ್ತಿದೆ. ಸನಿಹಕ್ಕೆ ಹೋಗಿ ನೋಡಿದಾಗ ಇದು ಪ್ರಸೇನನದೇ ದೇಹ. ಹತ್ತಿರದಲ್ಲಿಯೇ ಸಿಂಹದ ಹೆಜ್ಜೆಯು ಕಾಣಿಸುತ್ತಿದೆ. ಹಾಗಾದರೆ ಸಿಂಹಕ್ಕೂ ಪ್ರಸೇನನಿಗೂ ಕಾಳಗ ನಡೆದು ಸಿಂಹವು ಪ್ರಸೇನನನ್ನು ಕೊಂದಿರಬೇಕು. ಹೌದು,
ಕರುಳು ಹೊರಗೆ ಬಿದ್ದಿದೆ. ಗಂಟಲಲ್ಲಿ ರಕ್ತಪಾನದ ಗಾಯವೂ ಕಾಣಿಸುತ್ತಿದೆ. ಆ ಪ್ರಸೇನನನ್ನು ಕೊಂದದ್ದು ಸಿಂಹವೇ ಹೊರತು ನಾನಲ್ಲ ಎಂಬುದಕ್ಕೆ ಇದುವೇ ಸಾಕ್ಷಿ. ಇಲ್ಲಿಗೆ ಅರ್ಧ ಅಪವಾದ ತೊಲಗಿತು. ಹಾಗಾದರೆ ಮಣಿ ಎಲ್ಲಿದೆ? ಪೊದೆಗಳಲ್ಲಿ ಹುಡುಕಾಡಿದರೂ ಸಿಗಲಿಲ್ಲ. ಪ್ರಸೇನನ ದೇಹದ ಮೇಲೂ ಇಲ್ಲ. ಸಿಂಹ ಕೊಂಡು ಹೋಗಿರಬಹುದೇ? ಅದಕ್ಕೆ ಮಣಿ ಯಾಕೆ? ಒಂದು ಗೊತ್ತಾಗುತ್ತಿಲ್ಲ. ಸಿಂಹದ ಹೆಜ್ಜೆ ಆ ಕಡೆಗೆ ಮುಂದುವರೆದಿದೆ. ಅದೇ ಜಾಡನ್ನ ಅನುಸರಿಸುತ್ತಾ ಮುಂದೆ ಸಾಗೋಣವಂತೆ. ಕರುಳುಗಳ ಕೇತರಿಯ ಡಿಂಬ ಬಾಸುರವಾಗಿ ಸುರಿವ ಶೋಣಿತ ಜಿಲ್ದಲರಗಿರುವ ದಳದಿಯೇ ಪರಿಶೋಭಿಸುತ್ತಿರುವ ಭಲ್ಲೂಕ ಪದ ಚಿಹ್ನೆ, ಪರಿಶೋಭಿಸುತ್ತಿರುವ ಭಲ್ಲೂಕ ಪದ ಚಿಹ್ನೆ, ತರಯೊಳಿರ ಕೃತ ಪರ್ಮ ಮುಖ್ಯರಿಗೆ ತೋರ್ದಾಯ ಕರುಳುಗೆ ತಾಕೆ ತರಿಯೊಡೆಂಬ ಬಾಸುರಮಾಗಿ ಹಾ ನಮ್ಮ ಪ್ರಶ್ನೆಗೆ ಇಲ್ಲಿ ಉತ್ತರ ದೊರಕಿತು. ರಕ್ತಸಿಕ್ತವಾಗಿರುವ ಸಿಂಹವು ಕರುಳು ಹೊರಗೆ ಬಿದ್ದ ಸ್ಥಿತಿಯಲ್ಲಿ ಮೃತಿಯನ್ನೈದಿದೆ. ಮುಂದೆ ಮುಂದೆ ನೋಡಿದ ಹಾಗೆ ಭಲ್ಲೂಕದ ಪಾದಚಿಹ್ನೆಯು ಕಾಣಿಸುತ್ತಿದೆ. ಹಾಗಾದರೆ ಕರಡಿಗೂ ಸಿಂಹಕ್ಕೂ ಕಾಳಗ ನಡೆದು ಸಿಂಹವನ್ನು ಕರಡಿಯು ಕೊಂದಿರಬೇಕು. ಮೃಗರಾಜನಾದ ಸಿಂಹವನ್ನೇ ಕೊಲ್ಲಬೇಕಾದರೆ ಅದು ಸಾಮಾನ್ಯ ಕರಡಿ ಆಗಿರಲಿಕ್ಕಿಲ್ಲ, ಬಹಳ ಬಲಶಾಲಿಯೇ ಆಗಿರಬೇಕು. ಕರಡಿಯ ಚಿಹ್ನೆಯನ್ನೇ ಅನುಸರಿಸುತ್ತಾ ಮುಂದೆ ಮುಂದೆ ಹೋಗೋಣವಂತೆ. ಶರದ ಋತು ಪೂರ್ಣಿಮೆಯೊಳ ಶರದ ಋತು ಪೂರ್ಣಿಮೆಯೊಳ್ ಉದಯ ಚಾಲ್ದಿರ ಕಾಲ್ತಿ ಸುರುಚಿರಾನನದಿಲ್ಲ ಶೋಭಿಸುತ್ತ ವಿಭವದಿಯೇ ತರುಣಿಯೋರ್ವಳೆ ಕುಳಿತು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲ ಹರುಷದಿಲ್ದಲೆ ತೂಗುತ್ತಾ ಬಾಲಕನ ತೊಟ್ಟಿಲ ಹರುಷದಿಲ್ದಲೆ ತೂಗುತ್ತಾ ಗಿರಿಜರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಗಿ ಮೆಲೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರಲ್ವೋ ಹರಿಯೊಂದು ಶಿಲೆಯ ಮರೆಯಾಗಿರಲ್ ಪಾಡಿ ತೂಗುತಳಗಳ ಶರದ ಋತು ಪೂರ್ಣಿಮೆಯೋಳ್ ಉದಯ ಚಾಲ್ದಿರ ಕಾಂತಿ ಆ ಆ ಆ ಪದಚಿಹ್ನೆಯನ್ನೇ ಅನುಸರಿಸುತ್ತಾ ಬಂದ ನಾವುಗಳು ಈ ಗುಹಾದ್ವಾರದ ಮುಂಭಾಗಕ್ಕೆ ಬಂದು ತಲುಪಿದೆವು. ಕತ್ತಲೆಯ ಮೊತ್ತವೇ ತುಂಬಿಕೊಂಡಿರಬೇಕಾದ ಗುಹಾದ್ವಾರದಲ್ಲಿ
ಪ್ರಕಾಶಮಾನವಾದ ಬೆಳಕು ಹೊರಬರುತ್ತಿರುವುದನ್ನು ಕಂಡು ಸಮಂತಕಮಣಿ ಇದೇ ಗುಹೆಯಲ್ಲಿ ಇದೆ ಎಂದು ತೀರ್ಮಾನಿಸಿ ಕೃತವರ್ಮಾದಿಗಳನ್ನು ದ್ವಾರದಲ್ಲಿಯೇ ನಿಲ್ಲಿಸಿ ನಾನೊಬ್ಬನೇ ಮುಂದಕ್ಕೆ ಬಂದಿದ್ದೇನೆ. ಉಗ್ರವಾದ ಕರಡಿಯನ್ನು ಕಾಣಬೇಕಾಗಿದ್ದ ನಾನು ಎಂತಹ ನಯನ ಮನೋಹರವಾದ ದೃಶ್ಯವನ್ನು ಕಾಣುತ್ತಿದ್ದೇನೆ. ಆಹಾ ಆಹಾ, ಶರದೃತುವಿನ ನಿರಭ್ರ ಆಕಾಶದಲ್ಲಿ ಪೂರ್ಣಿಮೆಯ ಸಂಧ್ಯಾ ಸಮಯವನ್ನು ದಾಟಿ ಪೂರ್ವ ದಿಕ್ಕಿನಲ್ಲಿ ಮೂಡಿ ಬರುತ್ತಿರುವ ಉದಯ ಚಂದ್ರಿಕೆಯೇ ಬಂದು ನೆಲೆಸಿದೆಯೇನೋ ಎಂಬಂತಹ ಸುಂದರ ಮುಖಾರವಿಂದವುಳ್ಳ ತರುಣಿಯೊಬ್ಬಳು ಅನತಿ ದೂರದಲ್ಲಿ ಕಂಗೊಳಿಸುತ್ತಿದ್ದಾಳೆ. ಬಾಲಕನೊಬ್ಬನನ್ನು ತೊಟ್ಟಿಲಲ್ಲಿಟ್ಟು ತೂಗುತ್ತಾ ಜೋಗುಳ ಹಾಡುತ್ತಿದ್ದಾಳೆ. ಪ್ರಮಾಣಬದ್ಧವಾದ ದೇಹ ವಿನ್ಯಾಸದಿಂದ ಗಿರಿಜೆ ರಮೆವಾಣಿಯರನ್ನು ಮೀರಿಸುವಂತಹ ಚಿಲುವಿಕೆಯನ್ನು ಹೊಂದಿದ್ದಾಳೆ. ಆ ಕರಡಿ ಬರುವವರೆಗೆ ಇವಳ ಸೌಂದರ್ಯ ರಾಶಿಯನ್ನು ಕಣ್ತುಂಬಿಕೊಳ್ಳಬೇಕೆಂಬ ಕಾಂಕ್ಷೆ ನನ್ನಲ್ಲಿ ಮೂಡಿ ಹೆಮ್ಮರವಾಗುತ್ತಿದೆ. ಅದಕ್ಕಾಗಿ ಸನಿಹದಲ್ಲಿಯೇ ಇರುವ ಕಲ್ಲು ಬಂಡೆಯ ಮರೆಯಲ್ಲಿ ನಿಂತು ಅವಳ ಸುರುಚಿರಾನನವನ್ನು ಕಿವಿಯಲ್ಲಿ ಸುಮಧುರ ಗಾನವನ್ನು ಕೇಳುತ್ತೇನಂತೆ. ಜೋ 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 ಸುಕುಮಾರ ಜೋ ಜೋ ಸದ್ಗುಣಾಧೀರ ಶೃಂಗಾರ ಜೋ ಜೋ ಜಾಂಬವ ತರಳ ಪ್ರವೀರ ಜೋ ಜೋ ಬಲ್ಲೋಕ ರಾಜಾದಿರಾಜ ಜೋ ಜೋ ಬಲ್ಲೋಕ ರಾಜಾದಿರಾಜ ತಂದೆಯಾಗಿ ಜಾಂಬವಂತ ಕೇಸರಿಯ ತಂದೆಯಾಗಿ ಜಾಂಬವಂತ ಕೇಸರಿಯ ಕೊಂದು ತಂದೀರ್ಪ ಸಮಂತ ಕಮಣಿಯ ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಬಂದಿಯದನು ನೋಡೋ ಭಾಗ್ಯಂಬೋ ನಿಧಿಯ ಭಾಗ್ಯಂಬೋ ನಿಧಿಯ ಜೋ 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 ಸುಕುಮಾರ ಜೋ ಜೋ ಸದ್ಗುಣಧೀರ ಶೃಂಗಾರ ಜೋ 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 ಜೋ. ಆಹಾ ಆಹಾ, ಎಷ್ಟು ಮಧುರವಾದ ಕಂಠಸಿರಿ, ಎಷ್ಟು ಅರ್ಥವತ್ತಾದ ಪದ್ಯ. ಅದರ ಪ್ರಕಾರ ಕರಡಿಯ ಹೆಸರು ಜಾಂಬವಂತ. ತಂದೆ ಯಾರಿಗೆ? ಬಾಲನಿಗೋ ಅವಳಿಗೋ ಅಥವಾ ಇಬ್ಬರಿಗೂ ತಂದೆಯೋ? ತಾಯಿ ಇದ್ದಾಳೋ ಇಲ್ಲವೋ? ತೊಟ್ಟಿಲ ಬಳ್ಳಿಗೆ ಮಣಿಯೊಂದು ಕಟ್ಟಲ್ಪಟ್ಟಿದೆ. ಅದರ ಕಾಂತಿ ಇಡೀ ಗುಹಾ ಪ್ರದೇಶವನ್ನೇ ಬೆಳಗಿಸಿದೆ. ಅದರ ಮಹಿಮೆಯನ್ನು ಇವಳ ಹಾಡಿನಲ್ಲಿ ಕೇಳಿಸಿಕೊಂಡಿದ್ದೇನೆ. ಇವಳಿಗೆ ಆ ವಿಷಯ ಗೊತ್ತಾದುದು ಹೇಗೆ? ಒಂದು ಅರ್ಥವಾಗುತ್ತಿಲ್ಲ. ಇನ್ನು ವಿಳಂಬಿಸುವುದು ಸಾಧುವಲ್ಲ. ಆ ಕರಡಿಯನ್ನು ಇಲ್ಲಿಗೆ ಬರುವಂತೆ ಮಾಡುವುದಕ್ಕಾಗಿ ನನ್ನ ಪಾಂಚಜನ್ಯವನ್ನು ಜೋರಾಗಿ ಮೊಳಗಿಸುತ್ತೇನಂತೆ. ಬಂದಿಯ ಕಾರಣೇನಿದು ಆಲೇಲೋ ಎನ್ನಾಯ ಯಾರು
ನನ್ನ ಪ್ರದೇಶ, ನನ್ನ ವಾಸಸ್ಥಳ, ನನ್ನ ಗುಹೆ. ನನ್ನ ಅಪ್ಪಣೆ ಇಲ್ಲದೆ ಇಲ್ಲಿಗೆ ಹೇಗೆ ಬಂದೆ? ಯಾಕೆ ಬಂದೆ? ಎಲ್ಲಿಂದ ಬಂದೆ? ಯಾರು ನಿನ್ನ ತಂದೆ? ಎಲ್ಲವನ್ನೂ ತಿಳಿಸು. ನೀನು ಕಳ್ಳನಲ್ಲ, ಸುಳ್ಳನಲ್ಲ ಎಂದು ನನಗೆ ನಂಬಿಕೆಯುಂಟಾದಲ್ಲಿ ಇಲ್ಲಿಂದ ಜೀವ ಸಹಿತ ಹೊರ ಹೋಗಲು ಬಿಟ್ಟೇನು. ಇಲ್ಲವಾದಲ್ಲಿ ಇಲ್ಲಿಗೆ ಬರಲೇ ಇಲ್ಲ ನೀನು ಅನ್ನಿಸಿ ಬಿಟ್ಟೇನು. ಅಯ್ಯ ಭಲ್ಲೂಕವೇ, ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ. ನಾನು ವಸುದೇವಾನಾತ್ಮ ಭವನು ದ್ವಾರಕೆಯೋಳು ದ್ವಾರಕೆಯೋಳು ವಸತಿಯೋ ಕೈದೀರ್ಪೆನೋ ವಸತಿಯೋ ಕೈದೀರ್ಪೆನೋ ಹೆಸರು ಕೇಳೆ ನನ್ನ ಜಗದಿ, ಹೆಸರು ಕೇಳೆ ನನ್ನ ಜಗದಿ. ಕೃಷ್ಣನೆಂದು ಸುರುವರು ಪ್ರಖ್ಯಾತದಿ, ಕೃಷ್ಣನೆಂದು ಸುರುವರು ಪ್ರಖ್ಯಾತದಿ. ವಸುದೇವನಾಥ ಭವ ದ್ವಾರಕೆಯಳು, ದ್ವಾರಕೆಯಳು. ಭಲ್ಲೂಕವೇ, ನಮ್ಮದು ಯದುವಂಶ. ತಂದೆ ವಸುದೇವ ಮಹಾರಾಜ, ತಾಯಿ ದೇವಕೀ ದೇವಿ. ಸಮುದ್ರ ಮಧ್ಯದಲ್ಲಿರುವ ದ್ವಾರಕಾ ನಗರಿಯೇ ನನ್ನ ವಸತಿ. ನನಗೆ ಹಲವು ನಾಮಗಳಿದ್ದರೂ ಕೃಷ್ಣನೆಂಬ ಅಭಿಧಾನದಿಂದ ಜಗದ್ವಿಖ್ಯಾತನಾಗಿದ್ದೇನೆ. ಇದಿಷ್ಟು ನನ್ನ ಪರಿಚಯ. ಇನ್ನು ನಾನು ಬಂದ ಕಾರಣವನ್ನ ಹೇಳುತ್ತೇನೆ, ಕೇಳು. ನನ್ನ ಸ್ನೇಹಿತನಾದ ಪ್ರಸೇನನು ಸೆಮಂತಕ ಎಂಬ ರತ್ನವನ್ನು ಧರಿಸಿ ಕಾಡಿಗೆ ಬಂದವನು ಹಿಂದಿರುಗಿ ಬರಲಿಲ್ಲ. ಅವನನ್ನು ಮಣಿಯನ್ನು ಹುಡುಕುತ್ತಾ ಬಂದವನು ನಾನು. ತೊಟ್ಟಿಲ ಬಳ್ಳಿಯಲ್ಲಿ ಕಟ್ಟಿರುವಂತಹ ಆ ಮಣಿ ಇದೆಯಲ್ಲ, ಅದುವೇ ನಾನು ಹುಡುಕಿಕೊಂಡ ಬಂದ ಮಣಿ. ನೀನು ಅದನ್ನ ಕೊಟ್ಟರೆ ಮುಂದೆ ನನ್ನ ಮಾತಿಲ್ಲ. ಚಂದದಲ್ಲಿ ತೆಗೆದುಕೊಂಡು ಹೋಗುವಿಯಾ? ಖಂಡಿತ. ನಾನು ಮಾಡುವ ನಮ್ಮಂತಕ ಮಣಿಯನ್ನು ಬಿರ್ಪೇನು. ಎಲ್ಲವೋ ಕೃಷ್ಣ, ನಾನು ಮಾನವರ ಸಹವಾಸವನ್ನು ಬಿಟ್ಟು ಅದೆಷ್ಟೋ ಕಾಲಗಳು ಸಂದು ಹೋಗಿವೆ. ನಾನು ನಿನ್ನ ಸ್ನೇಹಿತನನ್ನು ನೋಡಿಯೂ ಇಲ್ಲ, ಮಣಿಯನ್ನು ಅಪಹರಿಸಿದ್ದೂ ಅಲ್ಲ. ನನ್ನ ತೋಳ್ಬಲದಿಂದ ಕಾಡಾಡಿ ಕೇಸರಿಯೊಂದನ್ನು ಕೊಂದು ಅದರ ಬಳಿಯಲ್ಲಿರುವ ಮಣಿಯನ್ನು ಪಡೆದಿರುವೆ. ಅದು ನನ್ನ ಪರಿಶ್ರಮ ಮತ್ತು ಪರಾಕ್ರಮದ ಪ್ರತಿಫಲವೇ ಆಗಿದೆ. ಅದನ್ನು ನೀನು ಕೇಳುವುದು ಸರಿಯಲ್ಲ, ನಾನು ಕೊಡುವುದೂ ಇಲ್ಲ. ನೀನಿನ್ನು ಹೊರಟು ಹೋಗಬಹುದು. ಹಸಿವೆಯಾಗಿದ್ದಲ್ಲಿ ಅದೋ ಅಲ್ಲಿ ಹಲಸಿನ ಹಣ್ಣು, ಜೇನುತುಪ್ಪ ಇದೆ, ಹೊಟ್ಟೆ ತುಂಬ ತಿಂದು ತೆಪ್ಪಗೆ ಹೊರಟು ಹೋಗು. ಹೋಗ. ಸುಮ್ಮನೆ ಹೋಗಲು ಬಂದವ ನಾನಲ್ಲ.
ಬಯಸುವುದ ನಡೆಗೀಗಲು ಅಯ್ಯ ಭಲ್ಲೂಕವೇ, ಪ್ರಸೇನನನ್ನ ಕೊಂದು ಸ್ಯಮಂತಕ ರತ್ನವನ್ನು ಅಪಹರಿಸಿದ್ದೇನೆ ಎಂಬ ಲೋಕಾಪವಾದದ ಮೇಣ ನನಗೆ ಅಂಟಿಕೊಂಡಿದೆ. ನಿನ್ನ ಹಲಸಿನ ಹಣ್ಣಿನ ಮೇಣವನ್ನು ಅಂಟಿಸಿಕೊಂಡು ಹೋಗಬೇಕೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನಿನಗೆ ಏನೇನು ಉಪಯೋಗವಿಲ್ಲದ ಈ ಮಣಿಗಾಗಿ ನೀನು ಛಲವನ್ನು ಹಿಡಿದರೆ ನಾನು ದಂಡೋಪಾಯವನ್ನೇ ಹಿಡಿಯಬೇಕಾದೀತು. ಸಿಂಹವನ್ನ ಕೊಂದವ ತಾನೆಂಬ ನಿನ್ನ ಅಹಂಕಾರವನ್ನು ಇಳಿಸಿ ಈ ಮಣಿಯನ್ನು ಕೊಂಡು ಹೋಗುವುದಂತೂ ಖಂಡಿತ. ತಿರಿಯ ಗ್ಯೋನಿಯಲ್ಲಿ ಜನಿಸಿದ ಬಡ ಮೃಗ ನೀನು. ನನಗೆ ಇಷ್ಟೊಂದು ಛಲ ಇರಬೇಕಾದರೆ ಮಾನವ ಶ್ರೇಷ್ಠನಾದ ನನಗೆಷ್ಟಿರಬೇಡ. ಕೊಡು ಮಣಿಯನ್ನ ಕೊಡು. ಏನು ಏನು ಬಡ ಮೃಗವೆಂದು ಭಾವಿಸಿದೆ? ಪ್ರಾಣಿಗಳು ಎಲ್ಲವೋ ಮಾನವ ಕರಡಿಗೆ ಹುಟ್ಟಿದ ಇನ್ನೊಂದು ಸಾಮಾನ್ಯ ಕರಡಿ ಎಂದು ನನ್ನನ್ನು ಭಾವಿಸಿದೆಯಾ? ಅಲ್ಲವೇ ಅಲ್ಲ. ಅಜನ ಆಕಳಿಕೆಯಿಂದ ಆವಿರ್ಭವಿಸಿದವನು ನಾನು. ಬ್ರಹ್ಮನ ಜೃಂಭಕದಿಂದ ಜನಿಸಿರುವುದರಿಂದ ಜಾಂಬವಂತ ಎಂಬ ನಾಮಧೇಯವನ್ನು ಹೊಂದಿದ್ದೇನೆ. ಆ ಸಿಂಹವೋ ನೀನೋ ಇನ್ಯಾರೋ ನನಗೆ ಗಣ್ಯವೇ ಇಲ್ಲ. ಈ ನನ್ನ ಆತ್ಮವಿಶ್ವಾಸವನ್ನು ನೀನು ಅಹಂಕಾರವೆಂದು ತಿಳಿದರೆ ನಿನ್ನಂತ ಮೂರ್ಖ ಇನ್ನೊಬ್ಬನಿಲ್ಲ. ಮೂರ್ಖರೊಂದಿಗೆ ನನ್ನ ವ್ಯವಹಾರವೂ ಇಲ್ಲ. ಮಾನವ ಕುನ್ನಿ ನೀನೆಲ್ಲಿ, ದೇವಪುತ್ರ ನಾನೆಲ್ಲಿ? ಹೋಗೋ ಹೋಗೋ. ಓಹೋ, ಬ್ರಹ್ಮಪುತ್ರನೋ ನೀನು? ಬೇಳ ಕರೆದಿದೆ ನೀ ಕೈ ದಿಷ್ಟಾರ್ಥಗಳೇನು? ಅಯ್ಯ ಭಲ್ಲೂಕವೇ, ಬ್ರಹ್ಮನಿಂದ ಸೃಷ್ಟಿಯಾದವನೆಂದು ನೀನೊಬ್ಬನೇ ಅಲ್ಲ. ಪ್ರತಿಯೊಂದು ಸಕಲ ಚರಾಚರ ವಸ್ತುಗಳು ಅವನ ಸಂಕಲ್ಪಿತ ಸೃಷ್ಟಿಯೇ ಆಗಿದೆ. ಹಾಗಾಗಿ ಹುಟ್ಟಿನ ವಿಷಯದಲ್ಲಿ ನೀನು ನಿನ್ನ ದೊಡ್ಡತನವನ್ನ ಕೊಚ್ಚಿಕೊಳ್ಳುವುದು ಬೇಡ. ನಿನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಿದ್ದರೆ, ಯಾವುದಾದರೂ ದೊಡ್ಡ ಕೆಲಸವನ್ನ ಮಾಡಿದ್ದರೆ ಅದನ್ನು ಹೇಳು ನೋಡೋಣ. ಸಾಧನೆ? ನನ್ನ ಸಾಧನೆ ಹೇಳುತ್ತೇನೆ, ಮೈಯೆಲ್ಲ ಕಿವಿಯಾಗಿ ಕೇಳು. ಕರುಳು ಶಪಥವ ಕೈಯೊಳ ಯೋಗ ವಿಜಯದಲ್ಲಿ ಒದರಿ ನುಡಿಯೇನು? ಎಲ್ಲವೋ ಬಾಲಕ, ನಿನ್ನಂತೆ ದ್ವೀಪವಾಸಿಯಾದ ದುಷ್ಟ ರಾವಣನ ದೈತ್ಯ ಬಲವನ್ನೆಲ್ಲ ತೃಣ ಸಮಾನವೆಂದು ಬಗೆದು ಹೊಸಕಿ ಹಾಕಿದವನು ನಾನು. ಶ್ರೀಹರಿಯ ತ್ರಿವಿಕ್ರಮ ಅವತಾರಕ್ಕೆ ಪ್ರದಕ್ಷಿಣೆ ಬಂದವನು ನಾನು. ಕರ್ಮ ಸಾಕ್ಷಿಯಾದ ಸೂರ್ಯನಿಗೆ ಪಂಥ ಆಹ್ವಾನವನ್ನು ಒಡ್ಡಿ ಅವನು ಮೇರು ಪರ್ವತಕ್ಕೆ ಒಂದು ಸುತ್ತು ಬರುವ ಅವಧಿಯಲ್ಲಿ 21 ಬಾರಿ ಪ್ರದಕ್ಷಿಣೆ ಬಂದವನು ನಾನು. ಇಷ್ಟು ಸಾಕೆ? ನೀನು ಹೇಳಿದ್ದೆಲ್ಲ ಸತ್ಯವಾಗಿದ್ದರೆ ಇಷ್ಟು ಸಾಕು. ನನ್ನ ಸಾಧನೆಯನ್ನು ಹೇಳುತ್ತೇನೆ ಕೇಳು. ಕಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯನೋ ನೆಗಹಿರ್ಪೇನೋ
ವರ ಮಹಾಮೇರು ಪರ್ವತ ಕಲ್ಜಿ ನಿನಗಿಂತ ವರ ಮಹಾಮೇರು ಪರ್ವತ ಕಲ್ಲಿ ನಿನಗಿಂತ ಗಿರಿಜ ಕೀಳಲು ಸಾಧ್ಯವೇ ಗಿರಿಬೆಟ್ಟಿನೊಳಗೆ ನಾನು ಗೋವರ್ಧನ ಗಿರಿಯ ನೆಗ ಏರ್ಪೆನೋ ಭಲ್ಲೂಕವೇ, ಬಾಲಕನಿರುವಾಗಲೇ ಹಲವು ಘನಕಾರ್ಯಗಳನ್ನ ಮಾಡಿದವನು ನಾನು. ಅದರಲ್ಲಿ ಒಂದನ್ನು ಹೇಳುತ್ತೇನೆ ಕೇಳು. ನಮ್ಮ ಊರಿನಲ್ಲಿ ಒಂದು ವಾರ ಕಾಲ ಎಡೆಬಿಡದೆ ಮಳೆ ಸುರಿಯುವಾಗ ಜನರನ್ನು ಗೋವುಗಳನ್ನು ರಕ್ಷಿಸುವುದಕ್ಕಾಗಿ ಗೋವರ್ಧನ ಗಿರಿಯನ್ನು ಕಿರುಬೆರಳಿನಲ್ಲಿ ಎತ್ತಿದವನು ನಾನು. ನೀನು ಪರ್ವತದ ಸುತ್ತು ಹೊಡೆಯುವುದು ಹೆಚ್ಚು, ಎತ್ತಿ ಹಿಡಿಯುವುದು ದೊಡ್ಡದೋ ಎಂದು ನೀನೇ ಹೇಳು. ಎತ್ತುವುದೇನೋ ದೊಡ್ಡದೇ ಸರಿ, ಆದರೆ ಸಾಮಾನ್ಯ ಗಿರಿಯೊಂದನ್ನಲ್ಲ. ನನ್ನ ಸಾಮರ್ಥ್ಯ ಕೇಳು. ಶರದಿಗೆ ಸೇತು ಬಾನೋ ಬಂಧನ ಕೈಯುತ್ತೀರೆ ರಜತಾದ್ರಿಯನೋ ತರೆಯಿಲ್ಲನಗೆ ಗರ್ಭನು ಬಂದು ಎನ್ನೋಳು ಪರಮ ಸಖ್ಯವಾಗೈದನು ಶರದಿಗೆ ಸೇದುವನು. ನೀನು ರಾಮಾಯಣದಲ್ಲಿ ಸೇತು ಬಂಧನದ ಕಥೆಯನ್ನು ಕೇಳಿದ್ದರೆ ಈಗ ನಾನು ಹೇಳುವುದೆಲ್ಲವೂ ಅರ್ಥವಾದಿತ್ತು. ಕಪಿಗಳು ಕಲ್ಲು ಮರಗಳನ್ನು ಹೊತ್ತು ತರುವಾಗ ನಾನು ನೇರವಾಗಿ ಕೈಲಾಸ ಪರ್ವತದತ್ತ ಸಾಗಿದೆ. ಎರಡು ಕೈಗಳಲ್ಲೂ ಕೈಲಾಸ ಪರ್ವತವನ್ನು ಎತ್ತಿದಾಗ ಸಾಕ್ಷಾತ್ ಸದಾಶಿವನೇ ಬಂದು ನನ್ನ ಆವಾಸವನ್ನು ಅಲುಗಾಡಿಸಬೇಡವೆಂದು ಕೇಳಿಕೊಂಡ. ಅವನ ಮಾತಿಗೆ ಮನ್ನಣೆ ಇತ್ತು. ಕೈಲಾಸವನ್ನು ಅದರ ಸ್ಥಾನದಲ್ಲೇ ಇರಿಸಿದೆ. ಹೀಗೆ ಪರಶಿವನಿಗೆ ಪರಮ ಮಿತ್ರನಾದವನು ನಾನು. ಬರಿಗೈಯಲ್ಲಿ ಹೊರಟು ಹೋದರೆ ಅಂಗದಾದಿಗಳು ಹಾಸ್ಯ ಮಾಡ್ಯಾರೆಂದು ಭಾವಿಸಿ ತಲೆಯಲ್ಲೊಂದು, ಭುಜಗಳಲ್ಲೊಂದೊಂದು, ಕಂಕುಳಲ್ಲೊಂದೊಂದು, ಕೈಗಳಲ್ಲೊಂದೊಂದು ಪರ್ವತಗಳನ್ನು ಧರಿಸಿ ಕಾಲಿನಲ್ಲಿ ಚೆಂಡಿನಂತೆ ಒಂದು ಪರ್ವತವನ್ನು ಒದೆಯುತ್ತಾ ಬಂದವನು ನಾನು. ಈಗ ಹೇಳು, ಯಾರ ಸಾಮರ್ಥ್ಯ ದೊಡ್ಡದು? ನೀನು ನಿನ್ನ ಹಿಂದಿನ ಕಥೆಯನ್ನು ಹೇಳಿದೆ, ಅದಕ್ಕಿಂತಲೂ ಹಿಂದಿನ ನನ್ನ ಕಥೆಯನ್ನು ಹೇಳುತ್ತೇನೆ ಕೇಳು. ಹೇಳು. ದುರುಳಗಿರಣ್ಯನು ಪಾತಾಳಕ್ಕೆ ತರೆಯನೋ ಒಯ್ದೀರ್ಪನೋ ತೆರಳಿನ ಒದೆಯೇ ಪತುಲ್ತರೆಯ ನೀನದ ಬಲ್ಲೆಯ ತುರುಳ ಹಿರಣ್ಯಾಕ್ಷನೋ. ಆದಿ ದೈತ್ಯನೆಂದು ನೆಗಳ್ತವೆಡೆದಂತಹ ಹಿರಣ್ಯಾಕ್ಷನು ಆದಿ ದೈತ್ಯನೆಂದು ನೆಗಳ್ತವೆಡೆದಂತಹ ಹಿರಣ್ಯಾಕ್ಷನು ಶ್ರೀಹರಿಯನ್ನು ತನ್ನೆದಿರು ಬರುವಂತೆ ಮಾಡುವುದಕ್ಕಾಗಿ ಆ ವಸುಂಧರೆಯನ್ನು ಪೀಡಿಸಿದ. ಇಡೀ ಭೂಮಿಯನ್ನು ಚಾಪೆಯಂತೆ ಮಡಚಿ ರಸಾತಳಕ್ಕೆ ಹೋದ. ಅಲ್ಲಿ ಶ್ವೇತ ವರಾಹ ರೂಪವನ್ನು ಆವಿರ್ಭವಿಸಿದ ಶ್ರೀಹರಿಯು ತನ್ನ ದಾಡೆಯಿಂದ ಭೂಮಿಯನ್ನು ಎತ್ತಿ ಸ್ವಸ್ಥಾನದಲ್ಲಿ ಇರಿಸಿದ. ಈಗ ಹೇಳು, 7-8 ಪರ್ವತದ ತೂಕ ಹೆಚ್ಚು ಅಥವಾ ಅಗಣಿತಾಚಲಗಳನ್ನು ಒಳಗೊಂಡ ಭೂಮಿಯ ತೂಕ ಹೆಚ್ಚು? ನಿನ್ನ ಮದವನ್ನು ತೊರೆದು ಆ ಮಣಿಯನ್ನು ನನ್ನ ಕೈಗೆ ಕೊಡು. ಏನು ಏನು ನಿನಗೆ ಶರಣಾಗಬೇಕು? ಅದು ಖಂಡಿತ ಸಾಧ್ಯವಿಲ್ಲ. ಯಾಕೆ ಗೊತ್ತೇ?
ಕಿಂಕರ ನೀನು ಕೆಲಲರಿಯದು ದರಳೈ ನೀನು. ಎಲ್ಲಿಯ ಶ್ವೇತವರಾಹ, ಎಲ್ಲಿಯ ನೀನು? ದೊಡ್ಡವರ ಹೆಸರು ಹೇಳಿಕೊಂಡು ಜೀವಿಸುವಂತವರು ಹಲವರು ಇದ್ದಾರೆ. ಅಂತವರಲ್ಲಿ ನೀನು ಕೂಡ ಒಬ್ಬ. ವರಹ ಎನ್ನುವುದು ಶ್ರೀಹರಿಯ ಅವತಾರವೇ ಆಗಿದೆ. ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನೂ ಕೂಡ ಶ್ರೀಹರಿಯ ಅವತಾರವೇ ಆಗಿದ್ದಾನೆ. ಆ ಮರ್ಯಾದ ಪುರುಷೋತ್ತಮನನ್ನು ಸ್ವಾಮಿ ಎಂದು ಒಪ್ಪಿಕೊಂಡ ಬಳಿಕ ಯಾರಿಗೂ ಶರಣು ಬರುವ ಪ್ರಮೇಯವೇ ಬರುವುದು. ತೋರಿದು ಬೇಕಾನಿದ ಕೊಲಗಿದು ನೋಡೀಗ ಸಾಕು ಒದರಬೇಡ. ಮುದುಕರಿಗೆ ಜಿಹ್ವಾ ಚಾಪಲ್ಯ ಎಂದು ನಿನ್ನ ಮಾತುಗಳಿಂದಲೇ ತಿಳಿಯುತ್ತಿದೆ. ನೋಡಿಷ್ಟು ಛಲದಿ ದೂರವ ಕೈದರಿಲ್ಲ. ಅರರೆಯನ್ನು ನೋಡಿಷ್ಟು ಛಲದಿ ದೂರವ ಕೈದರಿಲ್ಲ. ವಿಶ್ವಂ ತರೆಯ ಸಜಿಸಿದಂತ ಮಹಾಪುರುಷ ನೀನೆಲ. ಚಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿಲ್ಲೋಳು. ಚಿರಚರಾದಿ ಸಕಲ ಭೂತ ಭರಿತ ಬ್ರಹ್ಮಾಂಡ ನಿನ್ನೊಳಿರುವುದೆಂದು ತಿಳಿಬೆದಾಲ ನಿಜವ ಅರುವ ಬೇವುದ. ಅರರೆಯನ್ನೊಳಿಷ್ಟು ಛಲದಿ ಧುರವ ಕೈದರಿಲ್ಲ. ಅರರೆ ಅಯ್ಯ ವೀರ, ಆಶ್ಚರ್ಯ, ಪರಮಾಶ್ಚರ್ಯ. ನನ್ನೊಡನೆ ಎಷ್ಟರವರೆಗೆ ಈ ರೀತಿ ಕಾದಾಡಿದವರೇ ಇಲ್ಲ. ಆಯುಧ ಪ್ರಯೋಗಗಳಲ್ಲಿ ನಿಷ್ಠಾತ ತಾನೆಂದರು ಯಾವುದೇ ಆಯುಧವನ್ನು ಪ್ರಯೋಗಿಸಲೇ ಇಲ್ಲ. ಬದಲಾಗಿ ಮುಷ್ಟಿಗಳಲ್ಲಿ ಭುಜಗಳಲ್ಲಿ ನನ್ನಂತೆಯೇ ನನ್ನೊಡನೆ ಹೋರಾಡಿ ಕಾದಾಡಿದೆ. ಬಹಳ ಚಾಕಚಕ್ಯತೆಯಿಂದ ನನ್ನ ಪ್ರಹಾರಗಳಿಂದ ತಪ್ಪಿಸಿಕೊಂಡೆ. ಸಮಯ ನೋಡಿ ಮುಷ್ಟಿಯಲ್ಲಿ ಘಾತುಸಿ ನನ್ನನ್ನು ಸತ್ತಗುಂದುವಂತೆ ಮಾಡಿದ ಈ ನಿನ್ನ ಜಾಣ್ಮೆಯನ್ನು ಬಲವನ್ನು ಮೆಚ್ಚದಿರಲು ಸಾಧ್ಯವೇ ಇಲ್ಲ. ನೀನು ಸೃಷ್ಟಿಕರ್ತ ಬ್ರಹ್ಮನೋ, ಬ್ರಹ್ಮಾಂಡೋದರ ಭರಿತ ನಾರಾಯಣನೋ, ಪಶುಪತಿಯಾದ ಪರಶಿವನೋ ಎಂದು ತಿಳಿಯದಷ್ಟು ನಾನು ಅಶಕ್ತನಾಗಿದ್ದೇನೆ. ದಯಮಾಡಿ ನಿನ್ನ ನಿಜ ಸ್ವರೂಪವನ್ನು ಅನಾವರಣಗೊಳಿಸಿ ನನ್ನ ಮನದ ತುಮುಲವನ್ನು ಬಗೆಹರಿಸು ಮಹನೀಯ. ಜಾಂಬವರೇ, ನಾನು ಯಾರೆಂದು ಅಲ್ಲಿ ನೋಡಿ. ರಾಮ, ರಾಘವ, ಕರುಣದೊಳಗವೆಯಾದು ವೇಗದಿ ಧರಿಸಿದನು ಶ್ರೀರಾಮ ರೂಪವನದಿ ವಿಲಾಸದಲ್ಲಿ. ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ. ರಾಮ ದಶಾತ ವಿಮರ್ದನ ಜಯ ಜಯ. ರಾಮ ದಶಾತ ವಿಮರ್ದನ ಜಯ ಜಯ. ರಾಮ ರಮ ಮಾಯಿ ಗುಣಕರ ಜಯ. ರಾಮ ರಾಘವ ದಶರಥ ಬಾಲ ಜಯ ಸೀತಾಲೋಲ. ಜಯ ಜಯ ರಾಮ. ರಾಮ ರಾಮ
ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ಹರಧನುವನ್ನು ಮುರಿದ ಸೀತಾರಾಮ, ಪರಶುಧರ ಗರ್ವ ದಮನ ರಾಜಾರಾಮ, ಪಿತೃವಾಕ್ಯ ಪರಿಪಾಲಕ ದಾಶರಥಿ ರಾಮ, ವಾಲಿ ನಿಗ್ರಹ ಕಾರಣ ಕೋದಂಡ ರಾಮ, ಕೀಶಪತಿ ಸೇವ್ಯ ಲೋಕಾಭಿರಾಮ, ರಾವಣಾದಿ ಮರ್ದನ ಭುವನಾಭಿರಾಮ, ಸಾಕೇತಾಧಿಪತಿ ಅಯೋಧ್ಯಾರಾಮ, ಹನುಮ ಸೇವಿತ ಮರ್ಯಾದ ಪುರುಷೋತ್ತಮ ರಾಮ. ರಾಮ, ನಿನ್ನ ಅನಂತ ಗುಣಗಳನ್ನು ಎಷ್ಟು ಕೊಂಡಾಡಿದರೂ ನನ್ನ ಮನಸ್ಸು ದಣಿಯದು ಸ್ವಾಮಿ, ದಣಿಯದು. ಯುಗಾಂತರದ ನಿನ್ನೀ ದರ್ಶನದಿಂದ ನನ್ನ ಕಣ್ಣುಗಳ ನಿಡುಗಾಲದ ಹಸಿವು ತೀರಿತು ಪ್ರಭು. ಇದು ರಾಳಿಯಾದ ಕೃಷ್ಣನ ನೀಲಮೇಘ ವರ್ಣದಿಂದಲಾದರೂ ನಾನು ನಿನ್ನನ್ನು ಅವನಲ್ಲಿ ಗುರುತಿಸಬಹುದಿತ್ತು. ಅದು ನನ್ನಿಂದ ಸಾಧ್ಯವಾಗಲಿಲ್ಲ. ನಿನ್ನನ್ನು ಜೇರಿದೆ, ಹಳಿದೆ, ಕಾದಿದೆ, ಆದರೂ ಬೇಸರಿಸದೆ ಪರಮ ಕೃಪಾಳುವಾದ ನೀನು ನನ್ನೆದುರು ಮೈದೋರಿದೆ. ಇದೋ ನಿನಗೆ ಶರಣು ಬಂದಿದ್ದೇನೆ, ಉದ್ಧರಿಸು ಪ್ರಭೋ, ಉದ್ಧರಿಸು. ಜಾಂಬವರೇ, ಎದ್ದೇಳಿ ಎದ್ದೇಳಿ. ಶರಣನೆ ಅವತರಿಸೋ, ಬಿಲ್ದಗೆ ಒರೆದಿಯನದ ಸ್ಮರಿಸು, ಬಿಲ್ದಗೆ ಒರೆದಿಯನದ ಸ್ಮರಿಸು. ತರು ಜನ ಈಯುವೆ ಮುಂದಿನ ಯುಗದೊಳು, ತರು ಜನ ಈಯುವೆ ಮುಂದಿನ ಯುಗದೊಳಗಿರು ನೀನವರೆಗೆ ಮುದ ಮರತಿಯೇ. ಅವತರಿಸು, ಪಿಲ್ದಕ್ಕೆ ಒರೆದಿಯ ನದ ಸ್ಮರಿಸು, ಪಿಲ್ದಕ್ಕೆ ಒರೆದಿಯ ನದ ಸ್ಮರಿಸು. ಶರಣನೆ ಅವತರಿಸು. ಜಾಂಬವಂತರೇ, ರಾಮ ನಿರ್ಯಾಣ ಕಾಲದಲ್ಲಿ ನೀವೆಲ್ಲ ದುಃಖಿಸುತ್ತಿರುವಾಗ ಶ್ರೀರಾಮನು ದರ್ಶನ ಭಾಗ್ಯವನ್ನು ಯುಗ ಯುಗಗಳಲ್ಲಿಯೂ ಕೊಡುತ್ತೇನೆಂಬುದನ್ನು ಸ್ಮರಿಸಿಕೊಳ್ಳಿ. ಆ ದಾಶರಥಿ ರಾಮನೇ ಈ ದ್ವಾಪರದಲ್ಲಿ ಕೃಷ್ಣನಾಗಿ ಅವತರಿಸಿದ್ದಾನೆ. ಅವನೇ ನಾನು. ಅಂದು ನೀವು ತ್ರೇತೆಯಲ್ಲಿ ಮಾಡಿದರೆ ರಾಮನೊಡನೆ ದ್ವಂದ್ವ ಯುದ್ಧ ಮಾಡಬೇಕು ಎಂದು ಬಯಸಿದ್ದೀರಂತೆ. ಆಗ ಅದು ಸಾಧ್ಯವಾಗಲಿಲ್ಲ. ಇಂದು ನಿಮಗೆ ಅದು ಅವಕಾಶ ಸಿಕ್ಕಿದಾಗ ಬಹಳ ಚೆನ್ನಾಗಿಯೇ ಹೋರಾಡಿದಿರಿ. ನಿಮಗೂ ತೃಪ್ತಿಯಾಗಿದೆ, ಮೆಚ್ಚಿದ್ದೇನೆ. ಆದರೆ ನಾನು ಬಂದ ಉದ್ದೇಶ ಮಾತ್ರ ಈಡೇರಲಿಲ್ಲ. ದಯಮಾಡಿ ಆ ಮಣಿಯನ್ನು ನನಗೆ ಕೊಡುವಿರಾ? ನೀನು ಪ್ರಾರ್ಥಿಸಬಾರದು ಸ್ವಾಮಿ, ಆಜ್ಞಾಪಿಸಬೇಕು. ಓ ಆದಿದೇವರ ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ನಾ ಕಾದಿದ ಪರಾಧಯ ಅಪರಾಧ ಪರಿಹಾರ ಕೆಳಯ ಸುತೆಯ ಮೋದದಿಲ್ಲೇನೋ ಜಾಂಬವತಿ ಎಂಬಿವಳ ಸ್ವಾದರದಿ ಸ್ವೀಕರಿಪುದು ಆದಿದೇವರ ದೇವ. ದೇವನಾದ ನೀನು ನಿನ್ನ ಲೀಲಾ ವಿನೋದಕ್ಕಾಗಿ ನನ್ನೊಡನೆ ಕಾದಿದೆ. ಆದರೆ ನಾನು ನಿಜವಾದ ಮದಗರೋಗಳಿಂದ ಬೈದು ಭಂಗಿಸಿ ನಿನ್ನೊಡನೆ ಯುದ್ಧ ಮಾಡಿದೆ. ಈ ಪಾಪ ಪ್ರಜ್ಞೆಯಿಂದ ಹೊರಬರಲು ನನ್ನ ವಶದಲ್ಲಿರುವ ಶ್ರವಂತಕ ರತ್ನದ ಜೊತೆಗೆ ಸಾಕು ಮಗಳು ಜಾಂಬವತಿಯನ್ನು, ಮಗ ಪ್ರವೀರನನ್ನು ನಿನ್ನ ಪುಣ್ಯ ಪಾದಗಳಿಗೆ ಸಮರ್ಪಿಸುತ್ತಿದ್ದೇನೆ. ಸ್ವೀಕರಿಸಿ ಅನುಗ್ರಹಿಸಿದರೆ ಈ ಭವಬಂಧನದಿಂದ ಮುಕ್ತನಾಗಿ ರಾಮ ತಾರಕ ಮಂತ್ರದ ಪುರಶ್ಚರಣೆ ಮಾಡುತ್ತಾ ಆನಂದೈಕರ ಸಾನುಭೂತಿಯಲ್ಲಿ ಮೈಮರೆಯುವ ಅಭಿಲಾಷ ನನ್ನದು. ನಡೆಸುವೆಯ ದೇವ? ತಥಾಸ್ತು. ಭದ್ರಂ ಶುಭಂ ಮಂಗಲಂ. ಮಂಗಲಾರತಿ ಎತ್ತಿದೆ ಪತನ ಭಾಗ್ಯ, ಜಯ ಮಂಗಲಾರತಿ ಎತ್ತಿದೆ ಪರಮ ಮತ ಮಕಟವರ ನರಹರಿ ವಾಮನಗೆ ಪರಜೂತರಗೆ ರಾಮ ಕೃಷ್ಣ ಭೌಜ ಕಲ್ಕ ಮೂರುತಿಗೆ ಮಂಗಾಲವು ಜಯ ಮಂಗಾಲವು ಜಪ ಮಂಗಾಲವು ಜಯ ಮಂಗಾಲು
ಸುಂದರ ಪೊರೆವವಾಗಿ ಪುರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆಗಳ ಬಗೆ ಇದುವರೆಗೆ ಮಹಿಳಾ ಯಕ್ಷಬಳಗ ಬೈಲೂರು ಇಲ್ಲಿಯ ಸದಸ್ಯರು ಜಾಂಬವತಿ ಕಲ್ಯಾಣ ಎಂಬ ಯಕ್ಷಗಾನ ತಾಳಮದ್ದಲೆ ಪ್ರಸಂಗವನ್ನು ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ, ಶ್ರೀಕೃಷ್ಣನಿಗೆ ಸಮರ್ಪಿಸಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಪುತ್ತಿಗೆಮಠ ಸ್ವಾಗತ ಸಮಿತಿಯ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀ ಎಲ್ ಸಾಮಗ್ರವರು ವೇದಿಕೆಗೆ ಬಂದು ಎಲ್ಲ ಭಾಗವಹಿಸಿರುವಂತಹ ಕಲಾವಿದರಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತ ವಿನಂತಿಸ್ತಿದ್ದೇನೆ. ಮುಖ್ಯಸ್ಥರಾಗಿರುವಂತಹ ಕೃಷ್ಣನ ಪಾತ್ರಧಾರಿಯಾಗಿರುವ ಶ್ರೀಮತಿ ಅಮಿತಾ ಕ್ರಮಧಾರಿಯವರು ಅವರಿಗೆ ಸತ್ರಾರ್ಜಿತನ ಪಾತ್ರವನ್ನು ಮಾಡಿರುವಂತಹ ಶ್ರೀಮತಿ ಪದ್ಮಲತಾ ವಿಷ್ಣು, ಬಲರಾಮನ ಪಾತ್ರವನ್ನು ಮಾಡಿರುವ ಶ್ರೀಮತಿ ಜ್ಯೋತಿ ಲಕ್ಷ್ಮಿಯವರು, ಜಾಂಬವಂತನ ಪಾತ್ರವನ್ನು ಮಾಡಿರುವ ಶ್ರೀಮತಿ ಸುಮಿತ್ರಾ ಕೆರೆಮಠ, ನಾರದ ಮತ್ತು ಪ್ರಸೇನನ ಪಾತ್ರ ಮಾಡಿರುವ ಶ್ರೀಮತಿ ರಮ್ಯಾ ಸ್ಕಂದ, ಇವತ್ತಿನ ಈ ಪ್ರಸಂಗದ ಭಾಗವತರಾಗಿರುವ ಶ್ರೀ ದೇವಿ ಪ್ರಕಾಶ್ ರಾವ್ ಕಟೀಲು, ನಿರ್ದೇಶನ ಮಾಡಿರುವ ಶ್ರೀ ಮುರಳೀಧರ್ ಭಟ್ ಕಟೀಲು ಇವತ್ತಿನ ಮದ್ದಳೆ ವಾದಕರಾಗಿ ಹಿಮ್ಮೇಳನದಲ್ಲಿ ಸಹಕರಿಸಿದ್ದಾರೆ. ಶ್ರೀ ಮುರಳೀಧರ್ ರಾವ್ ಕಟೀಲು. ಚಂಡೆವಾದನದಲ್ಲಿ ಶ್ರೀ ಗಣೇಶ್ ಭಟ್ ರಾಯ್, ಉಡುಪಿ ಬೈಲೂರು. ಇವರೆಲ್ಲರಿಗೂ ಕೂಡ ಅನಂತ ಕೃತಜ್ಞತೆಗಳು. ಮುಂದಿನ ಕಾರ್ಯಕ್ರಮ ಈಗ ಸಂವಾದ ಕಾರ್ಯಕ್ರಮ ಇದೆ. ಔಷಧವಿಲ್ಲದೆ ಬದುಕೋಣ ಈ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀ ಮಿಲ್ಲೇಟ್ ರಾಂಬಾಬು, ಪಾಕತಜ್ಞರು ಉಡುಪಿ, ಡಾಕ್ಟರ್ ಶ್ರೀಧರ್ ಬಾಯರಿ, ಆಯುರ್ವೇದ ತಜ್ಞರು ಉಡುಪಿ, ಇವರು ವೇದಿಕೆಗೆ ಆಗಮಿಸ್ತಾರೆ. ಮುಂದಿನ ಕಾರ್ಯಕ್ರಮವನ್ನು ಶ್ರೀ ಶ್ರೀ ಜಯರಾಮ್ ಭಟ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ. ನೆರೆದಿರುವಂತಹ ಎಲ್ಲ ಕೃಷ್ಣ ಭಕ್ತರೇ, ಇದುವರೆಗೆ ಮನಸ್ಸಿಗೆ ಮುದ ನೀಡುವಂತಹ ತಾಳೆಮದ್ದಳೆ ಕಾರ್ಯಕ್ರಮವನ್ನು ತಾವೆಲ್ಲ ಆಸ್ವಾದಿಸಿದ್ದೀರಿ. ಈಗ ಬುದ್ಧಿಗೆ ಚಿಂತನೆ ನೀಡುವಂತಹ ಒಂದು ಸಂವಾದ ಕಾರ್ಯಕ್ರಮ, ಔಷಧವಿಲ್ಲದೆ ಬದುಕೋಣ. ಈ ಬಾರಿಯ ಪರ್ಯಾಯವನ್ನು ನಾವು
ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜಾನ್ವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ. ಮಿಸ್ಟರ್ ಮದಿಮಾಯೆ, ಮಿಸ್ಟರ್ ಮದಿಮಾಯೆ, ಮಿಸ್ಟರ್ ಮದಿಮಾಯೆ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು. ಅದನ್ನ ಮೊದಲು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲೆ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮಂಚೂರು ಪಾಡ್ದು ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡ ಪಾಡ್ಲೆತ್ತ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ दादा ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಹೋಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆಜ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ ದಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ಹೊರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಇಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಕಾಲಕ್ಕೆ ಸರಿಯಾಗಿ ನಾವು ಆಹಾರ ತಗೊಳ್ಬೇಕು ಅಂತ, ದೇಶ ಕಾಲಕ್ಕೆ ಸರಿಯಾಗಿ ಆಹಾರ ತಗೊಳ್ಬೇಕು ಅಂತ. ಈಗ ಉಡುಪಿಯಲ್ಲಿ ಇದ್ದೇವೆ, ಉಡುಪಿಯ ಇಲ್ಲಿನ ಆಹಾರದ ಪದ್ಧತಿ ಏನು, ಇಲ್ಲಿನ ನಮ್ಮ ಏನು ವ್ಯವಸ್ಥೆ ಏನು, ಅದಕ್ಕೆ ಸರಿಯಾಗಿ ನಾವು ಆಹಾರ ತಗೊಳ್ಬೇಕು ಅಂತ. ಹಾಗೆಯೇ ನಾವು ಯಾವುದೋ ಬೇರೆಯ ನಾರ್ತ್ ಕರ್ನಾಟಕದ ಈ ಚಪಾತಿ ರೊಟ್ಟಿ ಅದನ್ನೆಲ್ಲ ಇಲ್ಲಿ ದಿನ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದರೆ ನಮಗೆ ಅನೇಕ ಕಾಯಿಲೆಗಳೆಲ್ಲ ಪ್ರಾರಂಭವಾಗ್ತದೆ. ಹಾಗಾಗಿ ಆಹಾರದ ಬಗ್ಗೆ ತುಂಬ ಜಾಗೃತೆ ವಹಿಸಬೇಕಂತ ಅಗತ್ಯತೆ ಉಂಟು. ಸ್ವಲ್ಪ ಆಹಾರದ ಬಗ್ಗೆ ಇವತ್ತು ಮಿಲೆಟ್ ರಾಂಬಾಬು ಅವರು ಬಂದಿದ್ದಾರೆ, ಅವರು ಒಂದಿಷ್ಟು ಮಾತನಾಡಲಿಕ್ಕಿದ್ದಾರೆ. श्री गुरुभ्यो नमः, हरे कृष्णा। मैं हिंदी में एंड इंग्लिश में बोलना चाहता हूँ। अभी मैं उडुपी में रखने के लिए शुरू किया मेरा जर्नी. मे बी नेक्स्ट ईयर आई कैन टॉक इन कन्नड़ा एंड तुलु. हाँ, आई ऑलवेज फील हमारा रसोई ना, our kitchen is our meditation center. Okay, I always feel when I enter the kitchen I feel it's my meditation center. Okay, कभी भी मैं नहीं सोचता वो चूल्हा है, स्टोव है, ये पतीले है, वो स्पून है, ऐसे नहीं सोचता. वो पूरा मेरा परिवार है. वो स्टोव नहीं है, मेरा परिवार है. Okay, ऐसे भाव से हम शुरू करना खाना पकाना. Okay, हमको वो छूट गया. आजकल we totally disconnected with our kitchen. इसीलिए इतना बड़ा हॉस्पिटल्स पैदा हो रहा. पहले हमारा भारतीय संस्कृति में पाकशास्त्र में हमको हमारा किचन इज आवर फर्स्ट फार्मेसी. हमारा रसोई ये औषधिशाला है. हमारा रसोई ये हमारा का जिम है. ओके, पुराना जमाना में कूटना गोंदना पूरा काम उधर ही है. हमारा मजिल का मक्खन निकालना, पूरा ऐसे कूटना, पूरा हमारा बॉडी को ये पूरा एक्सरसाइज है. हमारा बदल गया. अभी हमारा रसोई पूरा बदल गया, मॉडर्नाइज हो गया. आई एम नॉट अगेंस्ट द वेस्टर्न थिंग. वो कंट्री को उसका जलवायु प्रभाव अनुसार वो सही है, वो डिजाइन. हमारा किचन डिजाइन अलग है. हमारा भारतीय डिजाइन ऑफ आवर किचन इज एंटायरली डिफरेंट, विच शुड demand our physical activity as well. We should keep our kitchen as per the seasons. एक ठंडी मौसम में, समर में, विंटर में, रेनी सीजन है, बारिश सीजन में, ठंडी मौसम में कैसे कैसे द्रव्य इस्तेमाल करना. ये विंटर में, अभी विंटर है ना हमको. when will winter starts? हमको देवी नवरात्रि होता, दसरा में देवी नवरात्रि से चैत्र नवरात्रि बिफोर उगादि we tell. Okay, that 4 months is a ठंडी मौसम बोलता, that is a winter season. that time हमारा बॉडी में अग्नि ज्यादा है, जठराग्नि ज्यादा है. इसीलिए और this is a season of legumes, season of roots, season of tubers. अभी आपको उर्लकलंगु, स्वीट पोटैटो, ओके, गेनिसु ಇದೆಲ್ಲ अभी हमको मिलेंगे. ये टाइम में हमारा बॉडी को पोषण करना है. हमारा बॉडी को बहुत, आज ये 4 महीने हम वो टाइम में देवी का अलंकार में एक अलंकार होता सेकांबरी. वो दिन में हम सेकांबरी अवतार में देवी का हम मना करके वो दिन से हम शुरू करता टिल चैत्र नवरात्रि तक, समर शुरू होने तक हमारा बॉडी को पोषण करना. अग्नि ज्यादा है इसीलिए. उसके बाद समर में चैत्र मास से फिर हमको गणेश नवरात्रि आता. ओके, भाद्रपद माह. उसके बीच का हमारा बॉडी को प्रक्षालन करना.
प्रक्षालन क्लेंसिंग शुड हैपन। इसीलिए वो टाइम में हमारा मौसम में हमारा नेचर में पूरा का पत्ता निकलता ना, टेंडर लीव्स होता है में, दैट इज वो टाइम में नेचर में कषाय रस ज्यादा है, ये टाइम में हमारा नेचर में मधुर रस ज्यादा है। मधुर रस, मधुर रस मीन्स नॉट स्वीट, मधुर रस मीन्स क्या खाया तो अंदर जाके वो डाइजेस्ट होके शुगर्स पैदा होता, उसका ही मधुर रस बोलेंगे हम। मधुर रस से तो हमको जिलेबी जांगरी वैसे हम समझता, वो नहीं है। एज फॉर साइंटिफिकली मधुर रस मीन्स कार्बोहाइड्रेट्स एंड प्रोटीन। ओके, ये 4 मंथ्स हमारा बॉडी को उतना कार्बोहाइड्रेट्स प्रोटीन देना पड़ेगा। उसके बाद कार्बोहाइड्रेट्स प्रोटीन्स कम करने पड़ेगा हमको। चैत्र मास से टिल रेनी सीजन तक हमारा बॉडी को कैरेट भी नहीं देना, असुर धातु नहीं देना कि धरती के अंदर क्या क्या पैदा होता, कैरेट बीटरूट वो भी नहीं देना। हमको हाइब्रिड का वजह से पूरा साल पूरा मिल रहा, वही प्रॉब्लम है। हमारा प्रकृति हमको पूरा कब कब क्या क्या देना, क्या क्या खाना वो दे दिया, हमारा दिमाग बढ़ गया। इसीलिए हमको क्या हो रहा आजकल, पूरा साल भर पूरा कर रहा हम। इसीलिए हमको पूरा इश्यूज है, ओबेसिटी, डायबिटिक, पीसीओडी इश्यूज, एवरीथिंग हैपेंस बिकॉज ऑफ द we are forgetting our Indian traditional foods as per the season, as per the region, as per the body constitutions. हमारा बॉडी को क्या जमता है वो भूल चुकी हम। कहना हम एडवर्टाइजमेंट देख रहा हूँ, टोटल we totally depends upon the influence with the advertisements and influence the western culture। इसीलिए हमारा खाना पूरा बदल हो गया, इसीलिए बॉडी पूरा आजकल हमको डिसीजेस पैदा होके। पुराना जमाने में खाने के बाद हम क्या खाएंगे, पान खाता ना, आजकल खाने के बाद इतना गोली खा रहा हूं, क्या हालत है। ओके, एज पर आयुर्वेदा हमारा पैर गर्म होना चाहिए, हमारा सिर ठंडा होने चाहिए, हमारा पैर नरम होने चाहिए, वही हमारा हेल्थ का इंडिकेशन है। हमारा पैर कब हमारा मदर नेचर को टच हो जाता, वो टाइम में वो वार्मनेस से हमारा ब्लड पतला हो जाता, हमारा ब्लड गर्म होके पतला होके ऊपर तक चढ़ता। हमारा ब्रेन कब ठंडी हो जाता, ठंडी हो तो हमारा ब्लड डेंसिटी बढ़ होके नीचे तक जाका। ऐसे हम कब पैर नेचर के साथ जोड़ता हूँ, वो टाइम में हमारा बॉडी का अंदर पूरा ब्लड सर्कुलेशन होना चाहिए। आजकल पूरा मार्बल डाल दिया, ऊपर सीमेंट एंड कंक्रीट डाल दिया, नीचे ठंडी हो गया, ऊपर गर्म हो गया, लाइफ बदल हो गया। समझ गए अब मैं क्या बोल रहा हूँ? ओके ओके, नीचे ठंडी हो गया, नीचे गर्म होना चाहिए, ऊपर ठंडी होना चाहिए। आजकल ऊपर हमारा पूरा पुराना जमाना में हमारा इंडिया को 108 भाग है ना, हमारा इंडिया डिवाइडेड इनटू, हमारा प्रवरा बोलते ना हम पूजा टाइम में, प्रवरा जम्बू द्वीप है। ओके, ये प्रवरा में हमारा इंडिया 108 भाग करके एक एक भाग का भाषा, भूषण, भवन, भोजन ये चाल अलग अलग है। उड़ीपी का अलग होता, उसके बाद थोड़ा इसे नॉर्थ कर्नाटक ऐसे थोड़ा जाए तो खाना अलग हो जाता। ओके, ऐसे हम खाना पड़ेगा। हमारा इलाका का खाना क्या है वही सोचना पड़े। हमारा खाना ओनली हम पेट भरने के लिए नहीं है, हमारा को टेस्ट देने के लिए नहीं है। हमारा खाना हमारा डाइवर्सिटी भी हमको प्रिजर्व करना। हमारा कारम मीन्स धरती से जोड़ रहा हूं, मदर नेचर से जोड़ रहा हूं। मदर नेचर से हमको पैदा हो रहा वो फल, वो अनाज, हमारा को रिश्ता मिल रहा। डेली हम मदर नेचर से जोड़ रहा हूं, हमारा मदर से, धरती से जोड़ रहा हूं ना, उसके वजह से हम खाना है। अभी खाने टाइम में एक ही हम सोचना, मैं अभी मेरा माता जी से जोड़ रहा हूं, उससे भाव से खाना। समझ गए आपको? ओके,
while eating you should have that attitude as I am connecting to the mother nature. While cooking you should feel I am the Brahma. मैं ब्रह्मा, मैं क्या क्या पका रहा वो औषधि एंड अमृत होना चाहिए. मैं क्या क्या पका रहा वो पूरा मेरा परिवार खा के उसका बॉडी का अंदर जाके औषध अमृत बना के उसके बाद वो सप्त धातु बना के पूरा सृष्टि कार्य हो वो होना चाहिए. वो इसीलिए खाना पकाने टाइम में, खाना टाइम में पूरा उसका भाव से हम भाव मोर इम्पॉर्टेंट. पहले सुबह उठा, या आई एम वेरी फॉर्चून टुडे आई एम अलाइव, आई एम एबल टू ब्रीथ. ये भी आहार है, ये भी आहार है. हम पानी पी रहा हूँ वो भी आहार है. हम देख रहा हूँ वो भी आहार है. सुन रहा हूँ कुछ वो भी आहार है. आहार उतना पवित्र होना चाहिए. आहार ओनली मुंह से नहीं है, ये भी आहार है, ये भी आहार है. क्या देख रहा हूँ वो भी आहार है, क्या सुन रहा ये भी आहार है. पूरा आहार है. अब अच्छा खाना खा रहा, ऑर्गेनिक फूड खा रहा, पूरा अच्छा खा रहा. ससुर को ऊपर, किसी को दोस्त को ऊपर गुस्सा से खा रहा, पेट में क्या हो जाता, डाइजेस्टिव जूसेस पूरा उल्टा फुल्टा हो जाता, वो पूरा विष हो जाता. इसीलिए खाना टाइम है. इसीलिए हमारा इंडिया में पूर्ण सुबह उठ के नाइट सोने तक ईच एंड एवरी एक्टिविटी इज द सेक्रेड थिंग. खाना टाइम में भी उसका वो रिचुअल होता है. वो टाइम में मैं मदर माँ से जोड़ रहा मैं कि अन्न ब्रह्मा रसोई विष्णु भोक्ता देवो महेश्वर साक्षात शिवा. अन्न ब्रह्मा, आवर फूड इज क्रिएशन. रसोई विष्णु, ओके, उसमें एसेंस इज द सस्टेनेबिलिटी. ओके, भोक्ता देवो महेश्वर. मैं नहीं कर रहा हूँ, साक्षात शिवाकार है. वो भाव से कब अब शुरू हो जाता, वो टाइम में हमको वो खाना अमृति एंड औषधि हो जाता. नेक्स्ट डॉक्टर साहब बताएंगे. उसके बाद में आजकल क्यों PCOD इश्यूज आ रहा, क्यों विटामिन डी डिफिशियंसी आ रहा, क्यों B12 डिफिशियंसी आ रहा, क्यों आ रहा, उसके बाद में 10 मिनट बात करेंगे. ಹೌದು, ನಾವು ಪ್ರತಿ ದಿವಸ ನಮ್ಮ ಊರಿನಲ್ಲಿ ಏನು ಸಿಗ್ತದೆ ಅದನ್ನು ಜಾಸ್ತಿಯಾಗಿ ಉಪಯೋಗಿಸಬೇಕು ಅಂತ ಆಯುರ್ವೇದ ಹೇಳ್ತದೆ. ಯಸ್ಯ ದೇಶಸ್ಯ ಯೋ ಜಂತು ತಜ್ಜಂ ತಸ್ಯ ಔಷಧಂ ಹಿತಂ ಅಂತ. ನೀವೊಂದು 50 ವರ್ಷದ ಹಿಂದೆ ಹೋಗಿ, ನಮಗೆ ಚೀನಾದಿಂದ ಆಪಲ್ ಬರ್ತಿರ್ಲಿಲ್ಲ, ಬೇರೆ ದೇಶದಿಂದ ಹಣ್ಣುಗಳು ಬರ್ತಿರಲಿಲ್ಲ. ಹಣ್ಣುಗಳೆಲ್ಲ ನಮ್ಮೂರಿದೆ. ಎಲ್ಲ ಈ ಕೇಪಳ ಹಣ್ಣು, ಸೂರಿ ಹಣ್ಣು, ಮತ್ತೊಂದು ಬೆಳಮಾರು ಹಣ್ಣು, ಕೊಟ್ಟೆಮುಳ್ಳು ಹಣ್ಣು, ಏನೆಲ್ಲ ಹಣ್ಣುಗಳು, ಒಂದು 50 ಜಾತಿಯ ಹಣ್ಣುಗಳು ಉಡುಪಿಯಲ್ಲಿದ್ದಾವೆ. ಅದನ್ನೇ ತಿಂತಾ ಇದ್ವಿ ನಾವು. ಗಡ್ಡೆ ಗೆಣಸುಗಳು, ಬೋಳೆ ಕೆರೆಂಗು, ಮತ್ತೇನು ತುಪ್ಪ ಕೆರೆಂಗು, ಹೆಡ್ಗೆ ಗೆಣಸು, ದಕ್ಕ ಗೆಣಸು, ಕುರುಡನ ಗಡ್ಡೆ, ಇನ್ನು ಕಾಡಿನಲ್ಲಿ ಬೆಳೆಯುವಂತಹ ಈ ಕ್ಯಾನೆ ಗಡ್ಡೆ ಅಂತ, ಇಂಥದ್ದನ್ನೆಲ್ಲ ತಿನ್ಕೊಂಡಿರ್ತಾ ಇದ್ವಿ. ನಮಗೆ ಕ್ಯಾರೆಟ್ ಇಲ್ಲ, ಬೀಟ್ರೂಟ್ ಇಲ್ಲ, ಆಲೂಗಡ್ಡೆ ಇಲ್ಲ, ಏನಿಲ್ಲ. ಹಾಗಾಗಿ ರಾಂಬಾಬು ಅವರು ಹೇಳಿದ ಹಾಗೆ ಏನು ನಮ್ಮ ಊರಿನ ಆಸುಪಾಸಿನಲ್ಲಿ ಏನು ಸಿಗ್ತದೆ, ನಮ್ಮ ಮನೆಯ ಅಂಗಳದಲ್ಲಿ ಏನು ಬೆಳೀತದೆ, ಅದು ನಮಗೆ ಅಮೃತ. ಅಂಥದ್ದನ್ನು ತಿನ್ನಬೇಕು ಜಾಸ್ತಿ. ಇವತ್ತು ಬ್ರೂಕೋಲಿ ಅನ್ನೊಂದು ಇನ್ನೊಂದು ಯಾವುದೋ ದೇಶದಿಂದ ಬಂದದ್ದು ನಮಗೆ ಇಷ್ಟ. ನಮ್ಮನೆ ಅಂಗಳದಲ್ಲಿ ಬೆಳೆದಂತಹ ಬೂದಿ ಗುಂಬಳಕಾಯಿ ತಿನ್ನುವವರು ಇಲ್ಲವೇ ಇಲ್ಲ. ಹಾಗಾಗಿದೆ. ಆದರೆ ನಾವು ಹೇಳ್ತೇವೆ, ಬುದ್ಧಿ ಬೆಳೆಯಲು ಬೇಕೆ ಕುಷ್ಮಾಂಡ ತಿನ್ನಿ, ವೃದ್ಧಿ ಹೊಂದಲು ಸ್ಮೃತಿಯು ಬ್ರಾಹ್ಮಿಯ ಬಳಸಿ ಅಂತ. ಬುದ್ಧಿ ಬೆಳಿಬೇಕಾ, ಒಳ್ಳೆ ಬುದ್ಧಿ ಬರಬೇಕಾ, ಗುಂಬಳಕಾಯದ್ದೇ ಪದಾರ್ಥ ಮಾಡಬೇಕು. ಮನೆಯಲ್ಲಿ ಕಟ್ಟಿಡ್ತಾ ಇದ್ರು, 6 ತಿಂಗಳು 8 ತಿಂಗಳು ಮನೆಯಲ್ಲಿ ಹಟ್ಟಿಯಲ್ಲಿ ಕಟ್ಟಿಡ್ತಾ ಇದ್ರು. ಆಮೇಲೆ ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಯಾವುದೇ ಪ್ರೋಗ್ರಾಮ್ ಇದ್ರೂ ಗುಂಬಳಕಾಯದ್ದು ಹೊಳಿಬೇಕು, ಕುಷ್ಮಾಂಡ ಹಲ್ವ, ಆ ಥರ ನಾವು ಮಾಡಿ ಗುಂಬಳಕಾಯಿ ತಿಂತಾ ಇದ್ವಿ. ಅದಕ್ಕೆಲ್ಲ ಮೇಧಾವಿಗಳಾಗಿದ್ರು. ಅವರೆಲ್ಲ ಓದಲಿಲ್ಲ, ಬರಲಿಲ್ಲ, ಶಾಲೆಗೆ ಹೋಗಲಿಲ್ಲ, ಆದರೆ ಎಲ್ಲ ಲೆಕ್ಕಾಚಾರ ಗೊತ್ತುಂಟು. ಯಾರ್ಯಾರು ಯಾವಾಗ ಹುಟ್ಟಿದ್ದು ಗೊತ್ತುಂಟು, ಯಾವ ಇಸುವಿ ಅಂತ ಗೊತ್ತಿಲ್ಲ. ಇಂತಹ ಸಂವತ್ಸರ, ಇಂಥ ದಿವಸ, ಇಷ್ಟು ಗಂಟೆ, ಇಷ್ಟು ರಾತ್ರಿಯ ಹಗಲ ಅಂತ ಹೇಳ್ತಾರೆ. ಈಗ ಅಂದರೆ ಆ ಥರದ ಒಂದು ನೆನಪಿನ ಶಕ್ತಿ ಇತ್ತು ಅವರಿಗೆ. ಅದಕ್ಕೆ ಕಾರಣ ತಿಮರೆ ತಿಂತಾ ಇದ್ರು, ಉರ್ಗ ಒಂದೆಲಗವನ್ನು ಚಟ್ನಿ ಮಾಡಿ ತಿಂತಾ ಇದ್ರು. ಹೀಗೆ ನಮ್ಮೂರಿದು ತಿನ್ನಬೇಕು ಅಂತ. ಅದನ್ನು ಸಹ ನಮ್ಮ ರಾಜನಿಘಂಟು ಅನ್ನುವ ಒಂದು ಆಯುರ್ವೇದ ಪುಸ್ತಕದಲ್ಲಿ ಹೇಳ್ತಾರೆ. ದೇಶ ಯೋಜನ ದ್ವಾದಶಾಂತೆ ಅಂತ. ಅಂದರೆ ಏನು, 12 ಯೋಜನ, ಸುಮಾರು 144 ಮೈಲು ವಿಸ್ತಾರದ್ದು ನಿಮಗೆ ಅಂತ. 144 ಮೈಲು ವಿಸ್ತಾರದ್ದು ನೀವು ಅದನ್ನು ಉಪಯೋಗಿಸ್ಬೋದು, ಅದು ನಿಮಗೆ ನಿಮ್ಮ ಬಾಡಿಗೆ ಸೂಟ್ ಆಗ್ತದೆ ಅಂತ. ಯಾಕೆ ಹೇಳಿದ್ರೆ ಇಲ್ಲಿನ ಪ್ರಕೃತಿ ಬೇರೆ ನೋಡಿ. ಜನವರಿಯಲ್ಲೂ ಮಳೆ ಬರ್ತದೆ ಅಲ್ವಾ? ಹಾಗೆ ಕೆಲವು ಕಡೆಯಲ್ಲಿ ಸೆಕೆ ಅಂದರೆ ಸೆಕೆ, ಮಳೆನೇ ಇಲ್ಲ. ಕೆಲವು ಕಡೆಯಲ್ಲಿ ಇಡೀ ವರ್ಷ ಮಳೆ ಬರೋದಿಲ್ಲ. ಹಾಗೆ ಆಯಾಯ ಊರಿಗೆ ಸರಿಯಾಗಿ ನಾವು ಆಹಾರ ಸೇವಿಸಬೇಕು ಅಂತ ಆಹಾರಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದು ನೀವು ಆಹಾರದಲ್ಲಿ ಉಪಯೋಗಿಸುವಂತಹ ದ್ರವ್ಯ ಇದೆಯಲ್ಲ, ಅದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ.
ಆಹಾರ ದ್ರವ್ಯದ ಪ್ರಕೃತಿಯೂ ಗೊತ್ತಿರಬೇಕು. ನಾನು ಯಾವಾಗಲೂ ಹೇಳೋದುಂಟು, ಏನು ತಿಂತೇವೆ ತರಕಾರಿ ಅದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ. ಸಣ್ಣ ಉದಾಹರಣೆ ಹೇಳ್ತೇನೆ. ಇತ್ತೀಚೆಗೆ ಒಂದು ತಿಂಗಳಿನಲ್ಲಿ ನಾನು ಕ್ಲಿನಿಕ್ನಲ್ಲಿ ಒಂದು ತೊಂಡೆಕಾಯಿಯನ್ನು ಇಟ್ಟೆ. ಎಲ್ಲರನ್ನು ಕೇಳೋದು, ಇದು ಎಂತ ಅಂತ. ಇದು ತೊಂಡೆಕಾಯಿ ಅಂತ, ಮಣೋಳಿ ಗೊತ್ತಲ್ಲ, ಮಣೋಳಿ. ಇದನ್ನು ಹೇಗೆ ತಿನ್ನಬೇಕು, ಉಷ್ಣವಾ ಶೀತವ ಅಂತ. ಇದು ಉಷ್ಣವೂ ಅಲ್ಲ ಶೀತವೂ ಅಲ್ಲ ಡಾಕ್ಟ್ರೆ ಅಂತ. ಹಾಗಾದರೆ ಇದು ಒಳ್ಳೇದಾ ಕೆಟ್ಟದ್ದಾ? ಇದು ಒಳ್ಳೇದು ಹೌದು ಕೆಟ್ಟದ್ದು ಹೌದು ಅಂತ. ಇದನ್ನೆಲ್ಲ ವಿಚಾರಿಸಿದಾಗ ಉಂಟಲ್ಲ, ಒಂದು ಪೇಜ್ ಬರಿಬೋದು ನಾವು. ಇದನ್ನು ಹೇಗೆ ತಿನ್ನಬೇಕು, ಇದನ್ನು ನೀವು ಕಟ್ ಮಾಡಬೇಕಾದ್ರೆ ಮೊದಲೇ ತೊಳೆಯೋದಲ್ಲ, ಕಟ್ ಮಾಡಿ ಆದಮೇಲೆ ಮತ್ತೆ ವಾಶ್ ಮಾಡಿ ಮತ್ತೆ ಬೇಯಿಸಬೇಕು ಅಂತ. ಯಾಕೆ? ಅದರಲ್ಲಿ ಒಂದು ಸೊನೆ ಉಂಟಂತೆ, ಅದು ಕೆಟ್ಟದ್ದು ಅಲ್ಲ. ನಮ್ಮಲ್ಲಿ ಮನೆಯವರು ಅಡುಗೆ ಮಾಡುವಾಗ ದೊಡ್ಡ ದೊಡ್ಡ ಅಡುಗೆನಲ್ಲಿ ಅದನ್ನೆಲ್ಲ ಕಟ್ ಮಾಡಿ ಹಾಗೆ ಒಣಗಿಸಿಡ್ತಾರೆ, ಹಾಗಿಡ್ಬೋದಾ? ಅದು ಹಾಗಿಡ್ಬೋದು, ಆದರೆ ಮರುದಿವಸ ಪುನಃ ತೊಳಿಬೇಕು, ಅದು ತೊಳೆದು ಮತ್ತೆ ಬೇಯಿಸ್ಬೇಕು. ಅಲ್ಲ, ನಾನು ಹಿಂದಿನ ದಿವಸ ರಾತ್ರಿ ಅದನ್ನು ಕಟ್ ಮಾಡಿ ತೊಳೆದು ಮತ್ತೆ ಇಡ್ಬೋದಾ? ಇಲ್ಲ ಇಲ್ಲ ಇಲ್ಲ, ಅದು ತೊಂಡೆಕಾಯಿ 6 ಗಂಟೆಯಲ್ಲಿ ಕೊಳೆತು ಹೋಗ್ತದೆ, ನಾಳೆ ಬೆಳಿಗ್ಗೆ ಆಗುವ ಕೊಳೆತು ಹೋಗ್ತದೆ. ಹಾಗಾಗಿ ಅದನ್ನು ನೀವು ಕಟ್ ಮಾಡಿ ತೊಳೆದು ರಾತ್ರಿ ಹಾಗೆ ಇಟ್ಟು ಮರುದಿವಸ ಬೆಳಿಗ್ಗೆ ಪದಾರ್ಥ ಮಾಡ್ಲಿಕ್ಕೆ ಹೋಗಬೇಡಿ, ಅದು ಕೊಳೆತು ಹೋಗಿರ್ತದೆ, ಅದು ಕೆಟ್ಟದ್ದು. ನೋಡಿ, ಇದೆಲ್ಲ ನಮಗೆ ಗೊತ್ತಿರಬೇಕಾದಂಥ ವಿಷಯಗಳು. ಇವತ್ತು ಎಳತ್ತಾದಂತಹ ಬದನೆಕಾಯಿ ಆರೋಗ್ಯಕ್ಕೆ ಶ್ರೇಷ್ಠ, ಬೆಳೆದಂತಹ ಬೂದುಗುಂಬಳಕಾಯಿ ಆರೋಗ್ಯಕ್ಕೆ ಶ್ರೇಷ್ಠ ಅಂತ ಆಯುರ್ವೇದ ಹೇಳ್ತದೆ. ಬೂದುಗುಂಬಳ ಅಂತ ಹೆಸರೇ ಅದಕ್ಕೆ. ಅದು ಬರೀ ಗುಂಬಳಕಾಯಿ ಅಲ್ಲ, ಇವತ್ತು ಮಾರ್ಕೆಟ್ನಲ್ಲಿ ಸಿಗ್ತದೆ ನೋಡಿ ಗುಂಬಳಕಾಯಿ ಹೇಗಿದೆ, ಹಳದಿ, ಅದು ಬರೀ ಗ್ರೀನ್ ಆಗಿರ್ತದೆ, ಅದರಲ್ಲಿ ಬೂದಿ ಇರುವುದಿಲ್ಲ. ಬೂದಿ ಇಲ್ಲದ ಗುಂಬಳಕಾಯಿ ಆರೋಗ್ಯಕ್ಕೆ ವಿಷ. ಹಾಗಾಗಿ ಬೂದು ಗುಂಬಳಕಾಯಿ ಅಂತ ಅದಕ್ಕೆ ಹೆಸರಿಟ್ಟರು. ಆ ಥರ ಬೂದು ಬಂದ ಮೇಲೆ ಅದನ್ನು ಕೊಯ್ಬೇಕು ಅಂತ. ಹಾಗೆ ಬೆಳೆದಂತಹ ಬದನೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಅದರಿಂದ ಆಹಾರದಲ್ಲಿ ನಾವು ಯಾವುದನ್ನು ಉಪಯೋಗಿಸ್ತೇವೆ ಅದರ ಗುಣಕರ್ಮಗಳು, ಅದು ಏನು ಉಷ್ಣವ ಶೀತವ ಅದರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಕೆಲವರಿಗೆ ಆಯಾ ಫ್ಯಾಮಿಲಿಯಲ್ಲಿ ಒಂದು ಟ್ರೆಂಡ್ ಉಂಟು, ಆ ಫ್ಯಾಮಿಲಿ ಟ್ರೆಂಡನ್ನು ಬಿಡಬಾರ್ದು. ಈ ಕೆಲವು ಫ್ಯಾಮಿಲಿಗೆ ಬೆಳ್ಳುಳ್ಳಿ ಈರುಳ್ಳಿ ತಿಂದೇ ಗೊತ್ತಿಲ್ಲ. ಆ ಫ್ಯಾಮಿಲಿಯವರು ಇದು BP ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಬೆಳ್ಳುಳ್ಳಿ ಹೇಳಿದ್ದಾರೆ ಡಾಕ್ಟರ್ ಹೇಳಿ ದಿನಾ 4 ಬೆಳ್ಳುಳ್ಳಿ ತಿಂದರೆ 1 ತಿಂಗಳಲ್ಲಿ ಅವರಿಗೆ ಪೈಲ್ ಶುರುವಾಗ್ತದೆ, ಮೂಲವ್ಯಾಧಿ ಶುರುವಾಗ್ತದೆ. ಯಾಕೆ ಹೇಳಿದರೆ ಅವರ ಜೀನಿಗೆ, ಅವರ ಫ್ಯಾಮಿಲಿಗೆ ಆ ಬೆಳ್ಳುಳ್ಳಿ ತಿಂದು ಗೊತ್ತಿಲ್ಲ. ಅದಕ್ಕಾಗಿ ನಾವು ಆ ಫ್ಯಾಮಿಲಿ, ಕುಟುಂಬದ ಒಂದು ಏನು ಸಂಸ್ಕೃತಿ ಇದೆ ಅದನ್ನು ಸಹ ಮುಂದುವರಿಸ್ಕೊಂಡು ಹೋಗಬೇಕಂತ ಅಗತ್ಯ ಉಂಟು, ತೀರಾ ಅಗತ್ಯ ಉಂಟು. ಅದೇ ತರಹ ಈ ಅಡುಗೆ ತಯಾರಿಸುವಂಥದ್ದು ಒಂದು ವಿಧಾನ. ಅಡುಗೆ ತಯಾರು ಮಾಡಲಿಕ್ಕೂ ಹೇಗೆ ಅಂತ ಗೊತ್ತಿರಬೇಕು. ಇವತ್ತಿನ ಅಡುಗೆ ತಯಾರಿನಲ್ಲಿ ಯಾವುದ್ಯಾವುದನ್ನು ಎಷ್ಟೆಷ್ಟು ಹಾಕಬೇಕು ಅನ್ನೋದೇ ಗೊತ್ತಿಲ್ಲ, ಏನೋ ಒಂದು ಟೇಸ್ಟ್ ಮಾಡಿಬಿಡ್ತೇನೆ ನಾನು. ಈಗ ಬದನೆಕಾಯಿಯನ್ನು ನಾವು ಪದಾರ್ಥ ಮಾಡಬೇಕಾದ್ರೆ ಮೊದಲು ನೀರಿನಲ್ಲಿ ಮುಳುಗಿಸಿಡ್ಬೇಕು, ಅದು ಕನರು ತೆಗಿಬೇಕು, ಅದು ತೆಗೆದಾದ್ಮೇಲೆ ಅದಕ್ಕೆ ಉಪ್ಪು ಹುಳಿ ಹಾಕಬೇಕು, ಹುಳಿ ಹಾಕಿ ಮತ್ತೆ ಬೇಯಿಸ್ಬೇಕು. ಇದು ಹಾಗಲ್ಲ, ಗಡಿಬಿಡಿ ಶಾಲೆಗೆ ಹೋಗಲಿಕ್ಕೆ ಅಥವಾ ಆಫೀಸಿಗೆ ಹೋಗಲಿಕ್ಕೆ ಕಟ್ ಮಾಡಿದ್ರು, ಕುಕ್ಕರಿಗೆ ಹಾಕಿದ್ರು, ಮತ್ತೆ ಬೇಯಿಸಿದ್ರು, ಆಮೇಲೆ ಉಪ್ಪು ಹಾಕಿದ್ರು, ಹುಳಿ ಹಾಕಿದ್ರು, ಒಂದು ಮಿಕ್ಸ್ ಮಾಡಿ ಒಂದು ಹುಳಿ ಆಯ್ತು. ಇದು ತಿಂದರೆ ಉಂಟಲ್ಲ, ಇದು ವಿಷ. ಚರ್ಮ ಕಾಯಿಲೆ ಜಾಸ್ತಿ ಮಾಡ್ತದೆ, ಉಬ್ಬಸ ಜಾಸ್ತಿ ಮಾಡ್ತದೆ, ಇಲ್ಲದ್ರೆ ಅನೇಕ ಇಮ್ಯೂನ್ಗೆ ಸಂಬಂಧಪಟ್ಟಂತಹ ಆಟೋ ಇಮ್ಯೂನ್ ಡಿಸೀಸ್ಗಳು ಬಂದ್ಬಿಡ್ತಾವೆ. ಆದ್ದರಿಂದ ಅಡುಗೆ ಅನ್ನೋದು ಒಂದು ದೊಡ್ಡ ಕಲೆ. ರಾಮ್ ಬಾಬು ಅವರು ಹೇಳಿದ ಹಾಗೆ ಅಡುಗೆ ಮನೆಯ ಪ್ರತಿಯೊಂದು ಪರಿಕರ ನನ್ನ ಆತ್ಮೀಯರು, ನನ್ನವರೇ ಅಂತ ಹಾಗೆ ಎಣಿಸ್ಕೊಂಡು ನಾವು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶಿತಃ ಪ್ರಾಣಾಪಾನ ಪಚಾಮನ್ಯಂ ನಲ್ಲ ಪ್ರಾಣಾಪಾನ ಸಮಾಯುಕ್ತಂ ಪಚಾಮನ್ಯಂ ಚತುರ್ವಿಧಂ ಅಂತ ನಾವು ಒಳಗಡೆ ಇರುವಂತಹ ಪರಮಾತ್ಮನಿಗೆ ಹೊರಗಡೆಯಂಥ ಆಹಾರವನ್ನು ಹಾಕಬೇಕೇ ವಿನಃ ಆ ಥರ ಒಂದು ಭಾವನೆಯಲ್ಲಿ ಹಾಕಬೇಕು. ಅದಕ್ಕಾಗಿ ಇವತ್ತು ನಾನು ಹೆಚ್ಚಾಗಿ ಹೇಳೋದುಂಟು, ಊಟದಲ್ಲೆಲ್ಲ ಏನು ಬಫೆಲೋ ಸಿಸ್ಟಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ ಅಂತ. ಬಫೆಟ್ ಅಲ್ಲ, ಬಫೆ ಸಿಸ್ಟಮ್ ಅಲ್ಲ, ಬಫೆಲೋ ಸಿಸ್ಟಮ್ ಅಂತ. ಅಂದರೆ ಈ ಎಮ್ಮೆ ಕೋಣಗಳಲ್ಲಿ ಎಂತ ಮಾಡ್ತವೆ, ಇಲ್ಲಿ ತಿಂತವೆ, ಇಲ್ಲಿ ತಿಂತವೆ, ಇಲ್ಲಿ ತಿಂತವೆ, ಇಲ್ಲಿ ತಂತವೆ. ಹಾಗೆ ಆ ಥರದ ಒಂದು ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ರಾಮ್ಬಾಬು ಅವರು ಹೇಳಿದ ಹಾಗೆ ಒಂದು ಕಡೆ ಕೂತ್ಕೊಂಡು ಮನಸ್ಸಿಟ್ಟು ಆಚೆ ಈಚೆ ಮನಸ್ಸು ಹೋಗದೆ ನಾವು ಊಟ ಮಾಡಬೇಕು. ಆಮೇಲೆ ನಮ್ಮ ಸಂಪ್ರದಾಯಗಳಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಇವತ್ತೊಂದು ಎಲೆ ಹಾಕಿ ಬಾಳೆ ಎಲೆಯಲ್ಲಿ ಊಟ ಮಾಡುವಂಥ ಸಂಪ್ರದಾಯ ಉಂಟು. ಯಾಕೆ ಬಾಳೆ ಎಲೆ ಕೇಳಿದರೆ, ಇವತ್ತಿನ ಮಕ್ಕಳೆಲ್ಲ ಏನು ತಟ್ಟೆ ಹಿಡ್ಕೊಂಡು TV ಮುಂದೆ ಹೋಗಿ ಕೂತ್ಕೊಂಡು ಊಟ ಮಾಡ್ತಾರೆ ನೋಡಿ. ಅದನ್ನು ತಪ್ಪಿಸಲಿಕ್ಕೆ ಹಿಂದಿನವರು ಪ್ಲಾನ್ ಮಾಡಿದ್ದಿರ್ಬೋದು. ಬಾಳೆ ಎಲೆ ಹಾಕಿ ಊಟ ಮಾಡಿಬಿಟ್ರೆ ಬಾಳೆ ಎಲೆ ಹಿಡ್ಕೊಂಡು ಹೋಗೋದು ಹೀಗೆ ಸಾಧ್ಯ ಇಲ್ಲ ಹೋಗಲಿಕ್ಕೆ. ಅದಕ್ಕಾಗಿ ಅಡುಗೆ ಮನೆಯಲ್ಲಿ ಅಥವಾ ಡೈನಿಂಗ್ ಹಾಲ್ನಲ್ಲಿ ಅವರಿಗೆ ಬಾಳೆ ಎಲೆಯಲ್ಲಿ ಹಾಕಿ ಊಟ ಮಾಡಿ ಬಿಟ್ಟರೆ ಒಂದು ತಪ್ಪಿಸ್ಬೋದು. ನಿಮ್ಮ ಮಕ್ಕಳೆಲ್ಲ ಕೇಳದಿದ್ರೆ ಹಾಗೆ ಮಾಡಿ, ಅವರಿಗೆಲ್ಲ ಬಾಳೆ ಎಲೆ ಸ್ಟಾರ್ಟ್ ಮಾಡಿ ನಾಳೆಯಿಂದ. ಯಾರು ಸಹ TV ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಬಾಳೆ ಎಲೆಯಲ್ಲಿ ಊಟ ಹಾಕಿದರೆ ಆ ಬಾಳೆಯಲ್ಲಿರುವಂತಹ ಅಲ್ಕಲೀಸ್, ಕ್ಷಾರಗಳೇನಿದ್ದಾವೆ, ಅದು ಪಿತ್ತಕೋಶದಲ್ಲಿ ಕಲ್ಲಾಗೋದಿಲ್ಲ, ಕಿಡ್ನಿಯಲ್ಲಿ ಕಲ್ಲಾಗೋದಿಲ್ಲ, ಕ್ಯಾನ್ಸರ್ ಆಗೋದಿದ್ದಾಗೆ ತಡೆಯುವಂಥ ಶಕ್ತಿ ಉಂಟು. ಅದಕ್ಕಾಗಿ ಬಾಳೆ ಎಲೆಯಲ್ಲಿ ಊಟ ಹಾಕ್ತಾರೆ, ಬಳಸ್ತಾರೆ. ಬಳಸುವಾಗ ಒಂದೊಂದೇ ಹಾಕ್ತಾ ಇರ್ತಾರೆ. ಅದನ್ನು ನೀವು ನೋಡ್ತಾ ಹೋಗ್ಬೇಕು. ಉಪ್ಪು ಹಾಕಿದ್ರು, ಉಪ್ಪಿನಕಾಯಿ ಹಾಕಿದ್ರು, ಚಟ್ನಿ ಹಾಕಿದ್ರು, ಕುಸುಂಬರಿ ಹಾಕಿದ್ರು, ಇದನ್ನೆಲ್ಲ ನೋಡ್ಬೇಕು. ಬಾಳೆ ಎಲೆ ತೊಳೆದು ಕೂತ್ಕೊಳ್ಬೇಕು, ಎಲ್ಲದನ್ನು ನೋಡ್ಬೇಕು. ಒಂದೊಂದೇ ನೋಡಿದ ಹಾಗೆ ಉಂಟಲ್ಲ, ಉಪ್ಪು ಹಾಕಿದ ತಕ್ಷಣ ಬಾಯಲ್ಲಿ ಜುಳು ನೀರು ಬರಲಿ ಶುರುವಾಯ್ತು, ಉಪ್ಪಿನಕಾಯಿ ಹಾಕಿದ ತಕ್ಷಣ ಹೊಟ್ಟೆಯಲ್ಲೆಲ್ಲ ನೀರು ಬರಲಿ ಶುರುವಾಯ್ತು. ಮತ್ತೊಂದು ಪಲ್ಯ ಎಲ್ಲ ಹಾಕಿದ್ರು, ಹಪ್ಪಳ ಹಾಕಿದ್ರು, ತಿನ್ಬೇಕಂತ ಜೋರು ಆಸೆ ಆಗ್ತದೆ. ಹಪ್ಪಳ ಚಂಡಿಗೆ ಹಾಕಿದ ತಕ್ಷಣ ಆವಾಗ ನಿಮ್ಮ ಕರುಳಿನ ಗ್ರಂಥಿಗಳೆಲ್ಲ ಸ್ರಾವ ಆಯ್ತು.
ಇನ್ನು ಸ್ವಲ್ಪ ಹೊತ್ತು ಅನ್ನ ಹಾಕಿದ್ರು, ತುಪ್ಪ ಹಾಕಿದ್ರು, ಪಾಯಸ ಹಾಕಿದ್ರು, ಇಂಟೆಸ್ಟೈನ್ ಗ್ಲ್ಯಾಂಡ್ಸ್ಗಳೆಲ್ಲ ಸೆಕ್ರೆಷನ್ ಆದವು. ನಾವು ಯುದ್ಧಕ್ಕೆ ರೆಡಿ ಈಗ ಗೋವಿಂದಾನೇ ಗೋವಿಂದ ಅಂತ ಹೇಳಿದ ತಕ್ಷಣ ಎಲ್ಲರೂ ಊಟ ಮಾಡಿ ಪ್ರಾರಂಭ ಮಾಡ್ತಾರೆ. ಹಾಗೆ ಎಲ್ಲ ಬಳಸಿದ ಮೇಲೆ ಎಲ್ಲದನ್ನು ನೋಡ್ಕೊಳ್ಬೇಕು. ಆಗ ನೋಡಿದಾಗ ನಮ್ಮ ಇಡೀ ಜೀರ್ಣಾಂಗದಲ್ಲಿ ಎಲ್ಲ ರಸಗಳು ಅವುಗಳು ಚುರುಕಾಗ್ತವೆ. ಆಗ ನೀವು ಏನು ಊಟ ಮಾಡ್ತೀರಲ್ಲ ಚಂದ ಜೀರ್ಣ ಆಗ್ತದೆ. ಇಲ್ಲ ಇದು ಒಂದು ಹಾಕಿದ ತಕ್ಷಣ ಉಪ್ಪಿನಕಾಯಿ ಹಾಕಿದ ತಕ್ಷಣ ಉಪ್ಪಿನಕಾಯಿ ತಿನ್ನೋದು, ಮತ್ತೊಂದು ಹಾಕಿದ ತಕ್ಷಣ ಮತ್ತೊಂದು ತಿನ್ನೋದು, ಇದು ಸಂಪ್ರದಾಯ ಅಲ್ಲ. ಇದರಿಂದ ಆರೋಗ್ಯಕ್ಕೆ ಹಾನಿಕರ. ಅದಕ್ಕಾಗಿ ಏನುಂಟಲ್ಲ, ಬ್ರಾಹ್ಮಣ ಭೋಜನ ಪ್ರಿಯ ಅಂತ, ಬಹುಜನೋ ಪ್ರಿಯೂ ಹೌದು, ಆದರೆ ಭೋಜನ ಪ್ರಿಯನೂ ಹೌದು. ಯಾಕೆ ಹೇಳ್ತೇನೆ ಕೇಳಿದ್ರೆ, ಅವರ ಒಂದು ಭೋಜನದ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಎಲ್ಲರೂ ಅನುಸರಿಸುವಂಥದ್ದು. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಆ ತರಹದಲ್ಲಿ ನಾವು ಊಟ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಯಾವುದೇ ಒಂದು ಫಂಕ್ಷನ್ ಇದ್ದರೆ ಬಾಳೆ ಎಲೆಯಲ್ಲಿ ಊಟ ಹಾಕಿ ಅದಾದಮೇಲೆ ಆ ಥರ ಬಡಿಸುವಂತಹ ಒಂದು ಸಿಸ್ಟಮ್ ಉಂಟು. ಇನ್ನು ಸ್ವಲ್ಪ ರಾಮಬಾಬು ಅವರು ಮುಂದುವರಿಸಿ. बिफोर आई स्टार्ट दैट B12 एंड हमारा दिनचर्या कैसा होना चाहिए, ओके, और डे रूटीन कैसे होना चाहिए. हमारा भारतीय संस्कृति में क्यों ऐसे हमको इतना रिच कल्चर हो गया. हमारा को पुराना जमाना से इतना सालों से हमको सूर्य भगवान डेली हमको देख सकते ना, सूर्य भगवान वी कैन सी सन एवरी डे. नो, हमको किसी को देश को ऐसा नहीं, हमको 12 घंटा डे 12 घंटा नाइट, किसी को देश को नहीं. हमारा देश को वो सौभाग्य है. ओके, सुबह 6 बजे से शाम को 6 बजे हमको सूर्य भगवान दिखता, शाम को 6 बजे से सुबह 6 बजे तक हमको सूर्य भगवान निकलता. वो ये 12 आवर्स ऐसे आधा टाइम एक दिन 24 आवर्स में किसी देश में ऐसे नहीं होता. इसीलिए हमारा देश में इतना रिच फूड होता, हमको इतना सूर्य का वजह से इतना मसाला से है, इतना तरकारी है, इतना वेजिटेबल्स है, इतना वेजिटेशन है, इतना पानी है. हम सुबह 6 बजे से शाम को 6 बजे के अंदर ही खाना, हम 6 बजे के अंदर हम नहीं खाना. ओके, प्रॉब्लम सूर्य ना, हम बना रहे नहीं है ना. सूर्य भगवान 6 बजे के बाद ड्यूटी खत्म करे जा रहा. मैं डेवलप हो गया, मैं ह्यूमन है ना, डेवलप हो गया. नाइट भी लाइट डाल के डे बन सकता, मैं पूरा लाइट जला के बिजली जला के नाइट आल्सो आई कैन मेक इट डे एज आई डेवलप्ड. बट सूर्य भगवान इज नॉट डेवलप्ड. इसका ड्यूटी 6 बजे खत्म हो रहे जा रहे. वही प्रॉब्लम है. सूर्य भगवान का हम पूरा लेटर लिखना है, साहब हम डेवलप हो गया, नाइट 12 बजे भी हम खा सकता, उतना बिजली है हमारा पास, उतना लाइट से. इसीलिए आप भी आपका ड्यूटी एक्सटेंड करके नाइट 12 बजे तक आओ. ऐसे हम रिक्वेस्ट करिए तो हमारा का हार्मोन्स बैलेंस हो जाता. हार्मोन्स बैलेंस हो गए तो पूरा बॉडी को ताकत मिलेंगे. है ना, क्या होता हमारा बॉडी में सुबह से शाम तक हमारा लिवर इज द मेन इंपॉर्टेंट organ in our body. हमारा liver is the very crucial organ in our body. सुबह से शाम तक, मॉर्निंग टू इवनिंग तक, जब तक सूर्य is there, that time हमारा liver is working on the metabolism, digestion and assimilation system. कब जब सूर्य भगवान निकलता, सूर्यास्तमय से सूर्योदय तक वो 12 घंटा हमारा लीवर डिटॉक्सिफिकेशन एंड रिपेयर के काम में काम करता. ओके, रेस्ट ऑफ द 12 hours our liver is working on the detoxification and repair of our body. ये 4 काम डे टाइम वही, नाइट टाइम वही काम करेंगे. वही हमको भगवान ऐसे हमारा बॉडी सृष्टि किया. ओके, 6 बजे का खाना खत्म होना चाहिए खाना. उसके बाद कब आप 8 बजे के 10 बजे के आप ऐसे लेटेंगे बेड में, ऐसे आराम से लेटेंगे. अब बॉडी टेम्परेचर डे टेम्परेचर से गोस टू 4 degrees कम हो जाता. When you eat food at 6 o'clock and finish at 6 o'clock and go to the bed at 10 o'clock or 9 or 10 o'clock, and at the time if you lay down horizontally instead of the vertical, you lay down just like that, relax mode, your body understand now here there is no any work for the body,
the body temperatures goes to 3 degrees below than day temperatures. Then हमारा our liver understand अभी मैं कचरा पूरा क्लीन करना, बॉडी का अंदर कचरा होता ना पूरा मैं क्लीन करना, रिपेयर करना, टिश्यूज कुछ प्रॉब्लम है तो उसका रिपेयर करना, वो टाइम देना. दैट इज द टाइम टू रिपेयर एंड क्लेंस आवर बॉडी. सुबह नाइट 9 बजे से सुबह 2 बजे तक हमारा लीवर का डिटॉक्सिफिकेशन एंड रिपेयर टाइम है. रेस्पेक्ट द लीवर, रेस्पेक्ट द लीवर. ओके, वो टाइम में आप ऐसे करिए तो सुबह पूरा बॉडी पूरा हल्का हो जाता, ब्लड पूरा पतला हो जाता, ब्लड बिकम थिन और बॉडी बिकम आल्कलाइन, क्षार गुण हो जाता. डे टाइम पूरा आम्ल गुण हो जाता, एसिडिक हो जाता. नाइट टाइम when you support your body, the liver will make your blood thin, your body alkaline, so that your blood cup आपका blood cup पतला हो जाता. that is the blood become thin means no triglycerides, no cholesterol, no diabetic, everything अपना अपना ठीक हो जाता बॉडी में. You understand what I am telling? मैं क्या बोल रहा हूँ समझ रहे आपको? ओके, शाम को 6 बजे के बाद खाना नहीं खाना. ओके, 9:30 10 o'clock के ऐसे आराम होना चाहिए. ऐसे हो गए तो आपको 80% ऑफ द इश्यूज विल डिसअपियर्स. समझ गए ना आपको? ओके, ऐसे आप, इसीलिए हमको नेचर ऐसे दे दिया. सुबह से शाम तक सूर्य है, आफ्टर दैट सूर्य जले जाता, हमको भी रेस्ट होना चाहिए. ओके, देयर इज नो ऑप्शन फॉर आवर लाइफ. अभी टाइम नहीं लिया तो आईसीयू में टाइम ज्यादा मिलेंगे. ज्यादा लोगों बोलता मेरे को, एवरीबडी टेल्स दैट आई डोंट हैव द टाइम, आई डोंट हैव द टाइम. इफ यू डोंट गिव द टाइम फॉर योर बॉडी नाउ, you are going to get the plenty of time in the ICU in later stage. If you give time now, abhi time diya to हमारा body is the only thing which हमारा बीबी, हमारा पति भी, हमारा बच्चों भी, कोई मेरे साथ नहीं आता लास्ट तक, और ही मेरा बॉडी आएंगे, मेरा लास्ट ब्रीथ तक, श्वास तक ये बॉडी मेरा साथ है. इसीलिए ये बॉडी संरक्षण करना. ऐसे कहे तो आपको थायराइड से कुछ ना कुछ प्रॉब्लम पूरा पूरा ठीक हो जाता. ओनली फॉलो दिस थिंग. सुबह 10 बजे शुरू करो खाना, शाम को 6 बजे के अंदर पूरा खत्म करो. 6 बजे के बाद ओनली पानी पियो. ओके, ऐसे आप करिए तो 90% ऑफ द डिसीजेस विल गो. योर बॉडी हार्मोन्स विल body will balances your hormones. your ऊपर से नीचे तक हमारा पिट्यूटरी ग्लैंड, पीनल ग्लैंड, थायराइड ग्लैंड, पूरा ग्लैंड्स का ऐसे सेलिब्रेट करके, और हार्मोन्स दे सेलिब्रेट लाइक एनीथिंग. नहीं तो लिवर को, इफ लिवर नोस हाउ टू टॉक, हमको गाली देता वो. इसीलिए वो ये. ओके, आपको समझ गया मैं क्या बोल रहा हूँ? You are understanding what I am telling? Okay, दिनचर्या ऐसे है. मॉर्निंग 10 o'clock खाना, शाम को 5:30 खाना. That's all. 2 meals is enough for our body. If you take the complex carbohydrates and simple proteins, if you take the simple carbohydrates and the complex proteins, आपको 3 घंटा का खाना पड़ेंगे. आपको कॉम्प्लेक्स कार्बोहाइड्रेट्स एंड सिंपल प्रोटीन कॉम्प्लेक्स खाए तो आपको 2 टाइम इज एनफ, और बॉडी को 2 पर. सिंपल एग्जांपल मैं बोलता हूँ. आपको घर को एक मेहमान आया, somebody guest come to your home. That time you are entering the kitchen, you are preparing the some juice or something. 10 मेहमान आया, 10 गेस्ट आया, वो टाइम भी कुछ प्रिपेयर करना. 20 आया, वो टाइम में आपका साइज, पतेला का साइज एंड क्वांटिटी बढ़ेंगे. ऐसे मैं सुबह उठ के एक मूंगफली, एक नेलकड़ला ऐसे साफ, एक ही ऐसे गलत से खा लिया. इधर रसोई स्टार्ट हो गया. रसोई स्टार्ट है. 1 घंटा के बाद हमको पता नहीं चलता, एक ही नेलकड़ला खा लिया, मैं पता नहीं, इसीलिए इडली खा लिया. नेलकड़ला बोल रहा अंदर नहीं आना, मेरे को 4 घंटा हो रहा, टाइम लगता मेरे को इधर से डाइजेशन सिस्टम के बाहर निकलने के लिए. इडली नहीं आओ. वो बोल रहा वो दाल दिया मैं आना पड़ेगा. इडली अंदर गया,
नलकड़ल का डाइजेशन खत्म ऐसे स्टॉप हो गया, इडली के शुरू हो गया, नलकड़ल आगा पचन हो गया, वो गैस फॉर्म हो गया, पूरा गैस्ट्राइटिस हो गया। उसके बाद 1 घंटा के बाद टी पीना, टी अंदर डालेंगे, इडली बोलते हो नहीं आना टी, मेरे को और 4 घंटा टाइम दे दो, आप नहीं आना, वो डाल दिया, मैं आना पड़ेगा, वो भी। फिर ये इडली स्टॉप हो गया, ये टी शुरू हो गया, इडली फर्मेंट हो गया पूरा। साहब मेरे को अगले दिन हम तब यूरिन येलोइश कलर, यूरिन पास, पूरा बीमारी उधर ही शुरू हो जाता। समझ गए ना आपको? इसीलिए एक ही टाइम खाना, वो टाइम में लड्डू खाओ, प्रसाद खाओ, चावल खाओ, कुछ भी खाओ, वो टाइम में खाओ। यू हैव ओनली 2 tokens इन योर हैंड, ओनली 2 tokens पर डे, उसके अंदर खाओ। खाने टाइम में क्या क्या खाना नेक्स्ट में बोलता हूँ। Okay, sorry, it's a very vast subject, okay? We couldn't able to finish in a 1 hour. 1 ಉಂಡವ ಯೋಗಿ, 2 ಉಂಡವ ರೋಗಿ ಅಲ್ಲ ಭೋಗಿ, 3 ಉಂಡವ ರೋಗಿ, 4 ಉಂಡವನನ್ನ KMCಗೆ ಹೊತ್ತುಕೊಂಡು ಹೋಗಿ ಅಂತ. ಹಾಗೆ ಆಯುರ್ವೇದ ಹೇಳುದು ಹಾಗೆ, ದೌಕಾಲವು ಪ್ರಾತಃ ಸಾಯಂ ಮನುಷ್ಯಾಣಂ ದೌಕಾಲ, 2 ಊಟ ಮಾಡಬೇಕು ಅಂತ, ಬೆಳಿಗ್ಗೆ ಮತ್ತೆ ಸಂಜೆ ಸೂರ್ಯಾಸ್ತ ಆದ್ಮೇಲೆ ಊಟ ಮಾಡಬಾರ್ದು ಅಂತ. ಈಗ ಊಟ ಎಲ್ಲ ಮಾಡೋಣ, ಆದರೆ ಬರೀ ಊಟದಿಂದಲೇ ನಾವು ಔಷಧ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೇತ್, ಸೂರ್ಯ ಉದಯಕ್ಕಿಂತ ಸುಮಾರು 1-2 ಗಂಟೆ ಮೊದಲೇ ನಾವು ಏಳಬೇಕು ಅಂತ. ಆಗ ಮಾತ್ರ ನಮಗೆ ಆರೋಗ್ಯ ಇರಲಿಕ್ಕೆ ಸಾಧ್ಯ. ಹಿಂದಿನವರೆಲ್ಲ ಸಹ 3 ಗಂಟೆ ಮೇಲೆ ಏಳುತ್ತಾರೆ, 3 ರಿಂದ 6 ಗಂಟೆ ಒಳಗಡೆ ಹೇಳ್ತಿದೆ. ಈಗ ಮಾತ್ರ ಎಲ್ಲರೂ ಸಹ 6 ಗಂಟೆ ಮೇಲೆ 9 ಗಂಟೆ ತನಕ ಮಲ್ಕೊಳ್ಳುವರು, ರಜೆ ಬಂದ್ರಂತೂ 11 ಗಂಟೆ ತನಕ ಮಲ್ಕೊಳ್ಳುವವರು ಜಾಸ್ತಿ ಆಗಿದ್ದಾರೆ. ಅದರಿಂದ ಬೆಳಿಗ್ಗೆ ಎದ್ದು ಹಲ್ಲುಜ್ಜಬೇಕು. ಹಲ್ಲುಜ್ಜಬೇಕು ಯಾವುದ್ರಲ್ಲಿ ಗೊತ್ತುಂಟು? ಮಾವಿನ ಎಲೆಯಲ್ಲಿ ಹಲ್ಲುತ್ತಾ ಇದ್ದೀವಿ ನಾವು ಚಿಕ್ಕವರಿರುವಾಗ. ಆ ಮಾವಿನ ಎಲೆಯಲ್ಲಿ ಒಂದು ಸೊನೆ ಉಂಟು. ಆ ದಿನಾಲು ಮಾವಿನ ಎಲೆಯಲ್ಲಿ ಹಲ್ಲುದ್ದಿದ್ರೆ ಆ ಸೊನೆ ನಮ್ಮ ರಕ್ತಕ್ಕೆ ಹೋಗಿ ಇಡೀ ರಕ್ತದಲ್ಲಿ ಹೇಗೆ ಮಾವಿನ ಸೊನೆ ನಿಮ್ಮ ಚರ್ಮಕ್ಕೆ ಬಿದ್ದರೆ ಸುಟ್ಟು ಹೋಗ್ತದಲ್ಲ, ಹಾಗೆ ರಕ್ತದಲ್ಲಿರುವಂತಹ ಎಲ್ಲ ಕಶ್ಮಲಗಳನ್ನು ಸುಟ್ಟು ಹಾಕ್ತದೆ. ಕ್ಯಾನ್ಸರ್ ಟಿಶ್ಯೂಗಳು ಬರದಿದ್ದ ಹಾಗೆ ತಡೆಯುವಂತಹ ಶಕ್ತಿ ಆ ಮಾವಿನ ಎಲೆಗೆ ಮತ್ತೆ ಗೋಡಂಬಿ ಎಲೆಗೆ ಉಂಟು. ಅದಕ್ಕೋಸ್ಕರ ಹಿಂದಿನವರು ಮಾವಿನ ಎಲೆಯಲ್ಲಿ ಹಲ್ಲುತ್ತಾ ಇದ್ರು. ಇವತ್ತು ಏನೇನೋ ಕಲರ್ ಏನೆಲ್ಲ ಪ್ರಿಸರ್ವೇಟಿವ್ ಹಾಕಿದಂತಹ, ಸ್ವೀಟ್ನರ್ ಹಾಕಿದಂತಹ ಬಣ್ಣದ ಪೇಸ್ಟನ್ನು ಯೂಸ್ ಮಾಡಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೇವೆ. ಆದರೆ ಅದೇ ಫಾರಿನಿಂದ ಬಂದಂತಹ ಯಾವುದೋ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯ ಅವನ ಮಾವಿನ ಎಲೆಯಲ್ಲಿ ಹಲ್ಲುತ್ತಾ ಇರ್ತಾನೆ. ಅದರ ಏನು ರಿಬ್ ಇದೆಯಲ್ಲ, ಅದರದ್ದು ದಂಟಿದೆಯಲ್ಲ, ಅದು ಟಂಗ್ ಕ್ಲೀನರ್, ಅವನಿಗೆ ಅದರಲ್ಲಿ ಟಂಗ್ ಕ್ಲೀನ್ ಮಾಡ್ತಾ ಇರ್ತಾನೆ. ಹಾಗೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ನಮ್ಮ ಜೀವನ ಚರಿತ್ರೆಯನ್ನು ಸ್ವಲ್ಪ ಏನು ಈ ಬೆಳಿಗ್ಗೆ ಏಳುವಂಥದ್ದು, ಆಮೇಲೆ ಹಲ್ಲುಜ್ಜುವಂಥದ್ದು, ಅದಾದ ಮೇಲೆ ನೀರು ಕುಡಿಬೇಕು. ಕಾಫಿ ಟೀ ಕುಡಿಯುವುದಲ್ಲ, ಉಷಪ್ಪಾನ ಅಂತ. ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಆದ ತಕ್ಷಣ ಬಾವಿ ಇದ್ರೆ ಶುದ್ಧ ಬಾವಿಯ ನೀರು. ಇವತ್ತು ಬಾವಿಯ ನೀರನ್ನು ಯೂಸ್ ಮಾಡೋದಿಲ್ಲ. ಬಾವಿ ಇದ್ರೂ ಸಹ ಅದು ಟ್ಯಾಂಕಿಗೆ ಹೋಗ್ತದೆ. ಆ ಟ್ಯಾಂಕ್ 1 ವರ್ಷಕ್ಕೊಮ್ಮೆ ಕ್ಲೀನ್ ಮಾಡೋದಿಲ್ಲ. ಅದರ ನೀರು ಬರ್ತದೆ, ಅದು ಮತ್ತೆ ಎಕ್ವಾಗಾರ್ಡ್ ಹಾಕಿ ಪ್ಯೂರಿಫೈ ಮಾಡಿ ಬಿಸಿನೀರು ಮಾಡಿ ಅದನ್ನು ಫ್ರಿಜ್ ಒಳಗೆ ಇಟ್ಟು ಕುಡಿಯುದು. ಈ ಥರ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ ಈಗ. ಎಷ್ಟೋ ಜನ ಕೇಳ್ತಾರೆ ಹಾಗೆ ಬಿಸಿ ನೀರನ್ನು ಮಾಡಿ ಅದನ್ನು ಫ್ರಿಜ್ ಒಳಗಿಟ್ಟು ಕುಡಿಯೋದು ಅಂತ. ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಆ ಬಿಸಿ ನೀರು ಮತ್ತು ತಣ್ಣೀರು, ಅಥವಾ ಒಮ್ಮೆ ಬಿಸಿ ಮಾಡಿದ ಪದಾರ್ಥವನ್ನು ತಣ್ಣಗಾದ್ಮೇಲೆ ಪುನಃ ಬಿಸಿ ಮಾಡಿದ್ರೆ ವಿಷ ಅಂತ ಹೇಳ್ತೇವೆ. ಇವತ್ತು ನಾವು ಅದನ್ನು ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ಮಾಡಿದ ಪದಾರ್ಥ ಮಧ್ಯಾಹ್ನ ಪುನಃ ಬಿಸಿ ಮಾಡಿತ್ತು ತಿಂತು, ಪುನಃ ಹಾಗೆ ಇಟ್ಟಿತ್ತು, ಮರುದಿವಸ ಬೆಳಿಗ್ಗೆ ಪುನಃ ಬಿಸಿ ಮಾಡಿತ್ತು ತಿಂತು, ಇದು ಸಹ ವಿಷ ಆಗ್ತದೆ. ಅದಕ್ಕಾಗಿ ಹಾಲು ಸಹ ಹಿಂದಿನ ಕಾಲದಲ್ಲಿ ಒಮ್ಮೆ ಬಿಸಿ ಮಾಡಿದ್ದನ್ನು ಪುನಃ ಬಿಸಿ ಮಾಡ್ತಿರ್ಲಿಲ್ಲ. 3 ಸಲ ಕರಿತಾ ಇದ್ರು ನಮ್ಮ ತಾಯಿ. ಬೆಳಿಗ್ಗೆ ಒಮ್ಮೆ ಕರೀತಾರೆ, ಮಧ್ಯಾಹ್ನ ಒಮ್ಮೆ ಕರೀತಾರೆ, ಸಂಜೆ ಒಮ್ಮೆ ಕರೀತಾರೆ. ಬೆಳಿಗ್ಗೆ ಕರೆದ ಹಾಲು ಮಧ್ಯಾಹ್ನ ತನಕ, ಮಧ್ಯಾಹ್ನ ಕರೆದದ್ದು ಸಂಜೆ ತನಕ, ಸಂಜೆ ಕರೆದದ್ದು ಮರು ದಿವಸ ಬೆಳಿಗ್ಗೆ ತನಕ. ಈ ತರಹ 3 ಸಲ ಹಾಲು ದನ ಕರೆಯುವಂತಹ ಒಂದು ಸಿಸ್ಟಮ್ ಇತ್ತು ಫ್ರೆಶ್ ಆಗಿ. ಒಮ್ಮೆ ಬಿಸಿ ಮಾಡಿದ ಹಾಲನ್ನು ಪುನಃ ಸಂಜೆ ಬಿಸಿ ಮಾಡಿದರೆ ಅದು ಜೀರ್ಣಕ್ಕೆ ಕಷ್ಟ. ವಾಯು, ಕೆಮ್ಮ, ಕಫ, ಮಕ್ಕಳಿಗೆಲ್ಲ ಉಬ್ಬಸ, ಶೀತ ಎಲ್ಲ ಪ್ರಾರಂಭ ಆಗ್ತದೆ. ಈ ನಿಟ್ಟಿನಲ್ಲಿ ಆಹಾರದ ಒಂದಿಗೆ ನಾವು ವ್ಯಾಯಾಮವೂ ಮಾಡಬೇಕು, ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಅಂತ ಹೇಳ್ತೇವೆ. ವ್ಯಾಯಾಮ ನಿತ್ಯ ಅಂತ. ಅದೇ ತರಹ ಯೋಗಾಸನ, ಧ್ಯಾನ, ಪ್ರಾಣಾಯಾಮ ಇದನ್ನೂ ಮಾಡಬೇಕು. ಇದನ್ನೆಲ್ಲ ಬಿಡಬಾರ್ದು. ನಮ್ಮ ಒಂದು 10 ನಿಮಿಷ ಅರ್ಧ ಗಂಟೆ ನಾವು ಆಸನ ಪ್ರಾಣಾಯಾಮಗಳನ್ನು ಮಾಡದೇ ಇದ್ದರೆ ಅದರಿಂದ ಸಹ ಅನೇಕ ರೋಗಗಳು ಬರ್ತಾವೆ. ಇವತ್ತು ಮನೆಯಲ್ಲಿ ಸಂಪೂರ್ಣ ಕೆಲಸ ಮಾಡಲಿಕ್ಕಿಲ್ಲ, ಗದ್ದೆ ಕೆಲಸ ಎಲ್ಲ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಗದ್ದೆ ಕೆಲಸಕ್ಕೆ ಹೋಗ್ತಾ ಇದ್ರು. ಅವರಿಗೆ ಪ್ರಾಣಾಯಾಮ ಧ್ಯಾನ ಎಲ್ಲ ಅದೇ. ಅಡುಗೆ ಮಾಡುವಂತಹ ಒಂದಿದೆ, ಅವರಿಗೆ ಯೋಗಾಸನ ಆಗಿಬಿಡ್ತಾ ಇತ್ತು. ಮನೆಯ ಕೆಲಸ, ದನಗಳ ಕೆಲಸ ಅದೇ ಅವರಿಗೆ ಏನು ದೊಡ್ಡ ಎಕ್ಸಸೈಸ್ ಆಗ್ತಾ ಇತ್ತು. ಇವತ್ತು ಹಾಗಿಲ್ಲ ನಮಗೆ. ಹಾಗಿರುವಾಗ ನಮಗೆ ವಾಕಿಂಗ್ ಆಗಲಿ ಅಥವಾ ಯೋಗಾಸನ ನಿಮಗಾಗಿ 1 ಗಂಟೆ ನಾವು ಇಟ್ಕೊಳ್ಬೇಕು. ಇದನ್ನೆಲ್ಲ ಮಾಡದೇ ಇದ್ದರೆ ಔಷಧ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿತ್ಯಂ ಹಿತ ಆಹಾರ, ಅದರೊಟ್ಟಿಗೆ ವಿಹಾರ, ಆಮೇಲೆ ಸಮೀಕ್ಷಾಕಾರಿ, ಗುರಿ ಇಟ್ಟು ಕೆಲಸ ಮಾಡಬೇಕು. ಒಂದು ಸಿಸ್ಟಮ್ ಬೇಕು ನಮ್ಮ ಜೀವನದಲ್ಲಿ. ಆ ಸಿಸ್ಟಮ್ ಇಟ್ಟು ಕೆಲಸ ಮಾಡಬೇಕು. ವಿಷಯೇಶು ಆಸಕ್ತ, ಬೇಡದ ವಿಷಯಗಳಲ್ಲಿ ಆಸಕ್ತಿ ಇರಬಾರ್ದು. ಈಗ ಮಾಲ್ದೀವ್ಸ್ನಲ್ಲಿ ಗಲಾಟೆ ಆಗ್ತಾವೆ, ಅದನ್ನೇ ನ್ಯೂಸ್ ನೋಡ್ತಾ ಇರೋ ಇಡೀ ದಿವಸ.
ಅಲ್ಲಿ ಏನಾಗ್ತಾ ಇದೆ, ಅವ್ರದ್ದು ಏನಾಗ್ತಾ ಇದೆ, ಯೂಟ್ಯೂಬ್ ಹಾಕಿ ಆಯಿತು, ನ್ಯೂಸ್ ನೋಡಿ ಆಯಿತು, ಇಡೀ ದಿವಸ ಅದನ್ನೇ ತಲೆಯೆಲ್ಲ ಕೆಟ್ಟು ಗಂಡ ಹೆಂಡತಿ ಅವರು ಡಿಸ್ಕಷನ್ನೇ ಅದು. ಆ ಥರ ನಾ ಯಾವುದರೊಂದು ವಿಷಯಕ್ಕೆ ಸ್ಟಿಕ್ ಆಗಬಾರ್ದು. ನಮ್ಮ ಜೀವನದ ಧ್ಯೇಯೋದ್ದೇಶ ಏನು? ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳುವಂಥದ್ದು, ಸಾಧನೆ ಮಾಡುವಂಥದ್ದು. ಒಂದು ನಿಮಿಷವೂ ವೇಸ್ಟ್ ಮಾಡದೆ ನಮ್ಮ ಮನುಷ್ಯ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಬೇಕು. ಸುಮ್ಮನೆ ಅಡುಗೆ ಮಾಡಿ ಊಟ ಮಾಡಿಕೊಂಡು ತಿರ್ಕಾಡ್ಕೊಂಡು ತಿನ್ಕೊಂಡು ಬಿದ್ದಿರೋದು ಜೀವನ ಅಲ್ಲ. ಏನಾದರೂ ಸಾಧನೆ ಮಾಡಬೇಕು ಅಂತ ನಿಮ್ಮ ಫೀಲ್ಡಲ್ಲಿ ಸಾಧನೆ ಮಾಡಿ. ಅಂಥದ್ದಕ್ಕೆ ನಾವು ಏನು ಬದ್ಧರಾದರೆ ಔಷಧ ಇಲ್ಲದೆ ನಮಗೆ ಇರಲಿಕ್ಕೆ ಸಾಧ್ಯ ಉಂಟು. ಇನ್ನು ನಮ್ಮ ಈ ಆಯುರ್ವೇದದಲ್ಲಿ ಏನು ಹೇಳ್ತೇವೆ, ದೋಷಗಳು ಅಂದರೆ ಡಿಸೀಸ್ ಒಬ್ಬ ಮನುಷ್ಯನಿಗೆ ಯಾಕೆ ಬರ್ತದೆ ಅಂತ, ಅದರಲ್ಲಿ ಮುಖ್ಯವಾಗಿ 3 ಉಪಸ್ತಂಭಗಳು ಅಂತ ಹೇಳ್ತೇವೆ ನಾವು. ಬ್ರಹ್ಮಚರ್ಯ, ನಿದ್ರೆ ಮತ್ತು ಆಹಾರ. ಆಹಾರದ ಬಗ್ಗೆ ಇಷ್ಟೊತ್ತು ಡಿಸ್ಕಸ್ ಮಾಡಿದೆ. ನಿದ್ರೆ ನೆನ್ಪಿಟ್ಕೊಳ್ಳಿ, ಒಂದು ರಾತ್ರಿ ಸ್ವಭಾವ ಪ್ರಭಾವ ಜನ್ಯ ನಿದ್ರೆ ಅಂತ ಉಂಟು. ಅದು 9 ಗಂಟೆಯಿಂದ 3 ಗಂಟೆ ತನಕ, ರಾತ್ರಿ 9 ಗಂಟೆಯಿಂದ 3 ಗಂಟೆ ತನಕ. ಈ ಪ್ರಹರದ ನಿದ್ರೆಯನ್ನು ಯಾರು ತಪ್ಪಿಸಬಾರ್ದು. ನೀವು 9ರಿಂದ 10 ಹೋಯ್ತಾ ಅನೇಕ ಪ್ರಾಬ್ಲಮ್ಗಳು, 10ರಿಂದ 11 ಹೋಯ್ತಾ ತುಂಬ ಪ್ರಾಬ್ಲಮ್ಸ್ಗಳು. ಅದರಿಂದ ಆದಷ್ಟು 9 to 3 ಈ ನಿದ್ರೆಯನ್ನು ತಪ್ಪಿಸಲಿಕ್ಕೆ ಹೋಗಬೇಡಿ. 3 ಗಂಟೆಗೆ ಹೇಳ್ಬೋದು, ಅಥವಾ 9ಕ್ಕಿಂತ ಮೊದಲೇ ಮಲ್ಕೊಳ್ಬೋದು, 7 ಗಂಟೆ 8 ಗಂಟೆಗೆ ಮಲ್ಕೊಳ್ಬೋದು. ಅಂತಹ ಒಂದು ಒಳ್ಳೆಯ ನಿದ್ರೆಯನ್ನು ಮಾಡಬೇಕು. ಅದೇ ತರಹ ಊಟ ಬೇಗ ಮಾಡಿದರೆ ಚಂದ ನಿದ್ರೆ ಬರ್ತದೆ. ಊಟ ನೀವು ಮಾಡೋದೇ 10 ಗಂಟೆಗೆ ಆದರೆ ಉಂಟಲ್ಲ, ರಾತ್ರಿ ಇಡೀ ಸ್ವಪ್ನ ಬೀಳ್ತಾ ಇರ್ತದೆ, ಬೆಳಿಗ್ಗೆ ಏಳಲಿಕ್ಕೆ ಆಗೋದಿಲ್ಲ, ಮೈಕೆ ನೋವು ಇರ್ತದೆ. ಅದರಿಂದ ಬೇಗ ಊಟ ಮಾಡಿ, ಸೂರ್ಯಾಸ್ತಕ್ಕಿಂತ ಮೊದಲೇ, ಜೈನರಲ್ಲಿ ಇವತ್ತು ಆ ಸಂಪ್ರದಾಯ ಇದೆ, ಅದನ್ನು ನಾವು ಎಲ್ಲರೂ ಸಹ ಮುಂದೂಡಿಸ್ಕೊಂಡು ಹೋಗ್ಬೋದು. ಸೂರ್ಯಾಸ್ತಕ್ಕಿಂತ ಮೊದಲೇ ನಾವು ಊಟ ಮಾಡಿಬಿಡ್ಬೇಕು. ಬೆಳಿಗ್ಗೆ ರಾಜನ ಹಾಗೆ ಊಟ ಮಾಡಬೇಕಂತ, ಮಧ್ಯಾಹ್ನ ಮಂತ್ರಿಯ ಹಾಗೆ ಊಟ ಮಾಡಬೇಕಂತ, ಸಂಜೆ ಭಿಕ್ಷುಕನ ಹಾಗೆ ಊಟ ಮಾಡಬೇಕಂತ. ಕ್ವಾಯಿಟ್ ಉಲ್ಟ, ಈಗ ಉಲ್ಟವೇ. ಬೆಳಿಗ್ಗೆ ನಾವು ಕರೆಕ್ಟ್ ಉಲ್ಟಾಗಿದೆ, ಹಾಗೆ ನಮ್ದೆಲ್ಲ ಆರೋಗ್ಯ ಉಲ್ಟ ಆಗ್ತಾ ಇದೆ. ರಾತ್ರಿ ಎಲ್ಲ ಗಮ್ಮತ್ತು ಮಾಡಿ ಊಟ ಮಾಡೋದೇ ರಾತ್ರಿ ಎಲ್ಲ. ಯಾಕಂದರೆ ಎಲ್ಲ ಸಿಗ್ತಾರೆ ಅಂತ, ಮಕ್ಕಳು ಮರಿ ಎಲ್ಲ ಸಿಗ್ತಾರೆ, ಅದಕ್ಕಾಗಿ ರಾತ್ರಿ ಒಂದು ಗಮ್ಮತ್ತು ಮಾಡಿ ಊಟ ಮಾಡ್ತೇವೆ. ಆದ್ರಿಂದಲೇ ನಮಗೆ ಆರೋಗ್ಯ ಹಾನಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಬ್ರಹ್ಮಚರ್ಯ ಅಂತ ಒಂದು ವರ್ಡ್ ಇದೆ, ನಿದ್ರೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಎಂತ ಅನ್ಸುತ್ತೆ, ಮದುವೆ ಆಗದಿರೋದು ಬ್ರಹ್ಮಚಾರಿಗಳು ಅಂತ. ಹಾಗಲ್ಲ, ಪ್ರತಿಯೊಬ್ಬನಿಗೂ ಬ್ರಹ್ಮಚರ್ಯ ಅದೊಂದು ಸಿಸ್ಟಮ್, ಅದೊಂದು ನಿಯಮ, ಮನುಷ್ಯನ ಜೀವನದಲ್ಲಿ ಪಾಲಿಸಬೇಕಂತ ನಿಯಮ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರ್ದು, ಏನೆಲ್ಲ ಒಂದು ಸಿಸ್ಟಮ್ ಇದೆ, ಅದು ಬ್ರಹ್ಮಚರ್ಯ. ಆ ಮಾನಸಿಕವಾದಂತಹ ಇಂದ್ರಿಯಗಳಿಗೆ ಸರಿ ಇರುವಂತಹ, ಆತ್ಮನಿಗೆ ಇರುವಂತಹ, ದೇಹಕ್ಕೆ ಇರುವಂತಹ ಒಂದು ನಿಯಮಗಳೇನಿದೆ ಅಲ್ಲ, ಅದು ಬ್ರಹ್ಮಚರ್ಯ. ಅದು ಮಕ್ಕಳಿಗೂ ಉಂಟು, ಮದುವೆ ಆದವರಿಗೂ ಉಂಟು, ವಯಸ್ಸಾದವರಿಗೂ ಉಂಟು, ಮುದುಕರಿಗೂ ಉಂಟು, ಎಲ್ಲರಿಗೂ ಸಹ ಆ ಜೀವನದ ನಿಯಮಗಳನ್ನು ಪಾಲಿಸುವಂಥದ್ದು, ಸತ್ಯವನ್ನೇ ಹೇಳುವಂಥದ್ದು, ಸಿಟ್ಟು ಮಾಡದೇ ಇರುವಂಥದ್ದು, ಇದೆಲ್ಲ ಜೀವನದ ನಿಯಮಗಳು. ಯಾವುದೇ ಸಂದರ್ಭದಲ್ಲಿ ಸಮಚಿತ್ತತೆಯಿಂದ ಇರುವಂಥದ್ದು, ಏನು ಚೂರು ಸಹ ಸುಖ ಬಂತ ತುಂಬ ಖುಷಿಯಿಂದ, ಕಷ್ಟ ಬಂತ ಬಿದ್ದು ಹೋಗೋ ಹಾಗೆ ಆ ಥರ ಇಲ್ಲದೆ ಇರುವಂತಹ ಒಂದು ಏನು ಸಮಚಿತ್ತತೆ ಉಂಟಲ್ಲ, ಅದು ಬ್ರಹ್ಮಚರ್ಯದ ನಿಯಮಗಳು. ಈ ಬ್ರಹ್ಮಚರ್ಯದ ನಿಯಮಗಳನ್ನು ಸಹ ಪಾಲಿಸಬೇಕು ಅಂತ ಆಯುರ್ವೇದ ಈ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ ಇದು 3 ತ್ರಯೋಪಸ್ತಂಭಾನಿ ಅಂತ ಚರಕಾಚಾರ್ಯರು ಹೇಳ್ತಾರೆ. ಇದನ್ನು ಯಾರು ಪಾಲಿಸ್ತಾರೆ ಅವರಿಗೆ ಯಾವ ರೋಗವೂ ಬರುವುದಿಲ್ಲ ಅಂತ. ಈ ನಿಟ್ಟಿನಲ್ಲಿ ಇನ್ನೂ ಸ್ವಲ್ಪ ಮುಂದುವರಿಸ್ತಾ ಒಂದು 5 minutes. आजकल हमको डायबिटिक एंड थायराइड इश्यूज क्यों इतना बढ़ा रहा? थायराइड, ओबेसिटी, डायबिटी, क्यों? एट द सेम टाइम B12 डेफिशिएंसी एंड विटामिन D डेफिशिएंसी. ओके, ऑलमोस्ट हम इधर इतना सूरज है, इतना सन है, फिर भी हमको विटामिन D डेफिशिएंसी क्यों? पता है लोगों को, आपको? कि विटामिन डी डेफिशिएंसी वजह से ज्यादा लेडीज को, जेंट्स को इश्यूज आर आजकल. ओके, इवन ऑल द इश्यूज बिकॉज ऑफ द विटामिन डी. विटामिन डी मीन्स हम कॉस्मिक एनर्जी से जोड़ा है, तो विटामिन डी उसका नाम रख दिया एक्चुअली हमारा इंटेलेक्चुअल वर्ड, बट वो कॉस्मिक एनर्जी है, कॉस्मिक. ओके, हम कॉस्मोक से कनेक्ट हुए तो हम कितना अच्छा खाना कहे तो भी विटामिन डी डेफिशिएंसी आए तो प्रॉब्लम शुरू हो जाता उधर. विटामिन के एंड विटामिन ई, विटामिन ए एंड विटामिन की ये 2 बहुत मातृशाली है. Okay, these 2 are the very crucial micronutrients which will help to synthesize the
vitamin D in our body. Okay, आजकल हम पूरा प्रोसेस्ड फूड, प्रोसेस्ड ऑयल से ले रहा हूँ. पूरा कंपनी का वजह से हमको पूरा प्रोसेस ऑयल्स में पूरा विटामिन डी, विटामिन के एंड विटामिन ई नहीं होता पूरा. ओके, इसीलिए आजकल फिर वापस जा रहा हूँ ना कोल्ड प्रेस ऑयल, कानुगा इन कन्नड़ा, कोल्ड प्रेस का कच्ची कनिका क्या है, गानुगे, गाना ओके, गाने ऑयल से, गानदे अन्ना, उसमें इट्स वेरी रिच इन विटामिन के एंड विटामिन ई. समझ गए ना, विटामिन के एंड विटामिन ई वो रिच है उसमें. जब तक हमको हमारा किचन में वो ऑयल यूज किया वो टाइम हमारा को विटामिन डी डेफिशिएंसी नहीं है. जब हम पूरा रिफाइंड ऑयल शुरू किया वो टाइम में ये शुरू हो गया. आपको समझ गया मेरे पर? व्हेन वी स्टार्टेड यूजिंग द रिफाइंड ऑयल्स, ओके, हमारा माइंड पूरा सोशल स्टेटस, सोशल सिंबल एंड एडवर्टाइजमेंट इन्फ्लुएंस के ऊपर ही काम करता ना. हम खुद का क्या कुछ नहीं पता है. पूरा क्या क्या हम सुपरमार्केट का अंदर गया, अंदर जाने टाइम में हमको है ना क्या सस्ता मिल रहा वही सोचता हूँ. अरे वो बॉडी का अंदर जा रहा, ये पवित्र स्थान है, इसका अंदर जा रहा. वो हमारा माइंड उधर जाने के बाद क्या हो जाता, ऐसे हो जाता. ये सस्ता है, ये सस्ता है, ले लेंगे, ये सस्ता है, बहुत है, डिस्काउंट डाल दिया ले लेंगे. अरे पूरा विषय इट्स अ पॉइजन. हम इतना बड़ा मकान बना रहा हूँ, ऑलमोस्ट 1 करोड़ बड़ा विला, बड़ा अपार्टमेंट ले रहा हूँ, बड़ा अच्छा सैलरी ले रहा हूँ, बट हमारा घर को कोई कैटरिंग वाला है तो 100 रुपए के दे दो एक प्लेट, 50 रुपीज के दे, ऐसे बार्गेन करता हूँ. वो ये पवित्र है, वो ये पवित्र है. उधर हमारा माइंड कंजूस हो गया. वो एक्सेप्ट करता है व्यापार के लिए, वो एक्सेप्ट करके पूरा डालडा गील्डा कलर गिलर डाल के अच्छा खिलाता हमको. अंदर जाने के पूरा पॉइजन हो जाता. ओके, उधर हमारा माइंड ओपन, ये अमृति कर, मेरा घर को मेहमान आ रहा, मैं अमृति देना पड़ेगा, अमृति देना है, ऐसे करके. इसलिए आज से आप कोल्ड प्रेस ऑयल से यूज करना. वीकली ट्वाइस थ्राइस सिसमी का, तिल का है ना, एल्लू जरूर बॉडी को लेना. ओके, एंड एल्लू जरूरी है हमारा बॉडी को. वीकली एटलीस्ट 3 टाइम्स रोस्ट करके ऐसे लड्डू बना के खा सकता, उसके बाद नारियल भी मिला के खा सकता. ऐसे वीकली 3 टाइम्स एल्लू विथ प्योर जागरी, ओके, नॉट केमिकल जागरी. ऐसे है तो 90% ऑफ द लेडीज PCOD इश्यूज, menstrual issues, at the same over bleeding, okay, abdominal cramps, okay, menstrual cramps पूरा खत्म हो जाता. Okay, because of the we are deficient with the antioxidants, deficient the vitamin E and vitamin K and vitamin C. इसीलिए okay, weekly twice or thrice एल्लू उरुंडा वो खाना जरूरी है. okay, weekly twice कच्चा नारियल तेल पीना. okay, कच्चा नारियल तेल ऐसे थोड़ा पीना, नहीं तो शाम को एवरीडे शाम को उतना पीना, 3 चम्मच पीना, नहीं तो प्योर देसी घी पीना. ओके, कौन वो ऐसे पिएंगे डेली, हमारा बॉडी को कोलेस्ट्रॉल कम हो जाता, अच्छा कोलेस्ट्रॉल का. लिवर क्या हो जाता, आप ये रिफाइंड ऑयल पूरा आप रिफाइंड ऑयल से खाना खाए तो ये घी बाहर पैकेट कंपनी का तुप्पा खाए तो हमारा लिवर फैटी लिवर हो जाता, लिवर सोरियासिस हो जाता, ट्राइग्लिसराइड से पूरा प्रॉब्लम उधर ही शुरू हो जाता. आप प्योर घी, देसी तुप्पा एंड गानगे तेल, ओके, दैट इज द कोल्ड प्रेस ऑयल्स एंड एल्लू का लड्डू, एल्लू का पाउडर ऐसे बना के आप शुरू किया तो एट द सेम टाइम डेली एटलीस्ट ½ एन आवर थोड़ा कोकोनट ऑयल लेके आपको पीठ का बैक साइड थोड़ा अप्लाई करो इधर.
अप्लाई करके सन का नीचे खड़ा हुआ आधा घंटा. ओके, पुराना जमा के हमको बॉडी को रविका बोलता है, इससे शेप हो जाता. आप लेडीज जेंट्स को शर्ट नहीं होता है एक्चुअली हमारा इलाका में, ओनली अंग वस्त्र होता. लेडीज को ऐसे हो जाता. ऐसे काम करने वाले में पीठ में ही सनरेज होना चाहिए, पीठ का ऊपर. आजकल फुल हम बांध रहा हूं. डेली आधा घंटा एटलीस्ट तेल पी के, नहीं तो घी 1 चम्मच पी के, इस तरह भी तेल अप्लाई करके तोड़ा. उसके बाद आधा घंटा जरूरी सन के नीचे बैठना. सन के नीचे बैठते 80% ऑफ द इश्यूज हमको निकलता. आपको इश्यूज हार्मोन्स इम्बैलेंस है, थायराइड इश्यूज है, विटामिन डी एफिशिएंसी है, पूरा जरूर करना, जरूर करना. समझ गए ना? टाइम नहीं बोलना, टाइम नहीं है मेरे के पास, टाइम नहीं तो आईसीयू में टाइम मिलेंगे आपको, इंटेंसिव केयर यूनिट में. आप भी टाइम नहीं लिए तो वो रखना, वो ध्यान रखना. खाना टाइम में आराम से खाना. हमारा अभी आज पुराना जमाना में हमारा फंक्शंस में हमारे गाना में फर्स्ट मिठाई डालता ना, पायस डालता, लास्ट चाज बटर मिल्क एंड रसम देता. आज वेस्टर्नाइज हो गया. पहले हम सूप पी के पीछे हम डेजर्ट खा रहे हैं, वही हमारा खाना नहीं है. पहले मीठा खाना, लास्ट कषाय रस लेना. कषाय रस है इधर बटर मिल्क नहीं तो रसम खाना. हमारा खाना ऐसे ही है. ऐसा कहे तो हमको डाइजेशन को अच्छा हो जाता. ऐसे हमारा पुराना जमाना में हमारा रसोई में क्या क्या वही फॉलो करो, बस उतना ही. उतना है तो आपको कितना पैसा कमाए तो क्या है, सिर का अच्छा साड़ी बनाया, अच्छा ज्वेलरी पहन के आता शादी को, कोई पूछ तो कैसे माँ, क्या माँ अब भी रिप्लेसमेंट के सोच रहा हूँ, अब भी मेरे को थायराइड इश्यूज शुरू हो गए माँ, क्या फायदा है इतना अच्छा साड़ी पहन के ज्वेलरी पहन के. ऐसे होना चाहिए. मैं खुश है, मैं हेल्दी, ऐसे बोलना है. समझ गए ना? यू शुड एंजॉय दैट ज्वेलरी, दैट साड़ी ना. पूरा ऐसे सोसाइटी के लिए कोई कैसे ऐसे शादी में ऐसे कार से उतरने के लिए भी नहीं हो जाता वो लोगों को, क्या ना, पूरा इसका घुटना का प्रॉब्लम हो जाता. क्यों? बिकॉज ऑफ द विटामिन डेफिशिएंसी, बिकॉज ऑफ द हार्मोन्स डेफिशिएंसी. ओके ओके, एक लास्ट फाइनली एक मुद्रा बोल के ओके ओके, it takes time. Finally I will tell the one mudra. Okay, it will practice daily. Apana vayu mudra. Okay, index finger to should touch to this here. Okay, bottom of the thumb. This middle 2 fingers touch the tip of the thumb, and little finger should be straight. Whenever you have the food, after that just 10 minutes, just put this mudra in the chair also. You can put, you can watch, and you, whatever you do, sit in the chair and relax. Morning 10 minutes, evening 10 minutes. Please do practice this thing. It will help you the blood circulation. आपको पूरा digestion systems पूरा आपको ठीक हो जाता. I am very thankful to Puttigai Mutt for this Pariyaya giving this opportunity. I am so blessed to the Swamis. Okay, Puttigai Swamis who blessed me to be here in this day, and thankful to the Dr. Saab, thankful to the organizers, I don't know the name. Okay, thank to the all the Atma Bandhus, Sri Krishna Bhakta Pura ko. I am so blessed to be here. Okay. ಆರೋಗ್ಯವಂತರಾಗಿರ್ಬೇಕಾದ್ರೆ, ಔಷಧ ಇಲ್ಲದೆ ಬದುಕಬೇಕಾದ್ರೆ ಇಷ್ಟೆಲ್ಲ ದಿನಾಲು ಮಾಡಬೇಕು. ಹಾಗೆ ಒಂದು ದಿವಸ ಮಾಡಿದ ತಕ್ಷಣ ನೆಕ್ಸ್ಟ್ ಸಿಗಲ್ಲ, ಕಂಟಿನ್ಯೂಸ್ ಆಗಿ ಮಾಡಬೇಕು. 10 ನಿಮಿಷ ಮೆಡಿಟೇಷನ್ ಮಾಡಿದರೆ 3 ತಿಂಗಳು ಮಾಡಿದರೆ 10% ಮೆಮೊರಿ ಪವರ್ ಜಾಸ್ತಿ ಆಗ್ತದೆ. ಒಂದು ದಿವಸ ಮಾಡಿದ್ರಲ್ಲ, 3 ತಿಂಗಳು ಪ್ರತಿನಿತ್ಯ 10 ನಿಮಿಷ ಮೆಡಿಟೇಷನ್ ಮಾಡಿದರೆ 10% ಮೆಮೊರಿ ಜಾಸ್ತಿ ಆಗ್ತದೆ. ಹಾಗೆ ಅದರಿಂದ ನಿತ್ಯವೂ ಇದನ್ನು ಮಾಡಿದರೆ ಮಾತ್ರ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಆದರೂ ಉಂಟಲ್ಲ ಡಾಕ್ಟ್ರೇ, ನಮಗೆ ತೊಂದರೆ ಬರ್ತದಲ್ಲ, ಬೀದಿಯಲ್ಲಿ ಇರುವವರಿಗೆಲ್ಲ ಏನು ತೊಂದರೆ ಬರಲ್ಲ ಅಂತ ಕೆಲವರು ಕೇಳ್ತಾರೆ. ಅದಕ್ಕೆ ಆಚಾರ್ಯ ಸುಶ್ರುತರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಆಸ್ಪತ್ರೆಯಲ್ಲಿ ಈ ಕಡೆ ಒಬ್ಬ 35 ವರ್ಷದ ಪ್ರಾಯದ
ಅವನು ಏನು ಹಾಲು ಕುಡ್ಕೊಂಡು ಅಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದ, ಅವನಿಗೆ ಲಿವರ್ ಸಿರೋಸಿಸ್, ಲಿವರ್ ಹಾಳಾಗಿದೆ. ಅವನಿನ್ನು ಹೆಚ್ಚು ಅಂತ ಹೇಳಿದ್ರೆ 3-4 ವರ್ಷ ಬದುಕಬಹುದು. ಈ ಕಡೆಯಲ್ಲಿ 75 ವರ್ಷದ ಮಹಾ ಕುಡುಕ ಅವನು ಬದುಕೊಂಡಿದ್ದಾನೆ. ಅವನು ಬೈ ಬರ್ತ್ ಕುಡಿತಾ ಇದ್ದಾನೆ, ಆವಾಗಿಂದ ಕುಡಿತಾ ಇದ್ದಾನೆ, ಆದರೆ ಅವನು ಇನ್ನೂ ಸಹ ಬದುಕಬಹುದು. ಇವನು ಕೇಳ್ತಾನೆ ಕ್ವಶನ್, ಡಾಕ್ಟ್ರೇ ನಾನು ಹೀಗಿದ್ದೇನೆ, ಎಷ್ಟು ಚಂದ ನಾನು ಬದುಕ್ತಾ ಇದ್ದೇನೆ, ಅಂದರೆ ಎಷ್ಟು ಚಂದ ಬದುಕಿದ್ದೇನೆ, ಜೀವನ ಶೈಲಿ ಹೀಗಿತ್ತು ನಂದು, ಆದರೂ ನಂಗೆ ಈ ಥರ ಕಾಯಿಲೆ ಬಂತು, ಅವನಿಗೇನಿಲ್ಲಲ್ಲ, ಅದು ಯಾಕೆ ಅಂತ. ಅದಕ್ಕೆ ಆಚಾರ್ಯ ಸುಶ್ರುತರು ಏನು ಹೇಳ್ತಾರೆ ಗೊತ್ತಾ, ರೋಗ ಬರೋದು ಹೇಗೆ ಅಂತ ಹೇಳಿದ್ರೆ, ದೋಷಜಾಹ ಕಿಂಚಿತ್, ತಿಂದು ಉಂಡು ಬೇಡದ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಬರ್ತದೆ. ಕರ್ಮಜಾಹ ಕಿಂಚಿತ್, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳಿಂದ ಒಂದಿಷ್ಟು ರೋಗ ಬರ್ತದೆ. ದೋಷ ಕರ್ಮಜಾಹ ಕಿಂಚಿತ್, ದೋಷ ಮತ್ತೆ ಕರ್ಮ ಎರಡು ಒಟ್ಟಿಗೆ ಸೇರಿ ಇಂದಿಷ್ಟು ರೋಗ ಬರ್ತದೆ. ಹಾಗಾಗಿ ನೀವೆಲ್ಲ ಕೆಲವೊಮ್ಮೆ ನಮಗೆ ನೋಡುವಾಗ ಪೇಷಂಟ್ ನೋಡ್ತೇವೆ, 6 ವರ್ಷದ ಮಗು ಕಾಫಿ ಕುಡಿಲಿಲ್ಲ, ಟೀ ಕುಡಿಲಿಲ್ಲ, ಎಂತ ಮಾಡಲಿಲ್ಲ, ಬ್ರೈನ್ನಲ್ಲಿ ಟ್ಯೂಮರ್, ಯಾಕೆ ಅಂತ, ಇದಕ್ಕೇನು ಉತ್ತರ ಇದೆಯಾ ಅಂತ. ಹಾಗೆ ಏನೇನೋ ಕಾಯಿಲೆಗಳು ಬರ್ತಾ ಇದೆ ಮನುಷ್ಯನಿಗೆ, ಏನೆಲ್ಲ ಜೀವನದಲ್ಲಿ ಸರಿ ಇದ್ರೂ ಬರ್ತದೆ. ಅದಕ್ಕೆ ಕಾರಣ ಕರ್ಮಜ ವ್ಯಾಧಿ. ಅದಕ್ಕೆ ಈ ಜನ್ಮದಲ್ಲಿ ನಾವು ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಿ, ಆತ್ಮವತ್ ಸತತಂ ಪಶ್ಯೇತ್, ನಮ್ಮ ಹಾಗೆ ಎಲ್ಲರನ್ನೂ ಸಹ ನೋಡಿ, ಕೀಟಗಳನ್ನು ಸಹ, ಸಸ್ಯಗಳನ್ನು ಸಹ, ಭೂಮಿಯನ್ನು ಸಹ ತಾಯಿಯಂತೆ ನೋಡಿ, ಪ್ರತಿಯೊಬ್ಬರನ್ನು ಸಹ ಹಾಗೆ ನಾವು ನೋಡ್ಕೊಂಡು ಹೋದರೆ ಅದಕ್ಕೆ ನಮಗೆ ಒಳ್ಳೆಯ ಕರ್ಮ ಸಿಗ್ತದೆ. ಅದರಿಂದ ಮುಂದಿನ ಜನ್ಮದಲ್ಲಿ ರೋಗಗಳು ದೋಷಗಳೆಲ್ಲ ಕಡಿಮೆ ಆಗ್ತದೆ ಅಂತ ಆಚಾರ್ಯ ಸುಶ್ರುತರು ಹೇಳೋದನ್ನು ಇವತ್ತು ಹೇಳ್ತಾ, ಈ ಜನ್ಮದಲ್ಲಿ ಒಳ್ಳೆಯ ಸಾಧನೆ ಮಾಡುವ, ಔಷಧದಲ್ಲಿ ಬದುಕಬೇಕಾದ್ರೆ ದಿನಚರಿ ಋತುಚರಿ ಇದೆಲ್ಲ ಮಾಡಿದ್ರೆ ಸಾಕಾಗೋದಿಲ್ಲ, ಅದರೊಟ್ಟಿಗೆ ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ, ಹಾಗೆ ಕುಳಿತು ಕೇಳಿದಂತಹ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಬದುಕೋಣ ಎಂಬ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡಿದಂತಹ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದು ಬಾಬು ಇವರಿಗೆ ಹಾಗೂ ಡಾಕ್ಟರ್ ಶ್ರೀಧರ್ ಬಾಯರಿ ಇವರಿಗೆ ಪುತ್ತಿಗೆ ಪರ್ಯಾಯ ಮಠದ ಸ್ವಾಗತ ಸಮಿತಿಯಿಂದ ಹಾರ್ದಿಕ ಧನ್ಯವಾದಗಳು. ಈಗ ಶ್ರೀಯುತ ರಾಂಬಾಬು ಅವರಿಗೆ ಗೌರವ ಸಮರ್ಪಣೆ ಶ್ರೀಯುತ ಜಯರಾಮ್ ಆಚಾರ್ಯ ಅವರಿಂದ. ಅದೇ ರೀತಿ ಡಾಕ್ಟರ್ ಶ್ರೀಧರ್ ಬಾಯರಿ ಅವರಿಗೆ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜಾನ್ವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ.
ನಮಸ್ಕಾರ. ವೃತ್ತಿಯಲ್ಲಿ ಅಂಚೆ ಕಚೇರಿಯಲ್ಲಿ ಶಾಖಾ ಪೋಸ್ಟ್ ಮಾಸ್ಟರ್ ಆಗಿದ್ದು ಪ್ರವೃತ್ತಿಯಲ್ಲಿ ಸಂಗೀತ ಶಿಕ್ಷಕಿಯಾಗಿದ್ದಾರೆ. ಪ್ರಾರಂಭಿಕ ಶಿಕ್ಷಣವನ್ನು ತಂದೆಯವರಾದ ಹಿರಿಯ ಯಕ್ಷಗಾನ ಕಲಾವಿದ ಯರ್ಮಾಳು ವಾಸುದೇವರಾಯರಲ್ಲಿ ಪ್ರಾರಂಭಿಸಿ ದಿವಂಗತ ಕೇಶವಾಚಾರ್ಯ ಹಾಗೂ ವಿದ್ವಾನ್ ನಾರಾಯಣ ಸುರತ್ಕಲ್ ಇವರಲ್ಲಿ ಕಲಿತು ಮೈಸೂರು ವಿಶ್ವವಿದ್ಯಾನಿಲಯದಿಂದ MA ಮ್ಯೂಸಿಕ್ ಪದವಿಯನ್ನು ಗಳಿಸಿಕೊಂಡಿದ್ದಾರೆ. ಎಲ್ಲೂರಿನಂತಹ ಗ್ರಾಮೀಣ ಪ್ರದೇಶದಲ್ಲಿ ಸಂಗೀತಾಭ್ಯಾಸಿಗಳಿಗೆ ಸಂಗೀತವನ್ನು ಹೇಳಿಕೊಟ್ಟು ಶ್ರೀ ವಿಶ್ವೇಶ್ವ ಎಂಬ ಸಂಗೀತ ಶಾಲೆಯನ್ನು ಸ್ಥಾಪಿಸಿ ಸುತ್ತಮುತ್ತಲಿನ ಮಕ್ಕಳಿಗೆ ಶಾಸ್ತ್ರೀಯ ಸಂಗೀತಾಭ್ಯಾಸವನ್ನು ನಡೆಸ್ತಾ ಇದ್ದಾರೆ. ಇಂದಿನ ಕಚೇರಿಯನ್ನು ತೆಗೆದುಕೊಳ್ಳುವವರು ವಾಣಿ ಎಸ್ ರಾವ್ ಎಲ್ಲೂರು ಹಾಗೂ ಅವರ ಶಿಷ್ಯರು. ಇವರಿಗೆ ವಾಯ್ಲಿನಲ್ಲಿ ಡಾಕ್ಟರ್ ಶ್ರೀಧರಾಚಾರ್ಯ ಪಾಡಿಗಾರ್ ಅವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ನಿಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಮೃದಂಗದಲ್ಲಿ ನಮ್ಮವರೇ ಆದ ವಿದ್ವಾನ್ ಬಾಲಚಂದ್ರ ಭಾಗವತಿಯವರು ಸರ್, ನಿಮಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ಕಾರ್ತಿಕ್ ಭಟ್ಟಿನಂಜೆ. ಎಲ್ಲರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಿಮ್ಮೆದುರು ಭಕ್ತಿ ಸಂಗೀತ ಇನ್ನು ಕೆಲವೇ ಗಳಿಗೆಯಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆದಂದು ಅದನ್ನ ಮತ್ತೊಂದು ವಿಷಯ ಆದ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲೆ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಅಂತ ನಮ್ಮೊಂಚೂರು ಪಾಡ್ದ ವರ್ಗ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರು ಏ ದೊಡ್ಡಕ್ಕೆ ಪಾಡ್ಲಿತ್ತ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಾಡ್ಕೊ. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮಾಯಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಾಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ ಬಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ವೆಗ ಬಲೆ ತೈರ ಒಂಚೂರು ಸ್ಮೈಲ್ ಕೊರ್ಲಿ.
ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜನವರಿ 18ರಂದು ಜರುಗಲಿದೆ. ಕಂಸಚಾಣೂರಮರ್ದನಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ವಂದೇ ಶ್ರೀ ಗೌರಿ ನಂದನ ವಂದೇ ಶ್ರೀ ಗೌರಿ ನಂದನ ಸುರನರ ವೃಂದವಂದಿತ ಚರಣ ಗಜಾನನ ವಂದೇ ಶ್ರೀ ಗೌರಿ ನಂದನ ವೃಂದವಂದಿತ ಚರಣ ಗಜಾನನ ವಂದೇ ಶ್ರೀ ಗೌರಿ ನಂದನ ಶಂಕರೋಲ್ಲಾಸ 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 ಪಾಶಾಂಕುಶಧರ ಪಂಕಜ ಸುವಿರಾಜ ರವಿ ತೇಜ ಸುವಿರಾಜ ರವಿ ತೇಜ ವಂದೇ ಶ್ರೀ ಗೌರಿ ನಂದನ ಜಂಬಾರಿ ಸನ್ನೋತ ಜಂಬಾರಿ ಸನ್ನೋತ ಜಂಬಾರಿ ಸನ್ನೋತ ಜಾಹ್ನವೀಧರ ಸುತ ಲಂಬೋದರ ಸುಂದರ ಕ್ರಕರ
ಮದಾಮ ಶ್ರೀ ಲಕ್ಷ್ಮೀನಾರಾಯಣ ಪಕ್ಷೈಕ ಪಾವನ ಸುದೇಶಣ ಸುಕ್ಷೇಮದಾಮ ಶ್ರೀ ಲಕ್ಷ್ಮೀನಾರಾಯಣ ಪಕ್ಷೈಕ ಪಾವನ ಸುದೇಶಣ ವಂದೇ ಶ್ರೀ ಗೌರಿನಾಥನ ಗರಿ ಸರಿ ಗರಿ ರಿ ಸರಿ 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 ಗಪನಿ ಪಗರಿ ಸರಿ ಗಪ ಸನಿ ಪಗರಿ ಸರಿ ವಂದೇ ಶ್ರೀ ಗೌರಿನಾಥನ ಗರಿ ಗಪ ಗಾರಿ ಸನಿ ಸರಿ ಗಗ ಗಪ ಗಾರಿ ಸನಿ ಸರಿ ಗಗ ಗಪನಿ ಪಗಾರಿ ಸರಿ ಗಗ ಗಪ ಸನಿ ಪಗಾರಿ ಸರಿ ವಂದೇ ಶ್ರೀ ಗೌರಿನಾಥನ ಗಪನಿ ಸರಿ ಗಪನಿ ಸ ಗರಿ ಸರಿ ಪ ಸ ಗರಿ ಸರಿ ಪ ರಿ ಸರಿ ಬನಿ ಸನಿ ಬಗರಿ ಸರಿ ಗಪನಿ ರಿ ಸನಿ ಬಗರಿ ವಂದೇ ಶ್ರೀ ಗೌರಿನಾಥನ ಸುರನರ ವೃಂದ ವಂದಿತ ಚರಣ ಜನನ ವಂದೇ ಶ್ರೀ ಗೌರಿನಾಥನ ವಂದೇ ಶ್ರೀ ಗೌರಿನಾಥನ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿ ಅಖಿಲೇಶ್ವರಿ ಅನ್ನಪೂರ್ಣೇಶ್ವರಿ ಅಖಿಲೇಶ್ವರಿ ಅನ್ನಪೂರ್ಣೇಶ್ವರಿ ಅಖಿಲೇಶ್ವರಿ ಅನ್ನಪೂರ್ಣೇಶ್ವರಿ ಸನ್ನುತ ಗುಣ ಶಾಲಿನಿ ಸನ್ನುತ ಗುಣ ಶಾಲಿನಿ ಸಲಹೋ ಸನ್ನುತ ಗುಣ ಶಾಲಿನಿ ಸಲಹೋ ಪನ್ನಗ ಶಯನ ಸಹೋದರಿ ಸಲಹೋ ಪನ್ನಗ ಶಯನ ಸಹೋದರಿ ಸಲಹೋ ಪಾದದ ಮಗರಿ ಸರಿ ಗಮ್ಮ ಪಾದದ ಪದನಿ ಸರಿ ಸ ಗರಿ ಸನಿ ದ ನಿರಿ ಸನಿ ದ ಪದ ಸನಿ ಸನಿ ದ ಪಮ ಅನ್ನಪೂರ್ಣೇಶ್ವರಿ ಅಖಿಲೇಶ್ವರಿ ಅನ್ನಪೂರ್ಣೇಶ್ವರಿ ಶ್ರೀವಾರಣಾಸಿ ಕ್ಷೇತ್ರವಾಸಿನಿ ದೇವೋತ್ತಮಾದಿ ದೇವಪಾಲಿನಿ ಶ್ರೀವಾರಣಾಸಿ
ಕ್ಷೇತ್ರವಾಸಿನಿ ದೇವೋತ್ತಮಾದಿ ದೇವ ಪಾಲಿನಿ ಜೀವದಾನ ದಾಯಿನಿ ಜೀವದಾನ ದಾಯಿನಿ ಅಂಬಾ ಜೀವದಾನ ದಾಯಿನಿ ಅಂಬಾ ಜೀವದಾನ ದಾಯಿನಿ ಅಂಬಾ ಜೀವದಾನ ದಾಯಿನಿ ಅಂಬಾ ತ್ರಿನಯನ ಹರಿಗೇಶ ಭಾವಿನಿ ತ್ರಿನಯನ ಹರಿಗೇಶ ಭಾವಿನಿ ತ್ರಿನಯನ ಹರಿಗೇಶ ಭಾವಿನಿ ಪಾ ನಿದ ಪಮ ಗರಿ ಸರಿ ಗಮ್ಮ ಪಾದ ದಾಮ ಬದನಿ ಸರಿ ಸ ಗರಿ ಸನಿ ಧನಿ ಸನಿ ದ ಪದ ಸನಿ ಸನಿ ದ ಪಮ ಅನ್ನಪೂರ್ಣೇಶ್ವರಿ ಅಖಿಲೇಶ್ವರಿ ಅನ್ನಪೂರ್ಣೇಶ್ವರಿ ಪಾಲಿಸೆ ಪದು ಮಾಲಯೇ ನೀವೇ ಗಗತಿಗೆ ಪಾಲಿಸೆ ಪದು ಮಾಲಯೇ ನೀವೇ ಗಗತಿಗೆ ಪಾಲಿಸೆ ಪದು ಮಾಲಯೇ ಬಾಲಕನು ತಾನಾಗಿ ಗೋಪಿಯ ಲೀಲೆಯಲ್ಲಿ ನಂದ ಗೋಕುಲ ಬಾಲಕನು ತಾನಾಗಿ ಗೋಪಿಯ ಲೀಲೆಯಲ್ಲಿ ನಂದ ಗೋಕುಲ ಬಾಲೆಯ ರಸ ಮೋಹಿಸುತ್ತ
रघुवंशसुधा बुधिचन्द्र श्री रघुवंशसुधा बुधिचन्द्र श्री रघुवंशसुधा बुधिचन्द्र श्री रघुवंशसुधा बुधिचन्द्र श्री राम राम सुधा बुधिचन्द्र श्री सुधा बुधिचन्द्र श्री जमदग्निजा गर्भभञ्जना जमदग्निजा गर्भभञ्जना जय रुद्र देवी स्मितबण्डना राम राम राग आजेश्वर रघुवंशसुधा बुधिचन्द्र श्री
ಉಡುಪಿಯ ಕೃಷ್ಣನ ಕಂಡೆನ ಉಡುಪಿಯ ಕೃಷ್ಣನ ಭೂಮಂಡಲದೊಳಗೆ ಉತ್ತಂಡ ಮೋಹಿಪನ ಕಂಡೆನ ಉಡುಪಿಯ ಕೃಷ್ಣ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣಗೆರಗಿ ಸಮುದ್ರವನ ಕಂಡು ಸ್ನಾನಾದಿಗಳ ಮಾಡಿ ಚಂದ್ರಮೌಳೀಶ್ವರನ ಚರಣಗೆರಗಿ ಆಮೇಲೆ ನಾವಂದು ಅನಂತೇಶ್ವರನ ಕಂಡು ಹನುಮಂತನ ಪಾದ ತಲೆದಲ್ಲಿ ನಿಂದು ಕಂಡೇನ ಉಡುಪಿಯ ಕೃಷ್ಣ ಸುತ್ತ ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಅಲ್ಲಿಂದ ಮಧ್ವ ಸರೋವರವ ಕಂಡೆ ಸುತ್ತ ನದಿಯ ಕಂಡೆ ಸೂರ್ಯನ ಪ್ರಭೆ ಕಂಡೆ ಅಲ್ಲಿಂದ ಮಧ್ವ ಸರೋವರವ ಕಂಡೆ ಮಧ್ವ ಮಠದ ಅಷ್ಟ ಮಧ್ವ ಮಠದ ಅಷ್ಟ ಮುನಿಗಳ ಕಂಡೆ ಶುದ್ಧವಾಗಿರುವ ಶ್ರೀ ಉಡುಪಿಯ ಕೃಷ್ಣನ ಕಂಡೆ ಕಂಡೇನ ಉಡುಪಿಯ ಕೃಷ್ಣ ಉಂಗುರ ಉಡಿದಾರ ಉಡಿಗಂಟೆ ನಾ ಕಂಡೆ ಉಂಗುರ ಉಡಿದಾರ ಉಡಿಗಂಟೆ ನಾ ಕಂಡೆ ರಂಗು ಮಾಣಿಕ್ಯದ ನವರತ್ನ ಮಾಲೆ ಕಂಡೆ ಉಂಗುರ ಉಡಿದಾರ ಉಡಿಗಂಟೆ ನಾ ಕಂಡೆ ರಂಗು ಮಾಣಿಕ್ಯದ ನವರತ್ನ ಮಾಲೆ ಕಂಡೆ ದಿಮಿ ದಿಮಿ ಎಂದು 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 ಕುಣಿವ ಕೃಷ್ಣನ ಕಂಡೆ ಪುರಂದರ ವಿಠಲನ ಪಾದ ಕಮಲವ ಕಂಡೆ ಕಂಡೇನ ಉಡುಪಿಯ ಕೃಷ್ಣ ಆನೆ ಮೊಸಳೆಗೆ ಸಿಲುಕಿ ಅರೆ ಬಾಯ
ಬಿಡುತ್ತಿರಲು ಮೌನದಲ್ಲಿ ಬಂದು ಕಾಯ್ದೆ ಕೃಷ್ಣ. ಏನು ಅರಿಯದ ಆಜಮಿಳಗೆ ಸಾಯುಜವನು ನೀನೊಲಿದು ಕೃಪೆ ಮಾಡಿದೆ ಕೃಷ್ಣ. ನೀನೊಲಿದು ಕೃಪೆ ಮಾಡಿದೆ ನೀನುಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ ನಿಗಮ ಗೋಚರ ಮುಕುಂದ ಶ್ರೀಹರಿಯೇ. ನೀನುಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ ನಿಗಮ ಗೋಚರ ಮುಕುಂದ ಶ್ರೀಹರಿಯೇ ಶ್ರೀಹರಿಯೇ. ಆನೆ ಮೊಸಳೆಗೆ ಸಿಲುಂಗಿ ಅರೆ ಬಾಯ ಬಿಡುತ್ತಿರಲು ಮೌನದಲ್ಲಿ ಬಂದು ಕಾಯ್ದೆ ಏನು ಅರಿಯದ ಆಜಮಿಳಗೆ ಸಾಯುಜವನು ನೀನೊಲಿದು ಕೃಪೆ ಮಾಡಿದೆ ಕೃಷ್ಣ. ನೀನೊಲಿದು ಕೃಪೆ ಮಾಡಿದೆ ನೀನುಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ ನಿಗಮ ಗೋಚರ ಮುಕುಂದ ಶ್ರೀಹರಿಯೇ ಶ್ರೀಹರಿಯೇ. ಜಪತಪಾನುಷ್ಠಾನ ಜಪಿತನೆನಿಸುವೆನೆ ಜಾಣತನ ಮೊದಲಿಗಿಲ್ಲ ಜಪತಪಾನುಷ್ಠಾನ ಜಪಿತನೆನಿಸುವೆನೆ ಜಾಣತನ ಮೊದಲಿಗಿಲ್ಲ ಅಪರಿಮಿತ ಕರ್ಮವನು ಅನುಸರಿಸಿ ನಡೆಯುವುದಕ್ಕೆ ರಿಪುಣತ್ವವೆನಗೆ ಇಲ್ಲ ಕೃಷ್ಣ. ರಿಪುಣತ್ವ ಎನಗೆ ಇಲ್ಲ ಗುಪಿತದಲ್ಲಿ ಜ್ಞಾನ ಧರ್ಮವ ಮಾಡ್ಪೆನೆಂದರೆ ಘನವಾದ ಧನವೂ ಇಲ್ಲ ಗುಪಿತದಲ್ಲಿ ದಾನ ಧರ್ಮವ ಮಾಡ್ಪೆನೆಂದರೆ ಘನವಾದ ಧನವೂ ಇಲ್ಲ ರಪುಣ ನಿಪುಣತ್ವ ಜಾಣುವೆ ಎಲ್ಲದಿಹ ಜಡಗೆ ಸುಪವಿತ್ರ ನೀನಲ್ಲದಿಲ್ಲ ಕೃಷ್ಣ. ಸುಪವಿತ್ರ ನೀನಲ್ಲದಿಲ್ಲ ನೀನುಪೇಕ್ಷೆಯ ಮಾಡೆ ಬೇರೆ ಗತಿ ಯಾರೆನಗೆ ನಿಗಮ ಗೋಚರ ಮುಕುಂದ ಶ್ರೀಹರಿಯೇ
पीछे ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಅಣುರೇಣು ದೃಢಕಾಶ ಪರಿಪೂರ್ಣ ಗೋವಿಂದ, ಅಣುರೇಣು ದೃಢಕಾಶ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ನಿರುದಯಾನಂದ, ಗೋವಿಂದ ಮಲಾತ್ಮಕನಾಗಿ ನಿರುದಯಾನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿಲಯ ಕಾರಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯುವುದಿಲ್ಲ, ಈ ಪರಿಮಹಿಮೆಯ ತಿಳಿಯುವುದಿಲ್ಲ, ಪರಮ ಪುರುಷ ಶ್ರೀ ಪುರಂದರ ಪರಮ ಪುರುಷ ಶ್ರೀ ಪುರಂದರ ವಿಠಲನ, ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ವಿಠಲ ಪರಮ ಪುರುಷ ಶ್ರೀ ಪುರಂದರ ವಿಠಲನ, ನಿನ್ನೊಡೆಯನ ಸದಾ ನಿನ್ನ ನಾಮವೇ ಚಂದ, ಗೋವಿಂದ ನಾಮವೇ ಚಂದ, ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ದೇವದೇ ಕಲಯಾಮಿತೆ ದೇವ ದೇವ ಕಲಯಾಮಿತೆ ಚರಣಾಂಬುಜ ಸೇವನೋ ದೇವ ದೇವ ಕಲಯಾಮಿತೆ ಚರಣಾಂಬುಜ ಸೇವನೋ ದೇವ
ತ್ರಯನಾಯಕ ಭುವನ ತ್ರಯನಾಯಕ ಭುವನ ತ್ರಯನಾಯಕ ಪೂರಿ ಕರುಣಯ ಮಾಮ ಭುವನ ತ್ರಯನಾಯಕ ಪೂರಿ ಕರುಣಯ ಮಾಮ ಭವತಾರವಮಾಗಿಲಂ ವಾರಯಾರ ಭವತಾರವಮಾಗಿಲಂ ವಾರಯಾರ ಜಾತರೂಪ ನಿಪಚೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಾಮಾಗೇಲ ಜಾತರೂಪ ನಿಪಚೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಾಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಾಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತವ ಮಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಗೇಲ ಜಾತರೂಪ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಗೇಲ ಜಾತರೂಪ ನಿಪಚೇಲ ಜಾತರೂಪ ನಿಪಚೇಲ ಜಾತರೂಪ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಗೇಲ ಜಾತರೂಪ ನಿಪಚೇಲ ಜನ್ಮಾರ್ಜಿತ ಮಮ್ಮಗೇಲ ಜಾತರೂಪ ನಿಪಚೇಲ ಪಾಮಗರೆ ಗಮ ಜಾತರೂಪ ರೇ ಗಮ ಜಾತರೂಪ ಗರೆ ಸನೆ ಸರಿ ಗರೆ ಗಮ ಗರೆ ಗಮ ಪಮದ ಪಮಗ ರೇ ಗಮ ಜಾತರೂಪ ಸರಿ ಗರೆ ರಿ ಗಮ ಗ ಗಮ ಪಮ ಮ ಪದ ಸಾಸನಿ ದಪ ಮನಿ ನಿ ದಪ ಮಗ ದ ಪ ಮಗ ಮ ಪ ಪ ಮಗ
ಜಾತ ರೂಪ ಮಗರಿ ಸಾರಿ ಗಮ ಜಾತ ರೂಪ ಗಮ ಗಮ ಗರಿ ಸರಿ ಸರಿ ಗಮ ಜಾತ ರೂಪ ಸರಿ ದಮ ಮಗರಿ ಸರಿ ಗಮ ಜಾತ ರೂಪ ಸಾಸ ಸಾಸ ನಿ ಸರಿ ಸಾಸ ವೃಂದಾವನ ದೇವಿ ನಮೋ ನಮೋ ಚೆಲ್ವ ಮಂದರದರನ ಮನ ಪ್ರಿಯ ವೃಂದಾವನ ದೇವಿ ನಮೋ ನಮೋ ಹರಿಗೆ ಸಮರ್ಪಿಸಿದ ತುಳಸಿ ನಿರ್ಮಾ ಧರಿಸಿ ಕರ್ಣದೊಳಿಟ್ಟರೆ ಹರಿಗೆ ಸಮರ್ಪಿಸಿದ ತುಳಸಿ ನಿರ್ಮಾಲ್ಯ ಕೊರಳೊಳು ಧರಿಸಿ ಕರ್ಣದೊಳಿಟ್ಟರೆ ದುರಿತ ರಾಶಿಗಳೆಲ್ಲ ಅಂಜಿ ಓಡುತ್ತಲಿವೆ ಹರಿಯು ತನ್ನವರನ್ನು ಓಲೈಸುವ ವೃಂದಾವನ ದೇವಿ ನಮೋ ನಮೋ ಚೆಲ್ಲ ಮಂದರದರ ಮನ ಪ್ರಿಯಳೇ ವೃಂದಾವನ ದೇವಿ ನಮೋ ನಮೋ ಹತ್ತು ಪ್ರದಕ್ಷಿಣೆ ಹತ್ತು ವಂದನೆ ಮಾಡೆ ಉತ್ತಮ ವೈಕುಂಠ ಪದವಿಗಳೇ ಹತ್ತು ಪ್ರದಕ್ಷಿಣೆ ಹತ್ತು ವಂದನೆ ಮಾಡೆ ಉತ್ತಮ ವೈಕುಂಠ ಪದವಿಗಳೇ
ಆವವ ಪರಿಯಲ್ಲಿ ಸೇವೆಯ ಮಾಡಲು ಪಾವನ ವೈಕುಂಠ ಪದವಿಗಳೇ. ಆವವ ಪರಿಯಲ್ಲಿ ಸೇವೆಯ ಮಾಡಲು ಪಾವನ ವೈಕುಂಠ ಪದವಿಗಳೇ. ದೇವಶ್ರೀ ಪುರತರ ವಿಠಲರಾಯನ ದೇವಿ ಮುಕ್ತಿ ರಾಹಿಯಂಬೆ ಬೃಂದಾವನ ದೇವಿ ನಮೋ ನಮೋ ಚೆಲ್ವ ಮಂದರದರನ ಮನ ಪ್ರಿಯಳೇ ಬೃಂದಾವನ ದೇವಿ ನಮೋ ನಮೋ ನಮೋ. ಪಾಪ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಗಳಿಗೆ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ನೆರೆದಂಥ ಭಕ್ತಾಭಿಮಾನಿಗಳಿಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಈ ದಿನ ನಾನು ಜ್ವರ ಹಾಗೂ ಶೀತದಲ್ಲಿ ಇರೋದ್ರಿಂದ ಹಾಡಲಿಕ್ಕೆ ನನಗೆ ಸರಿ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ. ನನ್ನೊಂದಿಗೆ ಈ ದಿವಸ ವಯಲಿನ್ನಲ್ಲಿ ಸಹಕಾರ ಕೊಡ್ತಾ ಇರುವಂಥವರು ಡಾಕ್ಟರ್ ಶ್ರೀಧರ ಆಚಾರ್ ಪಾಡಿಗಾರ್, ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ಮೃದಂಗವಾದನದಲ್ಲಿ ವಿದ್ವಾನ್ ಬಾಲಚಂದ್ರ ಭಾಗವತರು ಸಹಕಾರ ಕೊಟ್ಟಿದ್ದಾರೆ, ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ರಿದಮ್ ಪ್ಯಾಡಲ್ಲಿ ಕಾರ್ತಿಕ್ ಭಟ್ಟಿ ನಂಜಿ, ಇವರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನೊಂದಿಗೆ ನನ್ನ ಶಿಷ್ಯ ವೃಂದ ಕುಮಾರಿ ಖುಷಿ ಎಲ್ಲೂರು ಹಾಗೂ ಕುಮಾರಿ ಅನ್ವಿತಾ ಪಡುಬಿದ್ರಿ ಹಾಗೂ ಕುಮಾರಿ ಧನ್ಯ ಪಡುಬಿದ್ರಿ, ಇವರು ನನ್ನೊಂದಿಗೆ ಸಹಕಾರ ಕೊಟ್ಟಿದ್ದಾರೆ. ಇವರಿಗೂ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಪುತ್ತಿಗೆ ಮಠದ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಸೌಂಡ್ ಸಿಸ್ಟಮ್ನವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ನನ್ನ ಕೊನೆಯ ಒಂದು ಪುರಂದರದಾಸರ ಕೀರ್ತನೆಯೊಂದಿಗೆ ಈ ಕಚೇರಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಂಗಳ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮನವ ಸಿದ್ಧಿಯ ತೋರೆ ವಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಂಕಿದೆ ಪಂಕಜ ಲೋಚನೆ ವೆಂಕಟರಮಣನ ಪಿಂಕದ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯ
ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ವಾಲಿನಲ್ಲಿ ಸಹಕರಿಸಿದವರು ಡಾಕ್ಟರ್ ಶ್ರೀಧರ್ ಆಚಾರ್ ಪಾಡಿಗಾರ್ ಅವರು. ಇಲ್ಲಿ ಕೊಟ್ಟು ಮೃದಂಗದಲ್ಲಿ ವಿದ್ವಾನ್ ಬಾಲಚಂದ್ರ ಭಾಗವತ್, ರಿದಮ್ ಪ್ಯಾಡ್ನಲ್ಲಿ ವಿದ್ವಾನ್ ಕಾರ್ತಿಕ್ ಭಟ್ಟಿ ನಂಜಿ, ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ 3 ಜನ ಮಕ್ಕಳು ಸಹ ಬಂದು ಹಿರಿಯರಿಂದ ಗೌರವದ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಕಲಾವಿದರು ಒಂದು ಗ್ರೂಪ್ ಫೋಟೋಗೆ ನಿಲ್ಲಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ನೃತ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹೊರೆಕಾಣಿಕೆ ಕನಕದಾಸ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ఓకే మిస్టర్ మదిమాయే టైటిల్ కిందనే మస్తు ఎక్సైటింగ్ అవుతుందో కదా మొత్తం విషయం ಅದು ನೆಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂತ. ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲೆ ಬರ್ಲೆ ಜ್ಯೂಸ್ ಬರ್ಲೆ ಬರ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಇದನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಆಯ್ಕೆ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದಾಡತ್ತ ನಮ್ಮಂಚೂರು ಪಾಡ್ದ ಮೂಲು ಪಾಡ್ರೆ ಅಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲತ್ತ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೇಳೆ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ನಾನು ದಾದಾ ಅಲ್ಗುನು ಅವು ಎಂಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಟೆಂಕಲ್ಲ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪಣೆ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತುಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದಿನಿ ಸೊ ನಿಕ್ಲಿಲ್ಲ ಎಂದ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಇಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್ ಯಾ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ.
ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯವನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜನವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇನಗರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮತ್ತೊಂದು ವಿಷಯ ಆದಕ್ಕೂ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲಿ ಇರು. ದಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು. ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ನಿಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪಾಡ್ದ ಆಡಂತ ನಮ್ಮೊಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪು ಪುಡೆಂಗ್ ಪಾಡ್ರು ಏ ದೊಡ್ಡಕ್ ಪಾಡ್ಲತ್ತ ತಡಿಯಲ್ಲ ಮೇಂಟೈನ್ ಮಲ್ಪು. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ. ಬರ್ರೆಲೆ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ அந்த பள்ளக்கு என்ன பொண்ணு மத்மல் ஓல ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಂಟು ಪ್ಯಾವ ಯಾನ್ ಎರನ್ ತೋಚ್ಪಾವೆ. ಆ ಜನ ನಮ್ಮ ಫಿನಿಶ್ ಮಲ್ಪೋಡು. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ. ನಿಕುಲ್ ತಲೆ ಪಂಡರ್ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬತ್ತು ಓಡ್ದ ಅಪ್ಪ ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದಿದೆ. ಸೊ ನಿಕ್ಲಿಲ್ಲ ಎಂದ ಮುಖ್ಯನ ಇನ್ವಿಟೇಷನ್ ಇಂಕ ತೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು. ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್.
ಆಕಾಶವಾಣಿ ಖಾಸಗಿ ಯೂಟ್ಯೂಬ್ ಚಾನೆಲ್ಗಳ ಭಾಷಣ ಸಂದರ್ಶನಗಳಲ್ಲಿ ಭಾಗಿ ಹಾಗೂ ತನ್ನದೇ ಆದ ಚುಕ್ಕಿ ಆಯನ ಮತ್ತು ನಾಟ್ಯಾಲಯ ಚಾನೆಲ್ಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭಗವದ್ಗೀತೆ, ಸಂಗೀತ, ನೃತ್ಯ, ಸಂಸ್ಕೃತಿ ಹಾಗೂ ಶಿಕ್ಷಣಗಳ ವಿಶಿಷ್ಟ ಸಮ್ಮಿಲನ ನಾಟ್ಯಾಯನ ಸರಣಿ ನೃತ್ಯ ಕಾರ್ಯಕ್ರಮಗಳನ್ನು ದೇಶದಾದ್ಯಂತ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಇದೀಗ ಶಾಸ್ತ್ರೀಯ ಭರತನಾಟ್ಯದ ಯುಗಳ ನೃತ್ಯದ ಮೂಲಕ ಹೊಸ ಸಾಧ್ಯತೆಗಳ ಅನ್ವೇಷಣೆಯನ್ನು ಪ್ರಯೋಗ ಹಾಗೂ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಆಳ್ವಾಸ್ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಮುಕಾಂಬಿಕಾ GS ಮತ್ತು ಕಲಾವಿದ ಬರಹಗಾರ KV ರಮಣ್ ದಂಪತಿಗಳ ಪುತ್ರಿಯಾಗಿದ್ದು ಮೂಡುಬಿದಿರೆಯ ನಿವಾಸಿಯಾಗಿದ್ದಾರೆ. KV ರಮಣ್ ಅವರ ಬಗ್ಗೆ ಹೇಳುವುದಾದರೆ, ಮಂಗಳೂರಿನ KV ರಮಣ್ ಅವರು 90ಕ್ಕೂ ಹೆಚ್ಚು ಸಿಡಿಗಳಲ್ಲಿ ಗಾಯನವನ್ನು ಮಾಡಿದ್ದು, ದೇಶ ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿದ್ದು, ಆಕಾಶವಾಣಿಯ ಶ್ರೇಣೀಕೃತ ಕಲಾವಿದರಾಗಿದ್ದಾರೆ. ಸಂಗೀತ, ನಿರ್ದೇಶನ, ನೃತ್ಯ, ನಾಟಕ ರಚನೆ, ಕಾರ್ಯಕ್ರಮ ನಿರೂಪಣೆ, ಸಂಯೋಜಕ, ಸಂಘಟನಾ ಸಾಮರ್ಥ್ಯವುಳ್ಳವರು. ಕವನ, ಲೇಖನ, ಕಥನ, ಭಾಷಣ, ವಾರ್ತಾವಾಚನಗಳಲ್ಲಿ ಅನುಭವ ಹೊಂದಿದವರು. GV ಅಯ್ಯರ್ ಅವರ ಮಧ್ವಾಚಾರ್ಯ, ಅಲ್ಲಮಪ್ರಭು, ಆಚಾರ್ಯ ಶಂಕರ ಈ ಚಿತ್ರಗಳಲ್ಲಿಯೂ ಅಭಿನಯವನ್ನು ಮಾಡಿದ್ದಾರೆ. ಇವರ ಮಗಳು ಇಂದಿನ ಭರತನಾಟ್ಯ ಕಲಾವಿದೆ ಆಯನ V ರಮಣ್. ಇಂದು ಈಗ ನಿಮ್ಮ ಮುಂದೆ ವೇದಿಕೆ ಕಲಾವಿದರಿಗಾಗಿ ಯುಗಳ ನೃತ್ಯ ಆಯನ V ರಮಣ್ ಆಚಾರ್ಯ ಅವರಿಂದ. ಕಲಾವಿದರನ್ನು ವೇದಿಕೆಗೆ ಆದರ ಆತಿಥ್ಯದಿಂದ ಆಹ್ವಾನಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಕಲಾವಿದರನ್ನು ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಕೃಷ್ಣಾಯ ವಾಸುದೇವಾಯ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಶ್ರೀ ಗುರು ಗಣಪತಿಭ್ಯಾಂ ನಮಃ. ಸಹೃದಯ ಸದ್ಭಕ್ತ ಕಲಾಭಿಮಾನಿ ಬಾಂಧವರೇ, ಶ್ರೀಮನ್ ಮಧ್ವಾಚಾರ್ಯ ಮೂಲಮಹಾಸಂಸ್ಥಾನ ಉಡುಪಿ ಶ್ರೀ ಪುತ್ತಿಗೆ ಮಠದ ಪರಮಪೂಜ್ಯ ಡಾಕ್ಟರ್ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮತ್ತು ಅವರ ಕರಕಮಲ ಸಂಜಾತ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರ ಶುಭಾಶೀರ್ವಾದಗಳೊಂದಿಗೆ ನಾಟ್ಯಾಯನ ಮೂಡುಬಿದಿರೆ ಪ್ರಸ್ತುತಪಡಿಸುವ ನಾಟ್ಯಾಯನ ಯುಗಳ ನೃತ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಗೌರವದ ಸ್ವಾಗತ. ಭಗವದ್ಗೀತೆ, ಸಂಗೀತ, ನೃತ್ಯ, ಸಂಸ್ಕೃತಿ, ಶಿಕ್ಷಣಗಳ ವಿಶಿಷ್ಟ ಸಮ್ಮಿಲನವಾಗಿರುವಂತಹ ನಾಟ್ಯಾಯನ ಕಾರ್ಯಕ್ರಮವನ್ನು ವಿಭಿನ್ನ ಮನೋಭೂಮಿಕೆಯಲ್ಲಿ ಸ್ವೀಕರಿಸಲು ಸಿದ್ಧರಾಗಬೇಕು ಅಂತ ನಿಮ್ಮನ್ನು ತಂಡದ ಪರವಾಗಿ ವಿನೀತವಾಗಿ ವಿನಂತಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಸನ್ಯಾಸ ಸೂಕ್ತದ ಜೊತೆಗೆ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕನ್ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾದ್ಯತಯಃ ಶುದ್ಧ ಸತ್ವಾಃ ते ब्रह्मलोके तु परान्तकाले परामृतात् परिमुच्यन्ति सर्वे दह्रं विपापं परमेष्मभूतं यत्पुण्डरीकं पुरमध्य सग्रस्थं
तत्रापि दह्रं गगनं विशोकस्तस्मिन् यदन्तस्तदुपासितव्यम् यो वेदादौ स्वरः प्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरः। ओम शांति शांति शांतिः। ಸಹೃದಯ ಬಂಧುಗಳೇ, ಭಗವದ್ಗೀತೆ ನಮ್ಮ ಧರ್ಮಗ್ರಂಥ, ಪವಿತ್ರ ಗ್ರಂಥ. ಈ ಹಿನ್ನೆಲೆಯಲ್ಲಿಯೇ ಪೂಜ್ಯ ಶ್ರೀಪಾದರು ಲಕ್ಷಗೀತಾ ಲೇಖನ ಯಜ್ಞದಿಂದ ಆರಭ್ಯ ಈಗಿನ ಕೋಟಿಗೀತಾ ಲೇಖನ ಯಜ್ಞದವರೆಗೆ ಭಗವದ್ಗೀತೆಯ ಪ್ರಸರಣಕ್ಕಾಗಿ, ತದ್ವಾರ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣಕ್ಕಾಗಿ ಕೋಟಿಗೀತಾ ಲೇಖನ ಯಜ್ಞವನ್ನು ಸಂಕಲ್ಪಿಸಿ ನಮ್ಮೆಲ್ಲರಿಗೂ ಬಹುದೊಡ್ಡ ಸದವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭಗವದ್ಗೀತೆಯನ್ನು ಪೂರ್ತಿ ಕಂಠಪಾಠ ಹೇಳಬಲ್ಲಂತಹ ಅಯನ ಆಯ್ದ ಕೆಲವು ಶ್ಲೋಕಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾಳೆ. ಉದಾಹರಣೆಗೆ ನಾನು ಆರಂಭಿಸ್ತೇನೆ, ಅಯನ ಮುಂದುವರಿಸ್ತಾಳೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚ ಮೂಂ ವ್ಯೂಢಾನ್ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾಃ ಅತ್ರ ಶೂರಾ ಮಹೇಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಸಾಕು. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥಕಾಮಾನ್ಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಸ್ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ ಕಾರ್ಪಣ್ಯದೋಷೋಪ. ಸಾಕು. ಇದೇ ರೀತಿ ಎಲ್ಲಿಂದ ಕೇಳಿದರೂ ಅಲ್ಲಿಂದ ಮುಂದುವರಿಸುವ ಅಪೂರ್ವ ಸ್ಮರಣ ಶಕ್ತಿಯನ್ನು ಭಗವಂತನ ಕೃಪೆಯಿಂದ ಅಯನ ಪಡೆದುಕೊಂಡಿದ್ದಾಳೆ ಅನ್ನುವುದನ್ನು ನಿವೇದಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗೋಣ. ಸಾಂಪ್ರದಾಯಿಕವಾದಂತಹ ಪುಷ್ಪಾಂಜಲಿಯ ಸ್ವರೂಪದಲ್ಲಿರುವಂತಹ ಈ ನೃತ್ಯವನ್ನು ವಿದುಷಿ ಅಯನಾ ವಿ ರಮಣ್ ಮತ್ತು ಭುವನ್ ಕುಮಾರ್ ಮೈಸೂರು, ವಿದುಷಿ ಶ್ರೀಮತಿ ಶ್ರೀವಿದ್ಯಾ ಶಶಿಧರ್ ಅವರ ಶಿಷ್ಯ ಇಬ್ಬರು ಜತೆ ಸೇರಿಕೊಂಡು ಯುಗಳ ನೃತ್ಯವನ್ನು ಆರಂಭಿಸ್ತಾರೆ. ಈ ಶ್ಲೋಕ ಸಮುಚ್ಚಯದ ನೃತ್ಯ ಬಂಧದಲ್ಲಿ ವಿವಿಧ ದೇವರ್ಗಳ ನಮನದ ಜೊತೆಗೆ ಸಭಾವಂದನೆಯೂ ಇರುತ್ತದೆ. ಇದೀಗ ನೋಡೋಣ ಶ್ಲೋಕ ಸಮುಚ್ಚಯ ನೃತ್ಯ ಬಂಧ ಪುಷ್ಪಾಂಜಲಿಯ ಸ್ವರೂಪ ರಾಗಮಾಲಿಕೆ. मूषकवाहन मोदकहस्त चामरकर्ण विलम्बितसूत्र वामनरूप महेश्वर पुत्र विघ्नविनाशक पादनपस्ते मूषकवाहन मोदकहस्त चामरकर्ण विलम्बितसूत्र वामनरूप महेश्वर पुत्र विघ्नविनाशक
ಪಾದ ನಮಸ್ತೆ ವಿಘ್ನ ವಿನಾಶಕ ಪಾದ ನಮಸ್ತೆ सरस्वती नमः तुभ्यं वरदे कामरूपिणी विद्यारम्भं करिष्यामि सिद्धिः भवतु मे सदा सरस्वती नमः तुभ्यं वरदे कामरूपिणी विद्यारम्भं करिष्यामि सिद्धिः भवतु मे सदा सिद्धिः भवतु मे सदा नमस्ते अस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते नमस्ते अस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते महालक्ष्मी नमोस्तुते आङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादितम् आहार्यं चन्द्रतारादितं नमः सात्विकं शिवं 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 ಧನ್ಯವಾದಗಳು. ಮುಂದೆ ನೃತ್ಯವೆಂಬುದು ಜಗತ್ತಿನಾದ್ಯಂತ ಗುರುತಿಸಲ್ಪಟ್ಟಿರುವುದು ಡಾನ್ಸ್ ಈಸ್ ನಥಿಂಗ್ ಬಟ್ ಮೋಷನ್ ಆಫ್ ಮ್ಯೂಸಿಕ್ ಎಂಬುದಾಗಿ. ನಮ್ಮ ಶಾಸ್ತ್ರವೂ ಅದನ್ನೇ ಹೇಳಿದೆ. ನೃತ್ಯಂ ಗೀತವಾದ್ಯಂಚ ಅಂದರೆ ನೃತ್ಯ ಕಲಾವಿದರಾಗಿ ಬೆಳೆಯಬೇಕಾದವರಿಗೆ, ಬೆಳೆಯುವವರಿಗೆ ಅಥವಾ ಬೆಳೆದವರಿಗೂ ಕೂಡ ಸಂಗೀತದ ಅರಿವು ಇರಲೇಬೇಕು. ಸಂಗೀತ ಸಾಹಿತ್ಯದ ಜೊತೆಗೂಡಿರುವುದರಿಂದ ಸಾಹಿತ್ಯದ ಅರಿವು ಅನಿವಾರ್ಯ. ಇದಿದ್ದರೆ ಮಾತ್ರ ನೃತ್ಯ ಅನ್ನುವುದು ಭಾವವಾಗಿ ಹರಿಯುವುದಕ್ಕೆ, ರಸೋತ್ಪತ್ತಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿಯೇ 100ಕ್ಕಿಂತ ಹೆಚ್ಚು ರಾಗಗಳ ಆರೋಹಣ ಅವರೋಹಣ, 35 ತಾಳಗಳನ್ನು 5 ಗತಿಗಳಲ್ಲಿ ನಿರ್ವಚಿಸಿದಾಗ ಸಿಗುವಂತಹ 175 ವೈವಿಧ್ಯಗಳನ್ನು ಅರಿತಿರುವಂತೆಯೇ ಸಾಹಿತ್ಯವನ್ನು ತಿಳಿಯುವುದು ಹೇಗೆ ಅನ್ನುವ ಪ್ರಶ್ನೆಗೆ ಸಾಹಿತಿಗಳ ಹೆಸರಿನಿಂದ ಆರಂಭ ಮಾಡೋಣ ಅನ್ನುವ ಉತ್ತರ ಹೊಳೆದಾಗ ಈ ಸ್ವರೂಪಕ್ಕೆ ಬಂದದ್ದೇ ಕವಿ ನಾಮಾವಳಿ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ಕೂಡ ಅಪೇಕ್ಷಿಸ್ತೇವೆ. ನೀವು ಮಾಡಬೇಕಾದದ್ದು ಇಷ್ಟೇ ಕೆಲಸ. ಆಯನ ಒಂದೊಂದೇ ಕವಿಗಳ ಹೆಸರನ್ನು ಹೇಳ್ತಾ ಹೋಗ್ತಾಳೆ. ನೀವು ಲೆಕ್ಕ ಮಾಡಿದರೆ ಸಾಕು. ಸರಿಯಾದ ಉತ್ತರವನ್ನು ಹೇಳಿದವರಿಗೆ ವಿಶೇಷವಾದ ಬಹುಮಾನ ಸಿದ್ಧವಾಗಿದೆ. ಶ್ರೀ ಪುತ್ತಿಗೆ ಮಠದ ಹೊಸ ಪಂಚಾಂಗ ಬಿಡುಗಡೆಯಾಗಿದೆ. 70 ರೂಪಾಯಿ ಮುಖಬೆಲೆಯ ಈ
ಪಂಚಾಂಗ ಉಚಿತವಾಗಿ ನಿಮಗೆ ಕೊಡಲ್ಪಡ್ತದೆ ಸರಿಯಾದ ಉತ್ತರ ಹೇಳಿದವರಿಗೆ. ಕೋಟಿಗೀತಾ ಲೇಖನ ಯಜ್ಞಕ್ಕೆ ಪೂಜ್ಯ ಶ್ರೀಪಾದರು ವಿನ್ಯಾಸಗೊಳಿಸುವಂತಹ ಭಗವದ್ಗೀತೆ ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳು, ಮಲಯಾಳಂ ಸಹಿತ ವಿವಿಧ ಭಾಷೆಗಳಲ್ಲಿ ಸಿಗ್ತಾ ಇದೆ. ಬರೆಯುವ ಪುಸ್ತಕ ಮತ್ತು ಓದುವ ಪುಸ್ತಕ. ತುಳುವಿನಲ್ಲಿಯೂ ಕೂಡ ಭಗವದ್ಗೀತೆಯನ್ನು ಬರೆಯುವ ಬಹುದೊಡ್ಡ ಆಂದೋಲನ ಪ್ರಾರಂಭವಾಗಿದೆ. 108 ಜನ ಈಗಾಗಲೇ ಬರಿತಾ ಇದ್ದಾರೆ. ಇನ್ನು 108 ಜನ ಹೊರ ಕಣ್ಣುಗಳನ್ನು ಕಾಣಲು ಅಸಾಧ್ಯವಾಗಿರುವವರು ಕೂಡ ಬ್ರೈಲ್ ಲಿಪಿಯಲ್ಲಿ ಭಗವದ್ಗೀತೆಯನ್ನು ಬರೆಯುವುದಕ್ಕೆ ಆರಂಭ ಮಾಡಿದ್ದಾರೆ. ಈ ಪುಸ್ತಕ ಉಚಿತವಾಗಿ ನಿಮಗೆ ಬಹುಮಾನ ರೂಪದಲ್ಲಿ ಕೊಡಲ್ಪಡ್ತದೆ ನೀವು ಸರಿಯಾದ ಉತ್ತರವನ್ನು ಹೇಳಿದರೆ. ಅದಲ್ಲದಿದ್ದರೆ ನಮ್ಮ ಮಠದ ಕೌಂಟರ್ನಲ್ಲಿ ಎಲ್ಲ ವ್ಯವಸ್ಥೆಗಳಿವೆ. ನೀವು ಕೋಟಿಗೀತಾ ಲೇಖನ ಯಜ್ಞದ ದೀಕ್ಷಾಬದ್ಧರಾಗಬಹುದಾಗಿದೆ. ನೀವು ರೆಡಿಯಾದರೆ ಶುರು ಮಾಡೋಣ. ನೇರ ಪ್ರಸಾರದಲ್ಲಿ ನಮ್ಮ ಕುಡ್ಲದ ಬಳಗದಲ್ಲಿ ವೀಕ್ಷಿಸ್ತಾ ಇರುವಂಥವರಲ್ಲೂ ವಿನಂತಿ, 8792158946 ಈ ನಂಬರಿಗೆ ನೀವು ಸರಿ ಉತ್ತರವನ್ನು ಹೇಳಿದರೆ ನಿಮಗೆ ಸ್ಟುಡಿಯೋದಲ್ಲಿ ಬಹುಮಾನವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ನೀವು ಸಿದ್ಧರಾದರೆ ಶುರು ಮಾಡೋಣ. ರೆಡಿ? ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆದರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜನವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆದುಂಡು ಅದನ್ನ ಮತ್ತೊಂದು ವಿಷಯ ಆದಪ್ಪು ನೆಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ. ಟ್ರೈಲರ್ ತು ನಮಗೆ ಐಡಿಯಾ ಬರೋ ಇಂಚೊಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲಿ, ಬರ್ಲೆ ಜ್ಯೂಸ್ ಬರ್ಲೆ, ಕಡ್ಲೆಗ ಸಂಚ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು. ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮೊಂಚೂರು ಪಾಡ್ದ ಬರ್ಕ ಪೋಯ್ ಮೂಲು ಪಾಡ್ರೆ ಅಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲಿತ್ತ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ. ಬರ್ರೇಳೆ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತು ಫೋಟೋಗ್ರಾಫರ್ ಅದೇ ಅನ್ನ ನಾನು ದಾದಾ ಅಲ್ವನು ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ அந்த பள்ளக்கு என்ன பொண்ணு மத்மால் போல ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ. ಆ ಜನ ನಮ್ಮ ಫಿನಿಶ್ ಮಲ್ಪೊಡು. ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟ ಯಾವ ಟೆಂಕಲ್ ಮದ್ವೆಗೆ ಬಲೆ ತೈರು ಕೊಂಚೂರು ಸ್ಮೈಲ್ ಕೊರ್ಲಿ.
ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎಂದ ಮುಖ್ಯನ ಇನ್ವಿಟೇಷನ್ ಇಂಕ ತೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್.
ತೇಜಮಾನ ನಿನಾದರ ವಿಶ್ವವ್ಯಾಪಿಸಿ ಮೊಳಗಿರಲು ಪಿನಾಕಧರಣ ವಿಶ್ವೇಶನು ಭಗವಯ ಧೀರ್ಗೆನು ಕಾಧಿಗರ್ಪಿಸಲು ಧೀರ್ಗಿ ಕಟ್ಟತಿಮ್ಮಿ. ಜಯ ಜಯ ಜಗ ಜಗ ಶಶಿ ರವಿ ಭೂಷಣ್ ರೂಪ ಭಯಂಕರ ಯಮಯುತ ಹಸ್ತ ತೃತೀಯ ಸಹಸ ದೀಕ್ಷಿತನ ನಡೆಶ ಮೃತ್ಯವ ಸಡಪಟಾಂ ದಿಗುದೇ ಸಚ್ಚುಡಿ ಸಚ್ಚಿಟಾಂ ಟಾಂ 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 ಗಿಡದಗ ದಿಕ್ಕು ಟಾಂ ತಕ್ಕಟಾಂ ಟಾಂ 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 ತತ್ತುಂ ಬೆರುತ್ತ ತತ್ತುಂ ಬೆರುತ್ತ ತತ್ತುಂ ಬೆರುಮಾಡೋಡಗೆ ಶಿವತಾಂಡವ ನೃತ್ಯವನಾಡಿ ಮೆರತವನ ಕಂಡೇ ನಟರಾಜನ ಕರುಣಾ ಕರ ಜೀವನ ಕಂಡೇ ಮುಕ್ಕುರವನು ಗಗಿದವನ ಶಿವನ ಕನ್ನಗದರನ ಕಂಡೇ ನಟರಾಜನ ಕರುಣಾಕರ ಜೀವನ ಕಂಡೆ ಮುಕ್ಕುರವನು ಗಗಿದವನ ಶಿವನ ಕನ್ನಗಧರನ ಕಂಡೆ ನಟರಾಜನ ನಟರಾಜನ ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ. ನನ್ನ ಹೆಸರು ಸಂಜಿತ್ ಗಂಗೊಳ್ಳಿ. ನಾನು ಮೂಲತಃ ಉಡುಪಿಯನಾಗಿದ್ದು ಈಗ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ವಾಸಿಸ್ತಾ ಇದ್ದೇನೆ. ಸುಮಾರು 800 ವರ್ಷ ಇತಿಹಾಸ ಇರುವ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವ ಇದೇ ಜಾನ್ವರಿ 18ರಂದು ಜರುಗಲಿದೆ. ಈ ಬಾರಿ ಪರ್ಯಾಯ ಪೀಠ ಏರುತ್ತಿರುವ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ಇಲ್ಲಿರುವ ಅಮೆರಿಕದ ಎಲ್ಲ ಭಕ್ತರ ಪರವಾಗಿ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವಿಜೃಂಭಣೆಯ ಪರ್ಯಾಯ ಮಹೋತ್ಸವಕ್ಕೆ ಶುಭಾಶಯ ಕೋರುತ್ತೇನೆ. ನಮಸ್ಕಾರ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ
ಆದರದ ಆಮಂತ್ರಣ. ವಿಶ್ವಗೀತ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಜೀವನ ಕಥನವನ್ನು ಆಧರಿಸಿ ಈ
ಅನಿವಾರ್ಯ ಕಾರಣದಿಂದ ಮಳೆ ಬರುವ ಕಾರಣದಿಂದಾಗಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ಇದೇ ರೀತಿ ನಾಳೆಯೂ ಸಹ ನಮ್ಮೊಂದಿಗಿರಲಿ, ವರುಣದೇವನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಮಂಗಳೂರಿನ ಆಯನ ಮಂಗಳೂರು ಹಾಗೂ KV ರಮಣ್ ಅವರಿಗೆ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿತ್ತಲ್ಲೇ ಎಲ್ಲರೂ ಕಲಾಸಕ್ತರೊಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತೇವೆ. ತುಂಬ ಸುಂದರವಾದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರು. ಬಹುಶಃ ಇನ್ನೊಂದು ಸಲ ನಮಗೆ ನೋಡುವ ಯೋಗವು ಕೂಡಿ ಬರ್ಬೋದು. ಉಡುಪಿಯ ಜನರು ನಿಮ್ಮ ಕಲಾ ಪ್ರೌಢಿಮೆಯನ್ನು ಇನ್ನೊಂದು ಸಲ ನಾವು ನೋಡಬೇಕು ಅಂತ ಕೇಳಿಕೊಳ್ತಾ ಕಲಾವಿದರಿಗೆ ಗೌರವ ಸಲ್ಲಿಸಬೇಕು ಅಂತ